ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೆ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಶ್ರಾದ್ದ ಸಮಯದೊಳಗೆ ಪರಮಾತ್ಮನ ಸ್ತೋತ್ರ ಹೆಂಗೆ ಮಾಡಬೇಕು ಅಂತ ದಾಸರು ಹೇಳಿಕೊಡ್ತಾ ಕೆಲವು ಉದಾಹರಣೆ ಕೊಟ್ಟರು. ಪರಮಾತ್ಮನ ಹೆಂಗೆ ನೆನೆಸ್ಬೇಕು ಅಂತ. ಇದರಿಂದ ಏನಾಗ್ತದೆ ಗೊತ್ತಾ, ನಮ್ಮ ಜೀವನದೊಳಗೆ ದುಷ್ಟ ನಿಗ್ರಹ ಆಗ್ತದೆ, ಶಿಷ್ಟ ರಕ್ಷಣೆ ಆಗ್ತಕ್ಕಂಥದ್ದು. ಅದು ನೋಡಿರಿ, ನಿನ್ನೆ ಓದಿದ್ದೆ ಅದನ್ನು, ಶಕಟ ಭಂಜನ ಅನ್ನೋದನ್ನು, ಅದನ್ನು ಮುಗಿಸಿದ್ದೆ ನಾನು. ಮುಂದುವರೆದು ಮುಂದಿನ ಪದ್ಯದೊಳಗೆ ದಾಸರು ಇದೇ ವಿಚಾರವನ್ನು ಮುಂದುವರೆಸ್ತಾ ಹೇಳ್ತಕ್ಕಂಥ ಮಾತುಗಳು ಅಂತಾರೆ. ಮುಂದುವರೆದು ಪರಮಾತ್ಮ ಮೂಲರೂಪಿ ನಾರಾಯಣ ಎಲ್ಲರಲ್ಲಿ ಬಿಂಬನಾಗಿದ್ದು ಯಾರಿಗೂ ಕೂಡ ತಾನು ತೋರಿಸಿಕೊಳ್ಳೋದಿಲ್ಲ. ಹೆಂಗಿದ್ದಾನ ಅಂತ ಕೇಳಿದ್ರೆ, ಹಾಲಿನೊಳಗೆ ತುಪ್ಪದ ಇಲ್ಲ, ಮತ್ತೆ ಹಾಲಿನಲ್ಲಿ ತುಪ್ಪದಂತೆ. ಇದಕ್ಕೆ ಒಂದು ಬ್ರಹ್ಮಸೂತ್ರ ಅವ್ಯಕ್ತಾಧಿಕರಣ ಅಂತ ತಿಳ್ಕೊಂಡು, ಪರಮಾತ್ಮ ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು. ಇಲ್ಲಿ ಪೂರ್ವ ಪಕ್ಷ ಏನು ಹೇಳ್ತಂತ ಅಂತ ಕೇಳಿದ್ರೆ, ಪರಮಾತ್ಮ ಬರೀ ಅವ್ಯಕ್ತ ಆಗೋದಿಲ್ಲ ಅಂತ ಅವ್ರು ವಾದಿಸ್ತಾರೆ ನಮ್ಮ ಸಂಗತಿ. ಆದ್ರೆ ಹಂಗಲ್ಲ, ಯಾರಿಗೆ ಯೋಗ್ಯತೆ ಅದ ಅವ್ರಿಗೆ ವ್ಯಕ್ತ ಆಗ್ತಾನೆ. ನಮ್ಮಂತೂ ಯೋಗ್ಯತೆ ಇಲ್ಲ, ನಮ್ಗೆ ಅವ್ಯಕ್ತ ಆಗಿರ್ತಾನೆ ಅಂತ ಹೇಳ್ಕೊತ ಹೋಗಿ ಅಂತ ದಾಸರಾಯರು ಹೆಂಗೆ ಉದಾಹರಣೆ ಕೊಡ್ತಾರೆ. ಶ್ರೀ ಲಕುಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲ ಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶ ನಾಮದಿ ಲೀಲೆಗೈಸುತ್ತ ತೋರಿಕೊಳ್ಳದೆ ಪಾಲಿನೊಳು, ಪಾಲು ಅಂದ್ರೆ ಹಾಲು, ಪಾಲಿನೊಳು ಗರ್ತವಿದ್ದ ತೆರೆದಂತೆ 23 ಸ್ಥಳದಿ, 3 ಸ್ಥಳದಲ್ಲಿ ಹೇಳ್ತಾರೆ. ವೈಕುಂಠ, ಅನಂತಾಸನ, ಶ್ವೇತದ್ವೀಪ, 3 ಸ್ಥಳದಿ. ಅದು ನೇರ ಭಾಷಾಂತರ. ದಧಿಸ್ಥ ಘೃತವಸ್ತಸ್ತಿ ಕಾಷ್ಟೇ ವನ್ಯವ ಜನಾರ್ದನ ಅಂತ. ದಧಿ ಅಂದ್ರೆ ಮೊಸರು, ದಧಿಸ್ಥ ಘೃತವತ್ತಸ್ತಿ ಮೊಸರನ್ನ ತುಪ್ಪದ ಕಾಣ್ತದನೋ ಕಾಣಂಗಲ್ಲ. ಅದೇನು ಮಾಡ್ಬೇಕು, ಅದನ್ನು ಬಿಸಿ ಮಾಡಿ ಕಡ್ದು ಸಂಸ್ಕಾರ ಮಾಡಬೇಕು. ಅದರಂತೆ ಪರಮಾತ್ಮ ಕಾಣ್ದಂಗಿದ್ದಾನೆ. ಈ ಕಡಿಯೋದು, ಮೊಸರಿಗೆ ಹಪ್ಪು ಹಾಕೋದು, ತೆಗೆಯೋದು, ಇದೆಲ್ಲ ನಾವು ಮಾಡ್ತಕ್ಕಂಥ ಸಾಧನ. ಹಿಂಗೆ ಸಾಧನ ಮಾಡಿ ಕಾಣ್ತಾರೆ, ಕುತ್ಕೊಂಡಿರ್ತಾನೆ ಅಂತ ಅದನ್ನು ಹೇಳ್ತಾರೆ. ಎಲ್ಲಿದ್ದಾನೆ ಲಕುಮಿ ವಲ್ಲಭ ಅಂದರು. ವೈಕುಂಠಾಲಯದಿ, ವೈಕುಂಠ ಅಂತಕ್ಕಂಥ ಮುಕ್ತಿ ಮಂದಿರ, ಮೋಕ್ಷ ಮಂದಿರದಲ್ಲಿ ಇಲ್ಲಿದ್ದಂಥ. ಪ್ರಣವ ಅಂದ್ರೆ ಓಂಕಾರ, ಅದಕ್ಕೆ ಹೆಸರು. ಪ್ರಕೃತಿ ಅಂದ್ರೆ ಲಕ್ಷ್ಮಿ. ಕೀಲಾಲ ಜಾಸನ ಅಂದ್ರೆ ಬ್ರಹ್ಮ. ಕೀಲಾಲ ಅಂದ್ರೆ ನೀರು, ಅದಕ್ಕೆ ಹೆಸರು. ಜ ಅಂದ್ರೆ ಕಮಲ, ಹುಟ್ಟೋ ಕಮಲ, ಅದನ್ನು ಆಸನ ಮಾಡ್ಕೊಂಡಿರ್ತಕ್ಕಂಥವ್ರು ಅದು ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಪರಮಾತ್ಮ ಚೇತನಲ್ಲೂ ಇದ್ದಾನ, ಇಲ್ಲೂ ಇದ್ದಾನ. ಮೂಲ ಕಾರಣ ಪರಮಾತ್ಮ ಆಗಿರ್ತಕ್ಕಂಥವ. ಜಗತ್ತಿನ ಸಕಲ ವ್ಯಾಪಾರಕ್ಕೂ ಕೂಡ ಪ್ರಧಾನ ಕಾರಣ. ಹೌದಾ? ಅವನೇ ಮೂಲ ಕಾರಣ. ಹೋದ್ರೆ ಮತ್ತೆ ಯಾರು ಬೇರೆ ಇದ್ದಾರನೇ ಯಾರು ಮಾಡೋರು, ಅವನೇ ಮೂಲ ಕಾರಣ ಆಗಿರ್ತಕ್ಕಂಥವ. ಅಂಶನಾಮದಿ ಲೀಲೆಗೈಸುತ್ತೆ, ಅಲ್ಲಿ ಹೇಳ್ತಾರೆ ತನ್ನ ಮೂಲ ರೂಪ ಹೊರತಕ್ಕಂಥ ಇನ್ನಿತರ ಅಂಶಗಳು, ಮೂಲ ಪದ್ಮಾಭಿ ಪರಮಾತ್ಮ ರೂಪ, ಅದನ್ನು ಹೊರತಕ್ಕಂಥ ಉಳಿದ ಅವತಾರ ರೂಪಗಳು ಅದನ್ನಂತ ಇದ್ದಾರೆ. ಸ್ವಾಭಿನ್ನವಾಗಿರ್ತಕ್ಕಂಥ ಅನಿರುದ್ಧಾದಿ ರೂಪಗಳು. ಇಷ್ಟಿದ್ಕೊಂಡು ಕೂಡ ತೋರಿಕೊಳ್ಳದಲೆ ಅಂದ್ಬಿಟ್ಟು ಒಮ್ಮಿಲೆ ಅವ. ತೋರಿಕೊಳ್ಳದಲೆ ತನ್ನ ತಾನು ಪ್ರಕಟ ಮಾಡಿಕೊಡೋದಿಲ್ಲ. ಹಂಗೆ ಅಂತೀವಿ ನಾವು, ಪ್ರತ್ಯಕ್ಷ ಆಗ್ಬೇಕು ಅಂತ ಕೇಳ್ತೇವೆ ನಾವು. ಅದಂತಾರ ತೋರಿಕೊಳ್ಳದಲೆ ಒಂದೇ ಹೇಳ್ಬಿಟ್ರು. ಹಾಲಿನೋಳು ಘೃತವಿದ್ದ ತೆರನಂತೆ 3 ಸ್ಥಳದೆ, 3 ಸ್ಥಳ ಅವನು. ವೈಕುಂಠ, ಅನಂತಾಸನ, ಶ್ವೇತದ್ವೀಪ. ಅಲ್ಲಿ ಭಗವಂತ ಇದ್ದಾನ, ಪ್ರಣವದಲ್ಲಿ ಇದ್ದಾನ, ಚೇತನರಲ್ಲಿ ಇದ್ದಾನ. ಇದ್ರೂ ಕೂಡ ತೋರಿಕೊಳ್ಳದೆ ಅಷ್ಟು ಸಹಜ ತಂದು ತೋರಿಸ್ಕೊಳ್ಳೋಲ್ಲ ಅವನು ಮಾತ್ರ ಹೇಳ್ತಾ ಇದ್ದಾರೆ. ಬೆದಿಸ್ತ ಗತವಸ್ತಂಚೇನೆ ನಾನು ಪರಮಾತ್ಮ ಆಗಿರ್ತಕ್ಕಂಥವ ಸಕಲ ಚೇತನಲ್ಲಿ ಈ 3 ಅಧಿಷ್ಠಾನಗಳಲ್ಲಿ ಪರಮಾತ್ಮ ಇದ್ದು ಅಖಂಡ ವ್ಯಾಪಾರ ಮಾಡ್ತಕ್ಕಂಥವ. ಒಂದು ಮಾತು ಹೇಳಿ, ಒಂದು ಶಬ್ದ ಹೇಳ್ತಾರೆ, ಮೂಲ ಕಾರಣ ತಿಳ್ಕೊಂಬಿಟ್ರೆ ಸಾಕು. ಭಗವಂತ ಪ್ರಪಂಚಕ್ಕೆ ಮೂಲ ಕಾರಣ ಅವನೇ, ಇನ್ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಓಂ ಜನ್ಮಾದ್ಯಶೇತ ಓಂ ಅಂತ ಒಂದು ಬ್ರಹ್ಮಸೂತ್ರ. ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇಷ್ಟಕ್ಕೂ ಅವನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಬೋದು ಅಂತ ಮುಂದಾರ. ಶ್ರೀ ಹರಿಯ ಮಹಿಮೆಯನ್ನು ಕೊಂಡಾಡ್ತಾರೆ ದಾಸರಾಯರು. ನಿನ್ನೆ ಹೇಳಿದ್ದೀನಿ ನಾನು.
ಜಗನ್ನಾಥ ದಾಸರಿಗೆ ಪರಮಾತ್ಮ ಹೊಗಳೋ ಪ್ರಸಂಗ ಬಂತು ಅಂದ್ರೆ ಏನಿಲ್ಲೇ ಇಲ್ಲ, ಹೊಗಳಿಗೋದು ಕೂತ್ಬಿಡ್ತಾರೆ, ಮಹಿಮಾ ನೆನಪಾಗ್ಬಿಡ್ತಾರೆ ಅಂತ. ಇದಕ್ಕೆ ತನ್ಮಯನಾಗೋದು ಅಂತ ಹೇಳೋದಕ್ಕೆ ಹೆಂಗೆ ಹೇಳ್ತಾರೆ ನೋಡಿದನ ಒಂದೊಂದರಲ್ಲಿ. 3 ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನ್ನು ಉಳಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತ ಬಹುವಿಧ ತೋರಿದನು. ನರವತ್ ಪ್ರವೃತ್ತಿ ಅಂತದ ಇಲ್ಲ ಅದ್ರಾಗ, ನರವತ್ ಬೇಕಂತ ಅದನ್ನ ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಕೆಲವೊಂದು ಮಿಸ್ಪ್ರಿಂಟ್ ಆಗಿದೆ, ಕೆಲವೊಂದು ಅದಕ್ಕೆ ಹೇಳ್ತೇನೆ ನಾನು ಅಂತಾರೆ ನೋಡ್ರಿ. ಪರಮಾತ್ಮ ಹೆಸರದ ನಿಮಗೆಲ್ಲ ಮೇಲೆ ಮುದ್ದಿಜೋರಿಗೆಲ್ಲ ಗೊತ್ತಿರ್ತದೆ ನಿಮಗೆ. ತ್ರಿಯುಗಿ ಅವನ ಹೆಸರು ಒಂದು. 3 ಯುಗದಾಗ ಅಷ್ಟೇ ಅವನ ಅವತಾರ. ಯಾವ್ಯಾವು? ಕೃತ, ತ್ರೇತ, ದ್ವಾಪರ. ಕಲಿಯುಗದಾಗ ಅವತಾರ ಭಗವಂತ ಇಲ್ಲ. ನಿಮಗೆ ಮೇಲೆ ಮೇಲೆ ಬಂದ್ರೆ ಅದಕ್ಕೆ 3 ಯುಗದಿಂದ ಬಾ ಸ್ಪಷ್ಟೇ ಬಿಟ್ರಲ್ಲ. ಏನು ಮಾಡ್ಯಾನ ಭಗವಂತ ಹೆಂಗಿದ್ದಾನ ಅಂತ ಹೇಳ್ತಾರ. ಮೂಲ ರೂಪನು ಪದ್ಮನಾಭ ರೂಪ ಪರಮಾತ್ಮ ಮೂಲ ರೂಪದಿಂದ ಅದಕ್ಕೆ ಸೂರ್ಯಗಳ ಸಂತೈಸಿ ಜ್ಞಾನಿಗಳ ಪ್ರಾರ್ಥನೆಗೆ ಒಳಪಟ್ಟು ಜ್ಞಾನಿಗಳನ್ನ ಸಂತೋಷಪಡಿಸಲಿಕ್ಕೆ ಒಂದು ಅವತಾರದ ಉದ್ದೇಶ. ಇನ್ನೊಂದು ದ್ವಿತೀಯ ಕುಮಾರಕರ ಸಂಹರಿಸಿ. ದ್ವಿತೀಯ ಕುಮಾರರು ದೈತ್ಯರು, ಹೌದಾ? ದೇವತೆಗಳಿಗೆ ಸಂತೋಷಪಡಿಸೋದು, ಸಹಾಯ ಮಾಡೋದು, ಅನುಗ್ರಹ ಮಾಡೋದು. ದೈತ್ಯರ ಮಕ್ಕಳಿಗೆ ಅವ್ರಿಗೆ ಅನುಗ್ರಹ ಮಾಡೋಂಗಿಲ್ಲ. ಮತ್ತು ಅವ್ರಿಗೆ ಯಾರು ದೇವ್ರು ಹಂಗೆ ಪಾರ್ಶಾಲಿಟಿ ಮಾಡಿದೋದಕ್ಕೆ ದೈತ್ಯರು ಯಾವಾಗಿದ್ರು ಕಂಟಕರು, ವಿಷ್ಣು ವಿರೋಧಿಗಳು, ಜಗತ್ತಿಗೆ ಕಲ್ಯಾಣ ಮಾಡಿ ಕೊಡುವುದಿಲ್ಲ ಅವರು. ಅದಕ್ಕೆ ಅವ್ರನ್ನ ಸಂಹಾರ ಮಾಡೋದು ಪರಮಾತ್ಮನ. ಅಲ್ಲಿ ಹೇಳ್ತಾನಲ್ಲ, ಯದಾ ಯದಾ ಈ ಧರ್ಮಸ್ಯ ಮೇಲೆ ಮೇಲೆ ಬರ್ತಕ್ಕಂಥ ಶ್ಲೋಕ ಭಗವಂತ ಇರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಏನು ಮಾಡಿದೆ ಒಂದು ಉದ್ದೇಶ ಏನ್ರಿ? ಅದು ಒಂದೇ ಮತ್ತೆ ಹೇಳ್ತಾರೆ ನೋಡಿ ಜಗನ್ನಾಥಾಸರು, ಧರ್ಮವನ್ನು ಉಳಬೇಕೆಂದು. ಹೌದಾ? ಪರಮಾತ್ಮ ಇಚ್ಛೆ ಇಷ್ಟೇ. ಧರ್ಮ ಅಂದ್ರವನು ಪರಮಾತ್ಮ ಧರ್ಮ ಅಂತ ಹೆಸರು ಅವನಿಗೆ. ಧಾರಣ ಧರ್ಮ ಇತ್ಯಾಹು ಮಾತು. ಯಾವುದು ನಮ್ಮನ್ನು ಬದುಕಿಸ್ಲಿಕ್ಕೆ ಅನುಕೂಲ ಮಾಡ್ತದೆ, ಯಾವುದರಿಂದ ನಮಗೆ ಸೌಖ್ಯ ಆಗ್ತದೆ, ಅದಕ್ಕೆ ಧರ್ಮ. ಧರ್ಮ ಭಾಳ ಧರ್ಮ ಶಬ್ದಕ್ಕೆ ಅರ್ಥವ. ಅವನು ಭಿಕ್ಷುಕ ಹೊರ ಬರ್ತಾನ, ಧರ್ಮ ಮಾಡ್ರಿ ಅಂತ ನಾವ, ಅಲ್ಲಿ ಶಬ್ದ ಅರ್ಥ ಬೇರೆ. ಮನುಷ್ಯನ ಧರ್ಮ ಆ ಧರ್ಮಕ್ಕೆ ಅರ್ಥ ಬೇರೆ. ನಮ್ಮ ಧರ್ಮ ಯಾವುದು ಅಲ್ಲಿ ಅರ್ಥ ಬೇರೆ. ಧರ್ಮಕ್ಕೊಂದು 8 ಅರ್ಥಗಳು. ಅದಕ್ಕಂದನ ಧರ್ಮವನ್ನು ಉಳುಹಬೇಕೆಂದು. ಏನು ಪರಂಪರಾ ಬಂದದ ನಮ್ಮ ಪ್ರಪಂಚದ ಹಿಂದೆ ಬರ್ತಕ್ಕಂಥ ಸನಾತನ ಧರ್ಮದ ಉಳುಹು, ಅದನ್ನು ಉಳಿಸ್ಬೇಕಾಯ್ತು ದೇವರಿಗೆ. ಅವನ ಇಚ್ಛಾನ ಅದು ಹೇಳ್ತಾ ಇದೆ. ಉಳುಹಬೇಕೆಂದು ಏನು ಮಾಡಿದ ಹಂಗಾರವ? 2 ಕೆಲಸ ಆಗ್ಬೇಕು. 3 ಕೆಲಸ ಆಗ್ಬೇಕು. ಒಂದನೇದು ಶಿಷ್ಟರಿಗೆ, ದೇವತೆಗಳಿಗೆ, ಸಜ್ಜನರಿಗೆ ಒಳ್ಳೇದಾಗಬೇಕು, ದುಷ್ಟರಿಗೆ ನಿಗ್ರಹ ಆಗಬೇಕು, ಧರ್ಮ ಉಳಿಬೇಕು. ಪರಮಾತ್ಮನ 3 ಉದ್ದೇಶಗಳು ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕಂದು ಇಷ್ಟೆಲ್ಲ ಇದ್ದಕ್ಕೆ ಕಾರುಣಿಕ ಅಂತಾರ ಅವನ ಹೆಸರು. ಮಹಾಕರುಣಾಶಾಲಿ ಭಗವಂತ ಆಗಿರ್ತಕ್ಕಂಥವ. ಏನು ಮಾಡಿದ? ಭೂಮಿಯೊಳು ಒಬ್ಬನೇ ಬರಲಿಲ್ಲ, ನಿಜ ಪರಿವಾರ ಸಹಿತ. ಗೊತ್ತು ರಾಮಾವತಾರ, ಕೃಷ್ಣಾವತಾರ ನೋಡಿರಿ. ಪರಮದ ಒಬ್ಬನೇ ಬಂದಿಲ್ಲ, ವಾಯುದೇವ್ರನ್ನ ಕರ್ಕೊಂಬಂದಾನ. ಇದು ದೇವತೆ ಅಷ್ಟು ಅವತಾರ ಮಾಡ್ಯಾರ. ಅದಕ್ಕೆ ಒಂದೇ ಕೆಲಸ ಏನು? ಪರಮಾತ್ಮ ಸಂಕಲ್ಪಕ್ಕೆ ಅನುಕೂಲ ಆಗಲಿ ತಿಳ್ಕೊಂಡು ಹೇಳಿ ಅದನ್ನ ಹೇಳ್ತಾ ಇದ್ದಾರೆ. ನಿಜ ಪರಿವಾರ ಸಹಿತ. ನಿಜ ತಾನು ಪರಿವಾರ, ಅವನ ಪರಿವಾರ ದೇವರ ಪರಿವಾರ. ಬಹುವಿಧ ತೋರಿದನು. ಅನೇಕ ರೂಪಗಳನ್ನು ತಗೊಂಡ, ಅನೇಕ ಅವತಾರ ತಗೊಂಡ, ಬಹುವಿಧ ಅನೇಕ ಪ್ರಕಾರ ಅಂತ ಅನೇಕ ರೂಪಗಳನ್ನು ತಗೊಂಡ ಭಗವಂತ. ಎಲ್ಲೇ? ಭೂಲೋಕದಾಗ. ಹೆಂಗೆ ಬಂದ? ನಿಜ ಪರಿವಾರ ಸಹಿತ. ಯಾಕೆ? ಕಾರುಣಿಕ. ಹರಿಕಥಾಮಸದ ಇಂಟೆಕ್ಷನ್ ಹೆಂಗೆ ಸ್ಟ್ರಕ್ಚರ್ ಹೆಂಗೆ ನೋಡಿ, ಒಂದಕ್ಕೊಂದು ಹೆಂಗೆ ಗದಿ ಈ ಹೆಳ್ಳು ಹಾಕ್ತಾರೆ, ಹೆಣದ ಹಾಕ್ತಾರಲ್ಲ, ಹಂಗೆ ಹೆಣದಂಗೆ ಹರಿಕಥಾಮಸದ ವೈಶಿಷ್ಟ್ಯ. ಅದೇ ಕಾವ್ಯದ ತಂತ್ರ ಅಂತ ಹೆಸರು ಇದಕ್ಕೆ. ಹಿಂಗೆ ಬರೆಯೋದು ಭಾಳ ಕಷ್ಟದ ಕೆಲಸ. ಒಂದಕ್ಕೊಂದು ಪ್ರಶ್ನೆ ಉತ್ತರ ಹಂಗೆ ಹೇಳ್ತಾ ಇದ್ದಾರೆ. ಬಹುವಿಧ ತೋರಿದನು. ಹೆಂಗೆ ತೋರ್ತಾನ? ನರವತ್ ಪ್ರವೃತ್ತಿಯ. ನರವತ್ ಮನುಷ್ಯಂತೆ ಕಾಣಿಸ್ಕೊಂಡಾನ ಪರಮಾತ್ಮ. ರಾಮಾವತಾರದಾಗ ಮನುಷ್ಯ ಇದ್ದಂಗೆ ಅವಾಗ ಬೇರೆ ಏನಾರ ಮಗನ ಕೂಡು ಪಾಡು ಏನಾರ ಇದ್ವನೋ ಏನಾರ ಹಂಗೆ ಹುಟ್ಟಾನ. ಅಲ್ಲಿ ಮತ್ಸ್ಯಾವತಾರದಾಗ ಹಂಗೆ ಅವತಾರ ಮಾಡಿದ. ಆಚಾರ ಅಂತಾರ ನಿರ್ಣಯದೊಳಗೆ. ಮರ್ತ್ಯಾವತಾರಸ್ತು ಇವ ಮರ್ತ್ಯ ಶಿಕ್ಷಣ. ಪರಮಾತ್ಮ ಹಿಂಗೆ ಅವತಾರ ಮಾಡ ಜನರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಹಂಗೆ ಮಾಡಿ ತೋರಿಸ್ಯಾನ. ಕೃಷ್ಣ ಸಂಧ್ಯಾವಂದನೆ ಮಾಡ್ಯಾನ, ರಾಮ ದೇವ್ರ ಪೂಜೆ ಮಾಡ್ಯಾನ, ಪಾಠ ಕಲ್ತಾನ ಹೋಗಿ ಗುರುಗಳ ಹತ್ರ. ವಿಶ್ವಾಮಿತ್ರ ಶಿಷ್ಯ ಅದ. ಯಾಕೆ ಮಾಡಿದ? ತನಗೆ ಬೇಕು ಅಂತಲ್ಲ. ಅವ್ರಂದ್ರು, ಸ್ವಾಮಿ ನಮಗೇನು ತಿಳಿ, ನಿನಗೇನು ತಲೆ ಹೇಳ್ಕೊಡ್ತೇವೆ ನಾವು, ನಮ್ಮ ವಿದ್ಯೆ ಸಾರ್ಥಕ ಮಾಡ್ಕೋತೀವಿ ಅರ್ಪಣೆ ಮಾಡಿ ಅಂದ್ರೆ ಅವರು. ನಾವು ಕಲ್ತದನ್ನು ಕೃಷ್ಣಾರ್ಪಣೆ ಮಾಡ್ತೇವೆ ಬಾರ ಅಂತ ತಿಳ್ಕೊಂಡು. ಸೂರ್ಯ ಗಾಯತ್ರಿ ಅಂದ್ಲು, ನನ್ನ ಮಂತ್ರ ಸಾರ್ಥಕಾತ್ಮ ಹಾರಾಯ ಅಂತಕ್ಕೆ ಅಂದ್ಲು. ಪರಮಾತ್ಮ ಯಾಕೆ ತೋರಿಸ? ಪರಮಾತ್ಮ ಒಳ್ಳೆ ಶಿಕ್ಷಕ, ಜನರಿಗೆ ಹಾದಿ ತೋರಿಸ್ತಕ್ಕಂಥವು. ಅದನ್ನು ಹೇಳ್ತಾ ಇದ್ದಾರೆ. ಯಜ್ಜದಾಚರತೆ ಶ್ರೇಷ್ಠ ತತ್ತತ್ತೇವ ಇತರೇ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನೋಡಿ ಹಿಂಗದ. ಹಿರಿಯರು ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ತೋರಿಸೋ ಕುಂತರ್ಥ. ಪರಮಾತ್ಮ ಮಾಡಿ ತೋರಿಸಿಲ್ಲ ಅಂತಂದ್ರೆ ನಾವು ಹಂಗೆ ಮಾಡ್ತಿರಲ್ಲ. ನೋಡು ಕೃಷ್ಣ ಸಂಧ್ಯಾವನೆ ಮಾಡ್ಯಾನಂತೆ, ಕೃಷ್ಣ ದೇವ್ರ ಪೂಜೆ ಮಾಡ್ತೀವಿ ನಾವು ಮಾಡೋಣ ಹಂಗಾರಂತ ಬುದ್ಧಿ ಬರಲಿ ಜನರಿಗೆ ಅಂತ ತಿಳ್ಕೊಂಡು ಹೇಳಿ. ಹಿರಿಯರು ಹೆಂಗೆ ಇರ್ತ ಮನ್ಯಾಗ ಅಪ್ಪ ಮಗ ಹೇಳೋದು, ಏ ಮಗನ ಮನೆ 1,00,000 ರೂಪಾಯಿ ಕೊಟ್ಟರು ಮುಂಜಿ ಮಾಡೀನಿ, ಸಂಧ್ಯಾವಂದನೆ ಮಾಡಿ ಮಗನ,
ಆ ಹುಡುಗಿ ಎಡನ ಮಾಡ್ತಾನೆ, ಮೂರನೇ ಕೇಳ್ತಾನೆ, ನೀ ಯಾಕೆ ಮಾಡ್ಬೇಕು ಅಂತ ಕೇಳ್ತಾನೆ. ಹೌದಲ್ಲ, ಹಿರಿಯ ಅಕ್ಕನ ಶಾಲೆ ಅಂತಾರಲ್ಲ, ಹಂಗಿದ್ದ ನಾನು ಹೇಳ್ತಾ ಇದ್ದರೆ ನಲವತ್ತು ಪ್ರವೃತ್ತಿಯ ಪರಮಾತ್ಮ ಧರ್ಮ ಸಂಸ್ಥಾಪಕನಾಗಿರ್ತಕ್ಕಂಥ ಮಹಾನುಭಾವ. ಇಲ್ಲಿ ಹೇಳ್ರಿ, ಈ ಪದ್ಯದಿಂದ ಸಾಂಶವಾಗಿರ್ತಕ್ಕಂಥ ಅವತಾರ ಹೇಳ್ತಾ ಇದ್ದಾರೆ. ಹಂಗೆ ಹೇಳ್ತೀನಿ ನಿಮಗೆ ಯಾವ ಅವತಾರ ಯಾವಾಗ ಮಾಡಿದೆ ಅನ್ನೋದನ್ನ. 3 ಯುಗ ಆಗಿವೆ ಯಾವ, ಕೃತ, ತ್ರೇತ, ದ್ವಾಪರ, ಈ ಕಲಿಯುಗ ನಡೆದಿದೆ ನೋಡ್ರಿ. ಕೃತಿಯುಗ ಯಾವ ಅವತಾರ ಅದು ತಿಳ್ಕೊಂಬಿಡ್ರಿ. ಇದು ವ್ಯಾಖ್ಯಾನ ಹೇಳ್ತಾ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ. ಹೌದಾ, ಯಾವಾಗ ಇವು ಕೃತಿಯುಗದಾಗ ಇರ್ತಕ್ಕಂಥವು. ತ್ರೇತಾಯುಗದಾಗ ವಾಮನ, ಪರಶುರಾಮ, ದಶರಥ ರಾಮ ಅಥವಾ ರಾಮಚಂದ್ರ ದೇವರು ಯಾವಾಗಿಂದ ತ್ರೇತಾಯುಗದಾಗ. ದ್ವಾಪರದಾಗ ಕೃಷ್ಣಾವತಾರ. ಹೌದಾ, ಮುಖ್ಯ. ಆ ದ್ವಾಪರಕ್ಕೂ ಕಲಿಯುಗಕ್ಕೂ ಸಂಧಿ ಕಾಲದಾಗ ಬೌದ್ಧಾವತಾರ. ಮುಂದೆ ಕಲಿಯುಗದ ಅಂತ್ಯಕ್ಕೆ ಕೃತಯುಗ ಪ್ರಾರಂಭವೆಳ್ಳಕ್ಕೆ ಬುದ್ಧ ಕಲಿಕೆ ಅವತಾರ ಆಗತ್ತದ, ಆಗಿಲ್ಲ. ಇನ್ನು ಹೇಳಕತ್ತೀನಿ, ನಾವು ಕಲಿಯುಗ ಮುಗಿಬೇಕು, ಕೆಟ್ಟ ಹಾಳಾಗಿ ಹೋಗ್ಬೇಕಲ್ಲ ಜಗತ್ತು, ಆ ಸಡ್ಡ ಹಾಳಾಗಿ ನಡೆದು ಈಗ ಗೊತ್ತದ ನಿಮಗೆಲ್ಲ. ಹೌದಾ, ಇದು ಅಂತ್ಯಕ್ಕೆ ಬಂದಾಗ ಪರಮ ಅವತಾರ ಮಾಡ್ತಾನೆ, ಮತ್ತು ಶಿಷ್ಟ ರಕ್ಷಣೆ ಮಾಡ್ತಕ್ಕಂಥವ. ಇಟ್ಟು ಹೇಳ್ತಾ ಇದ್ರಿ, ದುಷ್ಟ ನಿಗ್ರಹ, ಶಿಷ್ಟ ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮನ ಅವತಾರ ಹೇಳ್ಕೊತ ಹೋಗಿ ಒಂದೊಂದು ಅವತಾರದ ಮಹತ್ವ ಹೇಳ್ಬೇಕಾಗ್ತದೆ ನಿಮಗೆ. ಇಲ್ಲಿ ಯಾವಾಗ ಏನು ಮಾಡಿದ, ಮತ್ಸ್ಯ ಅವತಾರದಾಗ ಏನು ಮಾಡಿದ, ನಿಮಗೆ ಮೀನು ಒಂದು ಉದ್ಧಾರ ಮಾಡಿದ, ವೇದ ಉದ್ಧಾರ ಮಾಡಿದ. ಕುರ್ಮ ಅವತಾರದಾಗ ಅನ್ನ ಹಂಚಿದ, ಅಮೃತವನ್ನು ಹಂಚಿದ. ಮತ್ತು ವರಾಹ ತೋಟದಾಗ ಆ ಕೆಲಸ ಮಾಡಿದ. ನರಸಿಂಹದೇವರಾಗಿ ಸಾಕ್ಷಾತ್ ರಾಕ್ಷಸರನ್ನ ಸಂಹಾರ ಮಾಡಿದ. ಒಂದೊಂದು ಅವ್ರ ಕಥೆ ನೆನಪು ಮಾಡ್ಕೋಬೇಕಿಲ್ಲ, ಇಷ್ಟೇ ನಿಮಗೆಲ್ಲ ಗೊತ್ತವ, ಅದನ್ನ ಹೇಳಿಕತ್ತೀನಿ. ಆ ರೀತಿಯಾಗಿ ಪರಮಾತ್ಮನ ಮಹಿಮಾದಿಗಳನ್ನ ಹೇಳ್ಕೊತ ಹೋಗಿಂದ ದಾಸರಾಯರು ಅದನ್ನೆಲ್ಲ ಹೇಳಿದ ಗೀತಾ ಮಾತನ್ನು ಅದನ್ನು ತೋರಿಸ್ತಾ ಇದ್ದಾರೆ. ಇದರಂತ ಮುಂದುವರೆದಂತಾರ ಪರಮಾತ್ಮನ ಕಾರ್ಯ ಆಗಲೇ ಹೇಳಿದರು, ಅವ ಮೂಲ ಕಾರಣ ಅಂತ. ಹೌದಾ, ನೋಡಿ ಹರಿಕಥಾಂಸಾರ ಹಿಂಗದ ನೋಡಿ, ತಿಳ್ಕೊಡ್ರಿ. ಅಲ್ಲಿ ಎಲ್ಲಿ ತಮ್ಮ ಪ್ರಶ್ನೆ ಹಾಕೋತಾರ, ಉತ್ತರ ಅಲ್ಲೇ ಕೊಡ್ತಾರೆ ಮತ್ತೊಂದು ಕಡೆ. ಅದಕ್ಕೆ ಒಂದು ಶಬ್ದ ಇಂಗ್ಲೀಷ್ನಾಗ ಅಲ್ಗೂ ಅರ್ಥ ಆಗ್ತದೆ, ಸೆಲ್ಫ್ ಇಂಟರ್ಪ್ರಿಟೇಟಿವ್. ತಾನ ತೆಗೆದು ತೋರಿಸ್ತದ. ಅಲ್ಲಿ ಹೇಳಿದ್ರು ಕಾರುಣಿಕ ಅಂತ ತಿಳ್ಕೊಂಡು. ಹೌದಾ, ಅಲ್ಲಿ ಇದನ್ನ ಹೇಳ್ತಾರೆ, ಕಾರುಣಿಕ ಯಾಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡವು ನಿರ್ಮಾಣ ಮಾಡ್ತಾನ, ಕಾರ್ಯರೂಪದಿಂದ ಬ್ರಹ್ಮಾಂಡಾಂತರ್ಗತ ಪ್ರಕೃತಿ ಒಳಗಿದ್ದು ಈ ಪ್ರಕೃತಿಯಾಗಿರ್ತಾನ, ಮೇಲೆ ಪ್ರವರ್ತಕನೂ ಆಗ್ತಾನ ಭಗವಂತ, ಇದು ನಡೆಸ್ತಾನ. ಅರ್ಥ ಅದನ್ನ ಹೇಳ್ತಾ ಇದ್ದಾರೆ. ಕಾರಣಾಹ್ವಯ ಪ್ರಕೃತಿಯೊಳಗೆ ಇದ್ದು 6+18 ತತ್ವವ. 6+18 ಎಷ್ಟಾದವು? 18 6 24. ಹೌದು, 6 ತತ್ವ ತಾ ರಚಿಸಿ 24 ತತ್ವಗಳು. ನಿಮಗೆ ಗೊತ್ತ, ಮೇಲೆ ಮೇಲೆ ಪಂಚತನ ಪಂಚಭೂತಗಳು, ಪಂಚತನ ಮಾತ್ರ, ಪಂಚಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇಟ್ಟು ಕೂಡಿರ್ತಕ್ಕಂಥದ್ದು. ತಾ ರಚಿಸಿ ತದ್ರೂಪ ತನ್ನಾಮಗಳನ್ನೇ ಧರಿಸಿ. ಆ ಏನು 24 ತತ್ವವಲ್ಲ, ಅಲ್ಲಿ ಅಂತರ್ಯಾಮಿ ತಾನೇ ಕೂತ್ಕೊಂಡಿರ್ತಾನ, ತಾನೇ ಮಾಡ್ತಾನ. ಆ ಹೆಸರಿಂದ ಕರೆಸೋತಾನವ. ಭೂತ ಪಂಚಕ, ಆಮೇಲೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅದ್ರ ಹೆಸರು ಅವನ. ಮತ್ತು ನಾವು ಆಕಾಶ ಅಂತೀವಿ, ಆಕಾಶ ಅಂದವನ. ಸುಧಾದಾಗ ಇದನ್ನೆಲ್ಲ ಬಿಡಿಸ್ತಾರ. ಈ ಆಕಾಶವೋ ಆಕಾಶ ಇದನ್ನ ದೇವರು ಇರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ನೀರಜ ಭವಾಂಡ ಅಂತ ಗೊತ್ತಾಗ್ತದೆ ನಮ್ಗೆ. ಪೃಥ್ವಿ ಬ್ರಹ್ಮಾಂಡ, ನೀರಜ ಭವಾಂಡ ಬ್ರಹ್ಮಾಂಡ ಅಂತ ಅರ್ಥ. ನಿರ್ಮಿಸಿ ಪರಮಾತ್ಮ ಮಾಡ್ತಾನ, ತನ್ನ ನಾಮಗಳನ್ನ ಧರಿಸಿದ, ಅವತಾರ ಮಾಡಿದ, ಆ ಹೆಸರು ಇಟ್ಟುಕೊಂಡ, ಆರು ಅಂತರ್ಯಾಮಿಯಾಗಿದ್ದ ಭಗವಂತ ಇಟ್ಟಿದ್ಕೊಂಡು ಏನ್ ಮಾಡ್ತಾ ಇದ್ದಾನೆ. ಕಾರುಣಿಕ ಅದಕ್ಕಂದ್ರು ಕಾರ್ಯಾಖ್ಯ ರೂಪದಿ ಅಂತರ ಮಹಾನುಭಾವರು. ಕಾರ್ಯ ಸಂಕೇತವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ತದ್ರೂಪ ತನ್ನಾಮಗಳನ್ನು ಹೊತ್ತುಕೊಂಡವನಾಗಿ ಕಾರ್ಯಾಖ್ಯ ರೂಪದಿ ತೋರುವನು. ಹೆಂಗ ಸಹಜ ಅಹಿತಾಚಲಗಳಲ್ಲಿ ಪ್ರತಿದಿನದಿ. ನೀವು ಹಿಂದೆ ವಿಭೂತಿ ಸಂಧ್ಯಾ ಬಂದದಿವಲ್ಲ, ಅದನ್ನು ರಿಪೀಟ್ ಮಾಡ್ತಾ ಇಲ್ಲಿ ಹೇಳ್ತಾರೆ. ಅಹಿತ ಅಂದ್ರೆ ವಿಶಿಷ್ಟ ಪ್ರತಿಮಾದಿಗಳಲ್ಲಿ, 10 ಮುನಿ ಪ್ರತಿಮಾದಿ ಯಾರು ವಿಭೂತಿ ಸಂಧಿಗಳು ಹೇಳ್ಯಾರಲ್ಲಿ ಅಂತಾರ. ಅಚಲಗಳಲ್ಲಿ ಚಲ ಅಚಲ, ಚಲ ಪರ್ವತಾದಿಗಳು ಅಲ್ಲಿಯೂ ಇದ್ದಾನ. ಮತ್ತು ಪರ್ವಪರಿ ಚಲದಾಗ ಅಷ್ಟೇ ಇಲ್ಲ, ಚಲದಲ್ಲಿಯೂ ಇದ್ದಾನ, ಅಚಲದೂ ಇದ್ದಾನ. ಗಿಡ ಗುಂಪು ಮತ್ತೊಂದು ಸರ್ವತ್ರ ವ್ಯಾಪ್ತ. ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ ಅಂತ ಒಂದು ಸೂತ್ರ. ಅಲ್ಲಿ ಬಾದರಾಯಣರು ಎಲ್ಲ ಹೇಳ್ಕೊತ ಹೋಗ್ತಾರೆ ಹೆಂಗಿದ್ದಾನ ಭಗವಂತ ಅನ್ನೋದನ್ನ. ಅವ ಇಲ್ಲಿ ಸ್ಥಳ ಇಲ್ಲೇ ಇಲ್ಲ, ಇದು ಕೂಡ ಅವೆಲ್ಲ ದೇವ್ರಿಗೆ ಸ್ಥಳ ತೋರಿಸ್ರಿ, ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದನ್ನೇ ಹಾಯ್ ಹೇಳ್ತಾರೆ. ಅಸಹಿತ ಅಹಿತ ಚಲಗಳ ಅಚಿರಳಿ ಪ್ರತಿದಿನದಿ. ಮತ್ತೊಮ್ಮೆ ಹಂಗೆ ತಿಳ್ಕೊಬೋದು ನೀವು, ಅಕಸ್ಮಾತ್ ಅಂತ ದಾಸರ್ತಾರ. ಯಾವಾಗ ಒಮ್ಮೆ ಇರ್ಬೋದು ಅಲ್ಲ ಅಂತಾರ. ಯಾವಾಗ ಪ್ರತಿದಿನದಿ, ಪ್ರತಿದಿನ ನಾವು ಇರ್ಬೋದು ಹೋಗ್ಬೋದು ತಿಳ್ಕೊಡಿ. ಭಗವಂತ ಅವೆಲ್ಲ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಆ ಮಹಿಮೆಯನ್ನು ಹೇಳ್ಕೊತ ಹೋಗಿ ಮುಂದುವರೆದಂಥ ದಾಸರಾಯರು ಇಂಥ ಅದ್ಭುತವಾಗಿದ್ದ ಪರಮಾತ್ಮ ಸ್ತೋತ್ರ ಮಾಡೋದು. ಕಾರಣರೂಪ ಕಾರ್ಯರೂಪ ಹೇಳಿದರು ಅಂತ ಪರಮಾತ್ಮನ ವೈಶಿಷ್ಟ್ಯ ಹೇಳ್ಕೊತ ಹೋಗ್ತಾ ಇದ್ದಾರೆ. ಅದರಿಂದ ಮುಂದುವರೆ ಹೇಳ್ತಕ್ಕಂಥ ಮಾತು ಮತ್ತೊಂದು ನೋಡ್ರಿ, ಇಲ್ಲಿ ಹೇಳ್ತಾರೆ, ಸಾಧನ ಹೇಳ್ತಾರೆ. ಹರಿಕಥಾಮೃತ ಸಾರದ ಅನೇಕ ಧ್ವನಿಗಳು. ಒಂದು ಕಡೆಗೆ ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ,
ಬಹಳ ಭಾಗವತ ಮಹಿಮೆಯನ್ನು ಇಲ್ಲಿ ಹೇಳ್ಕೊತ ಹೋಗೋದು, ಅವನ ಅನುಸಂಧಾನ ರಹಿತ ಮಾಡ್ತಕ್ಕಂಥ ಸಾಧನ ಭಾಳ ರೀತಿ ಒಳಗೆ ನಿಮಗೆ ಹೇಳಿಬಿಟ್ಟೆ ಮೇಲೆ ಇರತಕ್ಕಂಥ 3 ಮುಖ್ಯ ಸಿದ್ಧಾಂತಗಳು ಹರಿಕಥಾಮಸಾರದಾಗ. ಈ 3ನ್ನು ಹೇಳಲಿಕ್ಕೆ ದಾಸರ ಕಾವ್ಯ ಬರ್ದಾರ. ಇದನ್ನ ಒಂದು ಶಬ್ದ ಕಷ್ಟ ಆಗ್ಬೋದು, ಅರ್ಥ ಮಾಡಿಕೊಡ್ರಿ. ತಾತ್ವಿಕ ಶ್ರದ್ಧೆ ಅರ್ಥಾತ್ ಅಂದ್ರೆ ನಮ್ಮ ಸಿದ್ಧಾಂತ ಅಂತ ಅರ್ಥ. ಜೀವನ ನೀತಿ ಸೂಚಿ, ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದನ್ನ. ಆಚರಣ ಪ್ರಭಾವ, ಮನುಷ್ಯನ ಆಚರಣೆ ಹೆಂಗಿರ್ಬೇಕು, ಇಷ್ಟು ಕೂಡಿಸಿದ ಹರಿಕಥಾಮಸಾರಿ ಇಲ್ಲಿ ಹೇಳ್ತಾರೆ ನೋಡಿ ಅಂತಾರ. ನಮಗೆ ಹೇಳ್ಕೊಡ್ತಾರೆ ದಾಸರು. ಪೃಥ್ವಿ ಪಂಚಭೂತವ, ಅಖಿಲ ಚೇತನ ವರ್ಗದ. ಇಲ್ಲಿ ಒಂದು ಹಿಂಗೆ ತಿಳ್ಕೊ ನೀನು, ಪ್ರತಿಯೊಂದರಲ್ಲಿಯೂ ಅಧಿಷ್ಠಾನ ರೂಪವಾಗಿರ್ತಕ್ಕಂಥ ಪರಮಾತ್ಮ ನೆನೆಸ್ಕೋತ ನಿನ್ನ ಜೀವನ ತೆಗಿ. ಅದು ಅಲ್ಲಿ ನೋಡಿ ಹೆಂಗಂತದ. ದೇಶವ ಸುತ್ತಿ ದೇಹಾಯಾಸಗೊಳಿಸದೆ 21 ಹೋತ ನೋಡು. ಒಂದು ರೈಟ್ ಸರಿ. ಭಗವಂತ ತ್ರಿವಿಧ ಜೀವರಲ್ಲಿ ಜೀವರಂತರ್ಯಾಮಿ ಅಂಶಿ ಕಳೇವರಗೊಳಗೆ ಇಂದ್ರಿಯಗಳಲ್ಲಿ ತಾ ವಿಹಾರವ ಗೈವತ ಅನುದಿನ ಅಂಶ ನಾಮದಲ್ಲಿ. ಈ ವಿಷಯಗಳನ್ನು ಉಂಡು ಸುಖಮಯ ಇವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮ ಸಖ ಅಂದ್ರವರು. ಯಾಕೆ ಸುಧಾಮ ಸಖ ಅಂತ ಹಾಕಿದರು? ಭಗವಂತ ಬಡವರನ್ನೆಂದೂ ಕೈ ಬಿಟ್ಟಿಲ್ಲ. ಬಡವರ ಉದ್ಧಾರಿ ಭಗವಂತ. ಅವ ಕೇಳೋದು ಏನೂ ಇಲ್ಲ, ಕೇವಲ ಭಕ್ತಿ. ಉದಾಹರಣೆ ಕೊಡ್ತಾರೆ ಅದಕ್ಕೆ ನಮಗೆ. ಭಕ್ತಿ ಎಂತಾದೇ ಸುಧಾಮನ ಹತ್ರ ಹೋದ ಏನೂ ಇಲ್ಲ ಅಂದ್ರೆ ಏನೇನು ಅವನ ಅನುಗ್ರಹದಲ್ಲ ಸಾಕಾಗ್ತಿದ್ದ ನಾವು ತಿಳ್ಕೊಡುತ್ತೆ. ಆ ರೀತಿ ಹೇಳ್ತಾ ಇದ್ದಲ್ಲಿ ಹೆಂಗಿದ್ದಾನ? ಜೀವರ ಅಂತರ್ಯಾಮಿಯಾಗಿ, ಅರ್ಥ ಸ್ವಾಭಾವಿಕದ, ನಮ್ಮ ಅಂತರ್ಯಾಮಿ ಪರಮಾತ್ಮದ್ದೇ ಇದ್ದಾನ ಅಂತರ್ಯಾಮಿ. ಅಂಶಿ ಒಂದು ಅಂಶದಿಂದ ಗೀತಾ ಹೇಳ್ತದೆ, ಮಮೈಮಾಸೋ ಜೀವ ಸನಾತನ ಅಂತ ಹೇಳಿದಂಗೆ. ಅಂಶಿ ಕಳೇವರಗಳಿಗೆ ಇಂದ್ರಿಯಗಳಲ್ಲಿ ಆ ಪರಮಾತ್ಮ ಆಯಾ ದೇಹಗತವಾಗಿದ್ದ ಇಂದ್ರಿಯಗಳಲ್ಲಿ ಪ್ರಕಾಶತಃ ವ್ಯಾಪ್ತನಾಗಿ ಅಂತ ಅರ್ಥ ಅದಕ್ಕೆ ಇರ್ತಕ್ಕಂಥ ಇಂದ್ರಿಯಗಳಲ್ಲಿ ವಿಹಾರ ಗೈವುತ. ನೋಡ್ರಿ, ಇಷ್ಟು ಮಂದಿ ಹತ್ರ ಅಂತ ಹೇಳ್ತಾನೆ, ಯಾರ್ಯಾರ ಕೆಲಸ ಯಾವ ಕೆಲಸ ಮಾಡಿಸ್ತಾನ ಅವರಿಂದ ಯುಕ್ತವಾದ ಕೆಲಸ ಅವನೇ ಮಾಡಿಸವ. ಅದರಿಂದ ವಿಹಾರ ಗೈವುತ ಅನುದಿನ ಅಂಶ ನಾಮದಲ್ಲಿ, ಅಲ್ಲಿ ಹೆಸರಾಗ ಅಂಶ ಪರಮಾತ್ಮ ಕಿಂಚಿತ್ ಅಂಶ ಇದ್ದಂಗೆ. ಈ ವಿಷಯಗಳನ್ನ ಉಂಡು ಪರಮಾತ್ಮ ಆಗಿರ್ತಕ್ಕಂಥವ ತಾನು ಉಂಡು ಅಂತ ಅರ್ಥ. ವಿಷಯಾಂತರ್ಗತ ಸ್ವಾಖ್ಯ ರಸವನ್ನು ಮಾತ್ರ ತಾನು ಸ್ವೀಕಾರ ಮಾಡಿ ಅದರ ಸುಖವನ್ನು ಯಾರಿಗೆ ಕೊಡ್ತಾನ? ದೇವರಿಗೆ ಕೊಡ್ತಾನ. ಉಂಡು ಉಣಿಸಿ ಮೇಲೆ ಬರ್ತಕ್ಕಂಥ ಮಾತು ಕಥಾಮೃತೊಳಗೆ ಸುಖಮಯ. ಅವಾಗ ಅದಕ್ಕಂದ್ರು ಅವು ಇಷ್ಟ್ಯಾಕರು ಅಲ್ಲಿ ನೋಡ್ರಿ, ವಿಷಯವನ್ನು ಉಂಡು ಅಂದ್ರು ಮುಂದೆ ಸುಖಮಯ ಅಂತಾರ. ಕನೆಕ್ಷನ್ ಅದ ಅದಕ್ಕೆ. ಪರಮಾತ್ಮ ಸುಖಮಯ ಸ್ವಾಖ್ಯ ರಸ ಮಾತ್ರ ಸ್ವೀಕಾರ ಮಾಡ್ತಕ್ಕಂಥವ ಭಗವಂತ ಆಗಿರ್ತಕ್ಕಂಥವ. ಸುಖಮಯ, ಮಯ ಅಂತ ಶಬ್ದಕ್ಕೆ ಮಯಟ್ ಶಬ್ದ. ಅದು ಮಯಟ್ ಪೂರ್ತಿ ಅಂತ ಅರ್ಥ. ಪೂರ್ತಿ ಸುಖ ಭಗವಂತಗೆ, ಒಂಚೂರು ಕಿಂಚಿತ್ ಇಲ್ಲೇ ಇಲ್ಲ. ಏನಿಲ್ಲದೆ ಸ್ವಲ್ಪ ದೋಷದ ಹಿಂಗನ್ನೋ ಹಂಗಿಲ್ಲ. ಇದಕ್ಕೆ ಬಹಳಷ್ಟು ಡಿಸ್ಕಷನ್ ಮಾಡ್ತಾರೆ ಸುಧಾದೊಳಗೆ. ಹಂಗೆ ಈ ಓಣಿ ಬಗ್ಗೆ ಹೇಳ್ತೇನೆ ನಾನು. ಈ ಓಣಿ ನನಗೆ ಗೊತ್ತಿದ್ದಂಗೆ ಬ್ರಾಹ್ಮಣರ ಮಯ, ಬ್ರಹ್ಮಮಯ ಇದು. ಅಲ್ಲಿ ಹಂಗಲ್ಲಿ ಇದೇ ಇದ್ದಾರೆ ಮತ್ತಲ್ಲಿ. ಅದಕ್ಕೆ ಜಾಸ್ತಿ ಯಾರಿದ್ದಾರ? ಹಂಗೆ ಹೇಳ್ದಂಗೆ ಏನ್ರಿ ಅಡಿಗೆ ಪದಾರ್ಥಗಳು ಭಾಳ ಪದಾರ್ಥ ಮಾಡಿದ್ರು, ಅನೇಕ ಭಕ್ಷ್ಯ ಭೋಜ್ಯ ಮಾಡಿದ್ರು, ಎಲ್ಲ ತುಪ್ಪಮಯ ಹಂಗೆ ಭಾಳಷ್ಟು ಇದ್ದಾಗ ಅಂತೀವಿ. ಹಂಗೆ ಭಗವಂತ ಸುಖಮಯ ಶಬ್ದಕ್ಕೆ ಹಂಗೆ ಅರ್ಥ ಅಲ್ಲ. ಮತ್ತೆ ಇಲ್ಲ ಮಚ್ಚೂರು ಬೇರೆ ಇದೆ ಸುಖ ಹಿಂಗೆಲ್ಲ. ಪರಮಾತ್ಮ ಪೂರ್ತಿ ಸುಖ ಅಂತ ಅರ್ಥ. ಪೂರ್ಣಮದಃ ಪೂರ್ಣಮದ ಮಂಚದಂಗೆ ಸುಖಮಯನಾಗಿರ್ತಕ್ಕಂಥವ. ಈವ ಏನು ಈವ ಅಂದ್ರೆ ಕೊಡುವ ಅಂತ ಅರ್ಥ. ಏನು ಕೊಡ್ತಾನ? ಸುಖ. ಅಲ್ಲಿ ನೋಡಿ ಆ ಶಬ್ದ ಚಂದವು ನೋಡ್ರಿ. ಸುಖ ಸಂಸಾರ ದುಃಖ. ಹೌದಾ? ಕೆಳಗಿನ ಸಾರಿ ಬರೆಯಲ್ಲಿ ದೇವ ಮಾನವ ದಾನವರಿಗೆ. ಒಂದೊಂದಕ್ಕೊಂದು. ಸುಖ ಯಾರಿಗೆ ಹೇಳಿದ? ಅಲ್ಲಿ ಹೌದಾ? ಸಂಸಾರ ಯಾರಿಗೆ ಹೇಳಿದ? ದುಃಖ ಯಾರಿಗೆ ಹೇಳಿದ? ಹರಿಕಥಾಮಸಾರ ಹೆಂಗದ ನೋಡ್ರಿ. ಹೌದಾ? ಎಷ್ಟು ಅದ್ಭುತ ಹೇಳ್ದ ದಾಸರಾಯರು. ಯಾಕೆ ಕಾರಣ ನಮ್ಮ ಹುಡುಗರು ಓದ್ಕೊಳ್ಳಿ ಕಲ್ಕೊಳ್ಳಿ ಹೆಂಗಾರ ಮಾಡಿ ತಿಳ್ಕೊಂಡು. ಸುಖ ಸಂಸಾರ ದುಃಖ ಯಾರಿಗೆ? ದೇವರಿಗೆ, ಸಾತ್ವಿಕರಿಗೆ ಅಂತ ಅರ್ಥ. ಸಂಸಾರ ಮಾನವರು ಅಂದ್ರೆ ರಾಜಸರಿಗೆ, ದುಃಖ ಯಾರಿಗೆ? ದಾನವರಿಗೆ. ದುಃಖ ಅಂದ್ರೆ ಅಳೋದು ಅಂತ ಅರ್ಥ, ಮತ್ತು ತಮಸ್ಸು ಅಂತ ಅರ್ಥ. ಸುಖ ಅಂದ್ರೆ ಮೋಕ್ಷ ಸುಖ ಅಂತ ಅರ್ಥ. ಸಂಸಾರ ನಿಮಗೆ ಗೊತ್ತ, ನಾವು ಅನುಭವಿಸ್ತೀವಿ ಸಂಸಾರವನ್ನು. ಇವು ಮೂರು ಕೊಡ್ತಕ್ಕಂಥ ಪರಮಾತ್ಮ ವೈಶಿಷ್ಟ್ಯ. ಹಂಗ್ಯಾಕೆ ಕೊಡ್ದಂಗೆ ಅವರ ಭಕ್ತಿ ಅವರ ಸಾಧನೆ ನೋಡ್ಕೊಡ್ತಕ್ಕಂಥವ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಎಂದೂ ಕೂಡ ಕನ್ಫ್ಯೂಷನ್ನು ಆಗಿ ಭಗವಂತಗೆ ಹೆಚ್ಚು ಕಡಿಮೆ ಆಗಿ ಇಲ್ಲ ಹೆಚ್ಚು ತತ್ತು ಹಿಂಗೇನಾಗೋದಿಲ್ಲ. ಆ ಸಮಾಜ ಆ ಯೋಗ್ಯತಾ ಎಷ್ಟು ಅಷ್ಟು ಮಾತ್ರ ಭಗವಂತಕ್ಕಂಥವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದೆ ಹೇಳಿ ಇಷ್ಟ ಇದ್ದದ್ದಕ್ಕೆ ಹಿಂಗೇನಿರೋದಕ್ಕೆ ಹಂಗಾರೆ ಏನು ಮಾಡ್ರಿ ಅಂತ ದಾಸರಾಯ. ಅಲ್ರಿಪ್ಪ ಇಷ್ಟೆಲ್ಲ ಹೇಳಿದ್ರೆ ನಮಗೆ ನಾವೇನು ಮಾಡೋಕೆ ಹೇಳ್ರಿ ಅಂತ ಹೇಳಿದ್ರೆ ದಾಸರು ಉತ್ತರ ಕೊಡ್ತಾರೆ ನಿಮಗೆ. ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗೆ ಒಳಗಾಗದಲೇ
ಸಾಧ್ಯ ಇಲ್ಲ ನಮ್ಮ ಕಡೆಯಿಂದ. ಎದ್ರಾಶ, ಮಲ್ಕೊಂಡ್ರಾಶ, ಕೂತ್ರಾಶ ಎಲ್ಲ ವಿಚಿತ್ರಾಶ ಇರ್ತಾವೆ, ಹೌದಲ್ಲ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ಅಖಿಲ ಚೇತನರು ಹೆಂಗೆ ಭೂ ಸಲಿಲ ಪಾವಕ, ಭೂ ಅಂದ್ರೆ ಭೂಮಿ, ಸಲಿಲ ಅಂದ್ರೆ ನೀರು, ಪಾವಕ ಅಂದ್ರೆ ಅಗ್ನಿ, ಸಮೀರ ವಾಯು, ಆಕಾಶ, ಇವೆಲ್ಲ ಪಂಚಭೂತಗಳು. ಅರ್ಥ ಬಂದಷ್ಟು ಬಂದು ಇಲ್ಲಿ ಅಖಿಳ ತತ್ವ ಪರೇಶಿಗೆ ಇದು ಅಧಿಷ್ಠಾನವೆಂದು ಅರ್ಚಿಸು ಅನವರಿತ, ಅರ್ಚಿಸು ಅನವರ್ತ, ಅರ್ಚಿಸು ಅನವರ್ತ ಕೂಡಿ ಶಬ್ದ, ಒಂದೇ ಶಬ್ದ. ಏನು ಹೇಳ್ತಾರೆ? ದೇಶ ದೇಶ ಅಂತ, ದೇಶ ದೇಶವ ಸುದ್ದಿ, ಅಖಂಡ ಟ್ರಾವೆಲಿಂಗ್, ಹೌದಾ? ಸುತ್ತೋ ತಪ್ಪಲ್ಲ, ಇಲ್ಲಿ ತಿಳ್ಕೊಂಡು ಸುತ್ತು ಅಂತ. ಗಯಾಕ್ಕೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲ ಅಷ್ಟು ಫೋಟೋ ತೊಗೊಂಬರೋದು, ಮಂದಿ ತೋರಿಸೋದು ಕೂಡ ಅಷ್ಟು ದಿನ ನಿತ್ಯ ಇದೆಲ್ಲ ಯಾತ್ರಾ ಮುಗಿಸ್ಕೊಂಬರೋದೆ ಬಂದು ಕೂಡ ಎಲ್ಲ ಫೋಟೋ ತಂದ್ರೆ ಅಷ್ಟು ಫೋಟೋ ಹಾಕೊಂಡಿರ್ತಾರೆ ಅಲ್ಲಿ ಇಲ್ಲೇ ಕೂಡ ಎಲ್ಲ. ಸದ್ಯ ಸ್ನಾನ ದಿಪ್ಪಿಡೋದು, ಬೈಲ್ ಇಲ್ಲಿ ನೋಡ್ರಿ ನಾ ಹೆಂಗೆ ಹೋಗಿ ನೋಡ್ರಿ, ಸ್ನಾನ ಹೆಂಗೆ ಮಾಡಿ ನೋಡ್ರಿ ನಾ, ಹೌದಾ? ಇದು ತೋರಿಸೋದೇನು ತಪ್ಪಲ್ಲ, ಇದ್ರಾಗ ವೇಳೆ ಕಲಿಬೇಡ್ರಿ ಅಂತಾರೆ. ದೇಶ ದೇಶವ ಸುತ್ತಿ ಅಖಂಡ ಪ್ರವಾಸ ಮಾಡೋದಾಗಲಿ ಮತ್ತೊಂದಾಗಲಿ ಸುಸ್ತೋ ತಪ್ಪಲ್ಲ. ಕೊನೆಗೆ ಹೇಳ್ಯಾರ ಅನವರತ, ಪರಮಾತ್ಮ ಸರ್ವತ್ರ ವ್ಯಾಪ್ತ ಅನ್ನೋದು ತಿಳ್ಕೊಂಡು ನೀ ಯಾತ್ರಾ ಮಾಡ್ಲಿಕ್ಕೆ ಕಲಿ, ಹೌದಾ? ಹಂಗೆ ಹೋಗಿ ಬಂದ್ರೆ ಅಂತ ಹೇಳ್ತಾರೆ. ಗಾಡಿ ಹೋಗಿ ಬರ್ತೀವಿ, ದಿನ ದಿನ ಗಾಡಿ ಗಯಾಕ್ಕೆ ಹೋಗೋದಿಲ್ಲ, ಬಸ್ ಬದ್ರಿಗೆ ಹೋಗೋದಿಲ್ಲ, ಮತ್ತು ಬಸ್ಸಿಗೆ ನಮಗೆ ಅಂತರ ಉಳಿತು. ನಮಗೆ ಬಸ್ಸು ಗಾಡಿ ಹೋದಂಗೆ ಹೋಗ್ಬೇಡ್ರಿ, ಹೆಂಗೆ ಹೋಗ್ರಿ ತಿಳ್ಕೊಂಡು ಹೋಗ್ರಿ. ವೈಷ್ಣವ ಭಕ್ತರ ಅಷ್ಟು ಜ್ಞಾನಿಗಳಾಗಿ ಹೊರದೇತ. ದೇಶ ದೇಶ ಅವಾಗ ಏನಾಗ್ತದೆ, ದೇಹಾಯಾಸಗೊಳಿಸದೆ ಆಗ್ತದೆ. ಮತ್ತು ಅಲ್ಲಿ ಸ್ನಾನ, ಇಲ್ಲಿ ಸ್ನಾನ, 21 ಸ್ನಾನ ಅಲ್ಲಿ ಮಾಡೋದು ಇರ್ತದೆ, ಅವನ್ನೆಲ್ಲ ಅಂತ ಹೋಗ್ಕೊಂಡು ನೋಡ್ರಿ. ಅವನ್ನೆಲ್ಲ ಬರೀ ಆಯಾಸ ಮಾಡ್ಕೋಬೇಡ್ರಿ, ಆಯಾಸ ಆಗಿ ಆಗ್ತದೆ. ಬರೀ ಆಯಾಸದಾಗ ಒಳ್ಳೆ ಕಳಿಬೇಡ್ರಿ ಅಂತ ಆಸ್ತ ಆಯ್ತು. ದೇಶ ದೇಶವ ಸುತ್ತಿ ಅಖಂಡ ಆಯಾಸ ಪಡ್ದಂಗೆ ಕಾಮ್ಯ ಕರ್ಮ ಏನು ಹೆಚ್ಚು ಅಂತಂತಾರೆ. ಕಾಮ್ಯ ಕರ್ಮ ದುರಾಶೆ, ಇವನ್ ಏನು ಬಿಡ್ಬೇಕು ನಾವು? ಬಿಡ್ಲಿಕ್ಕೆ ಆಗೋಲ್ಲ, ಹೌದಲ್ಲ? ಕಾಮ್ಯ ಕರ್ಮ ದುರಾಶೆ, ಇದು ಎಲ್ಲರಿಗೂ ಇದ್ದದ್ದನೇ. ಇದು ಎಂಥ ಏನು ಓದ್ಕೊಂಡಿರಲಿ ಬೇಕಾದಿರಲಿ ಒಂಚೂರು ಆಶೆ ಇರೋದನ್ನೇ. ಕಾಮ್ಯ ಕರ್ಮ ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮಕ್ಕೆ ಫಲ ಕೇಳ್ತೇವೆ ದೇವರಿಗೆ, ನಾವು ಕೇಳೋಲ್ಲ. ಮತ್ತು ಅದು ಇವನ್ನೆರಡು ಬಿಡ್ರಿ ಅಂತ ದಾಸರ ಸಿದ್ಧಾಂತದ ಮುಖ್ಯ ಧ್ವನಿ ನೋಡಿ ತಿಳ್ಕೊಂಬಿಟ್ರಿ ನೀವು. ಮನುಷ್ಯ ದುರಾಸೆ ಇರಬಾರ್ದು, ಕಾಮ್ಯ ಕರ್ಮ ಇರಬಾರ್ದು. ಎಲ್ಲಿ ಸಿಗ್ತಾರಂತವ್ರು ಎಲ್ಲೋ ಕೆಲವೊಂದು ಸಿಗ್ಲಿಕ್ಕೆ ಸಾಧ್ಯ ಅದ. ಎಂತೆಂಥವ್ರು ಆಶಾ ಗೆದ್ರಿಕಾಗಿಲ್ಲ. ಆಶಾ ಏಷಾಂ ದಾಸಿ ತೇಷಾಂ ದಾಸಯೇ ಲೋಕ ಅಂತ ಒಂದು ಮಾತು ಬರ್ತವೆ. ಯಾರು ಆಶಾ ಹಿಂದೆ ಬೆನ್ನತ್ತಾರ ಅವರು ಜಗತ್ತಿಗೆ ದಾಸರಾಗ್ಬಿಡ್ತಾರಂತ. ಆಶಾನ ಯಾರು ದಾಸಿ ಮಾಡ್ಕೊಂಡಿರ್ತಾರ ಅವ್ರಿಗೆ ಸಿಗ್ತದಂತ ಅರ್ಥ. ಇದು ಇನ್ನೊಂದು ಮಾತು ಹೇಳಿದೆ ಅಂದ್ರೆ, ಮನಸ್ಸು ಹೇಳ್ದಂಗೆ ನಾವು ಕೇಳ್ಬೇಕು, ನಾವು ಹೇಳ್ದಂಗೆ ಮನಸ್ಸು ಕೇಳ್ಬೇಕು. ನಾವು ಹೇಳ್ದಂಗೆ ಮನಸ್ಸು ಕೇಳ್ಬೇಕು. ಮನಸ್ಸು ಹೇಳಿದ್ರೆ ನಾವು ಮನಸ್ಸು ಇಲ್ಲಿ ಹೋಗುವಂತ ಅದನ್ನ ಮಾಡಿ ಇದನ್ನ ಮಾಡಂತ ಮನಸ್ಸು ಭಾಳ ಚಂಚಲ. ಮನಸ್ಸು ಹೇಳ್ದಂಗೆ ನಾವು ಮಾಡೋಂಗಿಲ್ಲ, ನಾವು ಹೇಳ್ದಂಗೆ ಮನಸ್ಸು ಮಾಡ್ಕೋ ಅದನ್ನ ಹೇಳ್ತಾ ಇದ್ದಾರೆ. ಕಾಮ್ಯ ಕರ್ಮವ ಬಿಡು, ದುರಾಶೆಯ ಒಳಗಾಗದಲೇ. ಎಷ್ಟು ಸಿದ್ಧಾಂತ ಮಾತು ನೋಡೋದು, ಏನು ಶಾಸ್ತ್ರ ಹೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ದುರಾಶೆ ಅಂದರೆ ಕೆಟ್ಟ ಆಶೆ ಅಂತ ಅರ್ಥ. ದುರಾಶೆಗಳಿಗೆ ಒಳಗಾಗದಲೇ ಏನು ತಿಳ್ಕೊ, ಹಿಂಗೆ ತಿಳ್ಕೊ. ಬ್ರಹ್ಮಾದಿ ಅಖಿಲ ಚೇತನರು, ನಾವು ನೀವು ಅಲ್ಲ, ಅವನಿಂದ ಬ್ರಹ್ಮದಿಂದ ಪ್ರಾರಂಭ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಜೀವಿಗಳು ಕೂಡ ಅದಷ್ಟಲ್ಲ, ಭೂ ಸಲಿಲ ಪಾವಕ ಸಮೀರ ಆಕಾಶ ಇವೆಲ್ಲ ಪಂಚಭೂತಗಳು ಮೊದಲಾದ ಅಖಿಲ ತತ್ವ ಪರೇಶಿಗೆ ಅಧಿಷ್ಠಾನವೆಂದರಿದು. ಇವೆಲ್ಲ ಪರಮಾತ್ಮಗೆ ಅಧಿಷ್ಠಾನ, ಅಲ್ಲಿ ಪರಮಾತ್ಮಲ್ಲಿದ್ದಾನೆ. ಅಧಿಷ್ಠಾನ ಇರ್ತಕ್ಕಂಥ ಸ್ಥಳ, ಅಧಿಷ್ಠಾನ ಸ್ಥಳ ಅಂತ ಅರ್ಥ. ಅವ ಇರ್ತಕ್ಕಂಥ ಸ್ಥಳ. ಅವ ಇಷ್ಟೇ ಹೇಳಿದರು, ಅಷ್ಟು ಹೇಳಲಿಕ್ಕಾಗಿಲ್ಲ, ಎಷ್ಟು ಊಟನೇ ಅಂದ್ರೆ ಸರ್ವತ್ರ ವ್ಯಾಪ್ತ ಅಂತ ಹೇಳ್ಬೇಕಾದ್ರೆ. ಹಿಂಗೆ ತಿಳ್ಕೊಂಡು ದೇಶ ಸುತ್ತಬೇಕಾದ್ರೆ ಪ್ರವಾಸ ಮಾಡು, ಯಾತ್ರಕ್ಕೆ ಹೋಗು. ಪರಮಾತ್ಮ ಎಲ್ಲ ಕಡೆಗೆ ಇದ್ದಾನ, ಜಾಗೃತಿ ಇದ್ದಾನ, ನನಗಂತ ಸಾಧನ ಮಾಡ್ಲಿಕ್ಕೆ ಹಚ್ಚಿದ್ದಾನೆ ಭಗವಂತ, ಅನುಗ್ರಹ ಮಾಡ್ದಂತ ತಿಳ್ಕೊಂಡು ಹೋಗಿ ಅಲ್ಲಿ ಹೋಗಿ ಅದನ್ನೆಲ್ಲ ಮರೆತು, ಹೌದಾ? ಅಲ್ಲಿ ನಾವು ಇರ್ತಾವಲ್ಲ ಅಲ್ಲಿ ಕೇಳ್ಕೊತ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ, ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಹಾಗೆ ಹೇಳೋರು ಇಲ್ಲಿ ಆ ಬದ್ರಿ ಒಳಗೆ ಹೋಗ್ತಾರಲ್ಲ, ಹೌದಾ? ಇಲ್ಲೇ ಕನಸು ಕಾಣೋದು. ನಾವೆಲ್ಲರೂ ಬರೀ ಕನಸು ಕಾಣೋದು ನಮ್ಮ ಮನೆ ಬರೆದಾಗ. ಅಲ್ಲ ನಮ್ಮ ತಲೆ ಏನೇನು ಹಾಕೊಳ್ಳೋದು ಇಲ್ಲ, ಅಲ್ಲಿ ಬದ್ರಿ ಅಂತ ನಾವು ಹೋಗಿರಂಗಲ್ಲ, ಅದೇ ಹೊಂಟಿರ್ತೀವಿ, ಬದ್ರಿ ಹೋಗ್ತಾರಂತ. ಬದ್ರಿಯಿಂದ ಒಂದು ಬ್ಯಾಸ ಬದ್ರಿಗೆ ಹೋಗ್ಬೇಕಲ್ಲಿ, ಹೌದಲ್ಲ? ಅಲ್ಲೇನೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬುಟ್ಟ್ಯಾಕ ಕರ್ಕೊಂಡು ಹೋಗ್ತಾರಂತ. ಹಂಗಾರೆ ನಾ ಬುಟ್ಟ್ಯಾಕ ಕೊಡ್ತೇನೆ, ಇಲ್ಲೇ ಚಪ್ಪಾಯಿ ಹೊಡ್ಕೊಳ್ಳೋ. ದುರಾಶೆಗೆ ಒಳಗಾಗದಲೇ, ಹೌದಿಲ್ಲ? ಇಲ್ಲ ಅದೇನೋ ಎಂಥ ಟ್ರೈನ್ ಅದು, ಒಂದೇ ಮಾತ್ರ ಟ್ರೈನ್ ಆಗ್ಯದಂತ. ಅದಕ್ಕೆ ಅದ ನಾವು ಯಾತ್ರಾಕ್ಕೆ ಹೋಣಂತ. ವೈಶಿಷ್ಟ್ಯ ಹೆಂಗೆ ಗೊತ್ತಾ ನಿಮಗೆ? ಆ ಗಾಡಿ ಒಳಗೆಲ್ಲ ಟಿಫಿನ್ ಊಟ ಕೊಡ್ತಾರಂತ. ಹೆಚ್ಚಲಾಕ್ಷ ಆ ಕಡೆಗೇನೆ, ಹೌದೇ? ದುರಾಶೆಗೆ ಒಳಗಾಗದಲೇ. ನೋಡಿ ಎಷ್ಟು ಸಿದ್ಧಾಂತ ಆಗುತ್ತದೆ. ಇಲ್ಲಿ ಹೋಗೋ ಹೊತ್ತಿನಾಗ ನೀ ಎದಕ್ಕೆ ಹೊಂಟಿದಿ, ಎಲ್ಲಿ ಹೊಂಟಿದಿ, ಇದು ಥರ ಇರಲಿ ಅಂತ. ದುರಾಶ ಅಥವಾ ಕಾಮ್ಯಕರ ಮಾಡ್ಲಿಕ್ಕೆ ಹೋಗಬೇಡ, ದೇಶ ಸುತ್ತು ಪ್ರವಾಸ ಮಾಡು. ಅದಕ್ಕೆ ಲಕ್ಷಣ ಆ ಕಡೆಗೆ ಬರೋದು ಹೇಳ್ತಾ ಇದ್ದಾರೆ, ಎದು ಗೆದಿರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅಧಿಷ್ಠಾನ ಅನ್ಸಪ್ಲಿಕ್ಕತ್ತಾ ಇದ್ದಾರೆ. ಅಧಿತಿಷ್ಠತಿ ಅಧಿಷ್ಠೀಯತೆ ವಾ ಅಧಿಷ್ಠಾನಂ ಅರ್ಥ. ಆಯಾ ವಸ್ತುಳೆ ಭಗವಂತ ಆಯಾ ರೂಪದಿಂದ ತನ್ನ ರೂಪದಿಂದ ಆಯಾ ಇರ್ತಕ್ಕಂಥ ಭಗವಂತ ಆಗಿರ್ತಕ್ಕಂಥವ ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತಾರೆ ಮುಂದುವರೆದು.
ನೋಡ್ರಿ, ಮುಂದಿನ ಸುಮಾರು 3 ಪದ್ಯಗಳಿಂದ ಕ್ಷರ ಅಕ್ಷರ ಅಥವಾ ಜಡಚೇತನ ಭೇದಗಳನ್ನ ತಿಳ್ಕೊಂಡು ಉಪಾಸನೆ ಮಾಡ್ರಿ. ಇದು ಹರಿಕಥಾಮೃತ ಕೊಡೋದಂಥ ಉಪಾಸನಾ ಮಾರ್ಗ ಅಂತ ಹೇಳಿದ್ರೆ ಹೆಂಗೆ ಉಪಾಸನೆ ಮಾಡೋಕೆ ಹೇಳ್ತಾ ಇದ್ದಾರೆ ಸಾಹೇಬ್. 2 ವಿಧದಲ್ಲಿ ಲೋಕದೋಳು ಜೀವರುಗಳಿಬ್ಬರು. ಎಷ್ಟು ಸರಳಲ್ಲ, ಏನು ತೊಂದರೆ ಇಲ್ಲಲ್ಲ, ಅಷ್ಟ ಎಲ್ಲೆಲ್ಲಿ ಬಿಡೋದು ತಿಳ್ಕೊಂಬಿಟ್ಟು ಸಾಕು. ಏನು ಕಷ್ಟ ಇಲ್ಲ, ಡಿಕ್ಷನರಿ ಬೇಕಾಗಿಲ್ಲ, ಹೌದಲ್ಲ. ಮತ್ತು ಅದಂತಾರ 2 ವಿಧದಲ್ಲಿ ಲೋಕದೋಳು ಯಾರಿದ್ದಾರ? ಜೀವರುಗಳು ಇಬ್ಬರು. ಸಂತತ ಯಾವಾಗಲೂ ಯಾರ್ಯಾರು? ಕ್ಷರ ಅಕ್ಷರ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಇಡೀ ಜಗತ್ತನ್ನ 2 ಭಾಗ ಮಾಡಿಬಿಟ್ಟಾರ. ಒಂದು ಕ್ಷರ ಪ್ರಪಂಚ, ಒಂದು ಅಕ್ಷರ ಪ್ರಪಂಚ. ಕ್ಷರ ಅಕ್ಷರ, ಅದು ಮುಂದೆ ಹೇಳ್ತೀನಿ ಇವಾಗ. ಕ್ಷರ ಅಕ್ಷರ ಅಷ್ಟ ಅಲ್ಲ, ವಿಲಿಂಗ ಸಲಿಂಗ, ಸೃಜ್ಯ ಅಸೃಜ್ಯ ಭೇದದಲ್ಲಿ ಕರೆಸುವುದು ಜಡ ಪ್ರಕೃತಿ, ಪ್ರಣವಾಕ್ಷರ, ಮಹತ್ ಅಣುಕಾಲ ನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಒಂದು ಸಿದ್ಧಾಂತ ಹೇಳ್ಬಿಟ್ರು. ಸರ್ವತ್ರ ಯಾವಾಗಲೂ ಕೂಡ ಏನು? ಹರಿಸಹಿತ ಪಂಚಭೇದಗಳ 5 ಭೇದ ನಿಮ್ಗೆ ಗೊತ್ತಾ? ಇರ್ತಕ್ಕ ಸಿದ್ಧಾಂತ ಜೀವ ಪರಮಾತ್ಮ ಭೇದ, ಜೀವ ಜಡ ಭೇದ, ಜಡ ಭೇದ, ಜಡ ಪರಮಾತ್ಮ. ಇದು ಖರೆ ಯಾವುದಿಲ್ಲ ಹೇಳಿ ನೋಡೋಣ ಇವಾಗ. ಸುಳ್ಳಾಲಿಕ್ಕೆ ಸಾಧ್ಯನೇ ಇದು. ನಮ್ಮ ಸಿದ್ಧಾಂತ ಎಷ್ಟು ಪ್ರಾಕ್ಟಿಕಲ್ ಅದ. ನಿಮಗೆ ಫರಕ್ ಅದ, ಇದಕ್ಕೆ ಫರಕ್ ಅದ, ಜಡದ ಫರಕ್ ಅದ. ಒಂದ್ರಂಗ ಒಂದು ಜಗತ್ತಿನ ಇಲ್ಲೇ ಇಲ್ಲ ತಿಳ್ಕೊಂಬಿಡ್ರಿ ನೀವು. ಅದಕ್ಕೆ ನಮ್ಮ ಸಿದ್ಧಾಂತಕ್ಕೆ ಹೆಸರದ ವಿಷ್ಣು ಸಿದ್ಧಾಂತ, ಅಸಮ ಸಿದ್ಧಾಂತ ಅಂತ ಹೆಸರು ನಮಗೆ. ಯಾವುದು ಸಮ ಇಲ್ಲ ನಮ್ಮಲ್ಲಿ, ಅಸಮ. ಸಮ ಸಿದ್ಧಾಂತ ಬೈಯೋದಲ್ಲ ಅದು. ಅಸಮ ಅಂದರೆ ಜೀವ ಭೇದ, ಜಡ ಪರಮಾತ್ಮ ಭೇದ, ಒಬ್ಬರಿಗೊಬ್ಬರು ಭೇದ. ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ 2 ಗಿಡ ಅವ ಸಮ ಅಂತಾರನೇ ಯಾರು? ಒಂದು ಬಳಿಗೆ ಮತ್ತೊಂದು ಬಳಿಗೆ ಅದನ್ನ ಹೇಳ್ಕೊತ ಹೋಗ್ತಾರಲ್ಲೇ. 2 ವಿಧದಲ್ಲಿ 2 ಪ್ರಕಾರ ಲೋಕದೋಳ್ ಯಾರಿದ್ದಾರ? ಜೀವರುಗಳಿಬ್ಬರು ಇದ್ದಾರೆ. ಯಾರ್ಯಾರು? ಸಂತತ ಕ್ಷರ ಅಕ್ಷರ. ನೇರ ಗೀತಾದ ಮಾತದು. ಕ್ಷರ ಪ್ರಪಂಚ, ಅಕ್ಷರ ಪ್ರಪಂಚ. ಅಷ್ಟಲ್ಲ, ವಿಲಿಂಗ ಮತ್ತು ಸಲಿಂಗ ಅಂತ ಹೇಳ್ತಾ ಇದ್ದಾರೆ. ಸಾಧನ ಪೂರ್ತಿಯಾಗಿ ವಿಲಿಂಗ ಯಾರು ಗೊತ್ತಾನೆ? ಲಿಂಗಭಂಗ ಹೊಂದಿ ತಮ್ಮ ಸ್ವರೂಪಗತಿ ಇರತಕ್ಕಂಥ ವಿಲಿಂಗ ಜೀವರು. ಸಲಿಂಗರು ಅಂದ್ರೆ ಲಿಂಗಭಂಗವಾಗಿರ್ತಕ್ಕಂಥವ್ರು ಸಲಿಂಗರು. ವಿಲಿಂಗ ವಿಗತಃ ಲಿಂಗ ಅಂತ ಒಂದರ್ಥ. ಲಿಂಗ ಸಹಿತ ಸಲಿಂಗ ಅಂತ ಅರ್ಥ. ಶಬ್ದಕ್ಕೆ ಸಮಾಸಾರ್ಥಿ ಮಾಡ್ತಾರೆ. ವಿಲಿಂಗ ಸಲಿಂಗ. ಲಿಂಗದ ಇಲ್ಲದೆ ಇದ್ದವರು ಮೋಕ್ಷಕ್ಕೆ ಹೋಗಿರ್ತಾರೆ, ಇಲ್ಲ ಜೀವನ ಮುಕ್ತ ಕಾಯ್ಕೋತ ಕೂತ್ಕೊಂಡಿರ್ತಾರೆ. ನಾವೆಲ್ಲ ಸಲಿಂಗರು. ಲಿಂಗದ ನಮಗಿನ್ನೂ ಹೋಗಿಲ್ಲ. ವಿಲಿಂಗ 2 ರೀತಿ ಹೇಳ್ತಾ ಇದ್ದಾರೆ. ಒಂದು ಕ್ಷರ ಅಕ್ಷರ, ಇನ್ನೊಂದು ಸಲಿಂಗ ವಿಲಿಂಗ ಅಂತಕ್ಕಂಥದ್ದು. ಇನ್ನೊಂದು ಸೃಜ್ಯ ಅಸೃಜ್ಯ. ಈ ಭೇದಾಗ 3 ವಿಧ ಹಿಂಗಿದ್ದಾರೆ ಚೇತನೊಳಗೆ. ಸೃಜ್ಯ ಅಂದ್ರೆ ಹುಟ್ಟಿಸಲ್ಪಟ್ಟವರು, ಅಸೃಜ್ಯ ಹುಟ್ಟದೇ ಇರತಕ್ಕಂಥವ್ರು. ನೋಡ್ರಿ, ಒಂದು ಲೋಕದ ಅಸೃಜ್ಯ ಲೋಕ ಅಂತ ತಿಳ್ಕೊಂಡು ನಾವೇನು ನೋಡಿಲ್ಲ ಅದನ್ನ. ಇಲ್ಲಿ ಹೇಳಿಕತ್ತೀನಿ ನಿಮ್ಮನ್ನ. ಅದು ಸೃಜ್ಯ ಅಂದ್ರೆ ನಾವೆಲ್ಲ ಹುಟ್ಟಿ ಬಂದ್ಬಿಟ್ಟೆ. ನಾವೆಲ್ಲ ನಮ್ಮಂತ ಅನೇಕ ಇದು ಕುತ್ಕೊಂಡ್ಬಿಟ್ಟಾವಂತಲ್ಲೇ, ಕಲ್ ಬಿದ್ದ ರಾಶಿ ಬಿದ್ದದಲ್ಲೇ. ಅಸೃಜ್ಯ ಇನ್ನೂ ಹುಟ್ಟಿಲ್ಲ ಅವರು. ಭಗವಂತ ವೆಳ್ಳ ಬಂದಾಗ ಅವ್ರನ್ನ ಕಳಿಸ್ಕೊಂತ ಇಚ್ಛಾ ಬಂದಾಗ ಅವ್ರನ್ನ ಹೋಗ್ರಿಪ್ಪ ಟೊಪ್ಪಿ ಅನ್ನ ಅಂಗಿ ಹಾಕೊಂಡು ಹೋಗ್ರಿ, ಮತ್ತೆ ಒಂದು ದೇಹ ಕೊಡ್ತಾನೆ. ನಮಗೆ ನಿಮ್ಗೆ ಏನು ತಕ್ಕದ ದೇಹ ಕೊಡ್ತಾನೆ. ಕೆಂಪು ಕರಗೋ ಬೆಳೆನೋ ಹಿಂಗೆ ಗೊತ್ತಾಗೋದಿಲ್ಲ. ಆ ದೇಹ ಕೊಡೋಣ ಭಗವಂತ. ಅದು ಅಸೃಜ್ಯ. ಇದು ಸೃಜ್ಯ. ಅಸೃಜ್ಯ ಒಂದು ಅಸೃಜ್ಯ. ಅದು ಕುತ್ಕೊಂಡದಂತ. ಅವಾಗ ಕೂಡ ಕರ್ಮ ಅಂತ ಹೇಳ್ತಾರೆ. ಮತ್ತೆ ನಿಮಗೆ ಅಲ್ಲಿ ಸಾಧ್ಯ ಹೆಂಗೆ ಗೊತ್ತ? ಅಲ್ಲಿ ಉಸಿರು ಹೊತ್ತು ಬಿದ್ದಾವಿಲ್ಲ ಜೀವ, ಅದು ಕರ್ಮ ಹೋದ್ರೆ ಮತ್ತೆ ಉಸಿರಾಡೋ ಒಂದು ಜೀವ ಹೋದಲ್ಲ. ಇಷ್ಟು ವಯಸ್ಸು ಸೃಜ್ಯ ಅಸೃಜ್ಯ, ಲಿಂಗ ವಿಲಿಂಗ ಸಲಿಂಗ. ಹಿಂಗ ಕರೆಸುವುದು ಜಡ ಪ್ರಕೃತಿ ಅಂತಾರ. ಪ್ರಣವ ಅಕ್ಷರ ಮೊದಲಾದಿಗಳಲ್ಲಿ, ಪ್ರಣವ ಅಂದ್ರೆ ಹೇಳಿ ನಿಮಗೆ ಓಂಕಾರ ಅಕ್ಷರಗಳಲ್ಲಿ, ಮಹದ್ ಅಣು ಕಾಲ ನಾಮದಿ. ಎಷ್ಟು ಹಾಕ್ತಾರ. ಅಣು ಕಾಲ ನಾಮ, ಒಂದೊಂದು ಅಣುವಿನಲ್ಲಿಯೂ ಭಗವಂತಿದ್ದಾನೆ. ಕಾಲದಲ್ಲಿಯೂ ಕಾಲಾಂತರ್ಗತ ಕಾಲ ನಿಯಾಮಕ ದಾಸೋಹಂ ತವ ದಾಸೋಹಂ, ಕಾಲಾತೀತ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಯತಾಮಹಂ. ಅವನ ಹೆಸರು ಕಾಲಸಿದ್ಧಕರ್ತಾವನ. ಇಷ್ಟು ತಂತ್ರಜ್ಞಾನ ಭಗವಂತ ನಾಮದಿ ಹರಿಸಹಿತ ಹೇಳಿದರು, ಉಪದೇಶ ಮಾಡ್ತಾರ. ಹರಿಸಹಿತ ಭೇದಗ ಪಂಚಕ ಸ್ಮರಿಸು ಸರ್ವತ್ರ. ಯಾವಾಗಲೂ ಕೂಡ ಇದು ಮರೆಯುವಂಗಿಲ್ಲ. ಏನು? ಪಂಚಭೇದ ತಾರತಮ್ಯ ಸಿದ್ಧಾಂತ ಮೂಲ. ಪಂಚಭೇದ ಹೆಂಗ ನೋಡ್ರಿ, ಆಗಲೇ ಹೇಗೆ 3 ವಸ್ತುಗಳ ಮುಖ್ಯ ಮೂಲ ಪರಮಾತ್ಮ, ಜೀವ, ಜಡ. ಈ 3 ಏನಾಗ್ತಾವ? 5 ಆಗ್ತಾವ. ಹೆಂಗೆ? ಮತ್ತೆ ಈಶ ತೋಡ್ರಿ. ಈಶ ಜೀವ ಭೇದವಂದ, ಈಶ ಜಡ ಭೇದ. ಮತ್ತೆ ಅಕ್ಕಲ್ಲು ದೇವ್ರು ಒಂದಾನವೆಲ್ಲ ಒಂದು ಪರಮಾತ್ಮ. ಇನ್ನು ಜೀವ ಭೇದವ ಇಲ್ಲ. ಜೀವ ಜಡ ಭೇದ ಅದ, ಜಡ ಜೀವ ಭೇದ, ಜಡ ಭೇದ. ಏನು ಇರ್ತಕ್ಕಂಥ ಸಿದ್ಧಾಂತ ಒಂದಕ್ಕೊಂದು ಯಾವ ಇಲ್ಲೇ ಇಲ್ಲ. ಇವನ್ನ ಸರ್ವತ್ರ ಜ್ಞಾಪಿಸಕ್ಕೋ. ಈ ಸಿದ್ಧಾಂತ ಇದ್ರೆ, ಈ ತಿಳುವಳಿಕಿದ್ರೆ ಭಗವಂತ ಅನುಗ್ರಹ ಮಾಡ್ತಾವಂತ ಅರ್ಥ. ಇಲ್ಲ ಕಲ್ಲು ದೇವ್ರು ಎಲ್ಲ ಒಂದೇ ತೋಡ್ರಿ ಅಂದ್ಬಿಟ್ರೆ ಅವನಂತರೇಮಿ ಇರ್ತಾನ. ಅದ ಒಂದೇ ಆಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅದನ್ನ ಹೇಳ್ತಾ ಇದ್ದಾನೆ. ಪಂಚಭೇದಗಳನ್ನ ಸರ್ವತ್ರ ಆ ರೀತಿ ಹೇಳ್ತಕ್ಕಂಥ ಮಾತು ಬರ್ತಾ ಇದ್ದ. ಅಷ್ಟೇ ಅಲ್ಲ, ಕಾಲ ನಾಮದಲ್ಲಿ ಅಂತ ಹೇಳಿ ಮುಂದೆ ಸಂವತ್ಸರ ಹಿಂದೆ ಹೇಳ್ಯಾರ. ಅಯ್ಯನ ಪ್ರತಿಯೊಂದು ಕ್ಷಣ
ಅಗ್ನಿ ಕರೀಕ್ಷಣ. ನಮ್ಮ ಇಂಗ್ಲೀಷ್ನಾಗ ಯಾವ್ದು ಗೊತ್ತು ನಿಮಗೆ? ಯಾವ್ದು ಹೇಳ್ರಿ? ಸೆಕೆಂಡ್ ಅತಿ ಲಾಸ್ಟ್. ನಮ್ಮ ಸಿದ್ಧಾಂತಕ್ಕೆ ಅದಕ್ಕೂ ಕಮ್ಮಿ ಅದ. ತ್ರಿಟಿ ಅಲ್ಲಿ ಹೇಳ್ಯಾರ ಗೋಪಿಕಾಸ್ತರು, ತ್ರಿಟಿ ಯುಗಾಯತೆ ತ್ವಾಂ ಅಪಶ್ಯತಾಮ್ ಅಂತಾರ ಹಾಡೋ ಹೊತ್ನ್ಯಾಗ ಕೃಷ್ಣಗಂತಾರ. ತ್ರಿಟಿ ಯುಗಾಯತೆ ತ್ವಾಂ ಅಪಶ್ಯತಾಮ್. ಸ್ವಾಮಿ ನಿನ್ನ ಕಾಣದ ಒಂದು ತ್ರಿಟಿ ಸಹಿತ ಯುಗಾದಂಗೆ ಆಗ್ತಾ ಬಿಟ್ಟು ಹೋಗೋಣ ಅಂತ ಅಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ವ್ಯಾಪಾರ, ಅವನ ಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಕ್ಕಂಥ ವೇದ, ಉಪನಿಷತ್ತು, ಗೀತಾ, ಪುರಾಣ ಏನೋ ಭಗವಂತನ ಮಹಿಮಾ. ಅದರ ನಂತರ ಸುಧಾ ತಿಳ್ಕೊಂಬಿಡ್ರಿ. ಅಖಂಡ ಭಗವಂತನ ಮಹಿಮಾ ಹೇಳ್ಬೋದು ಹೋಗ್ತಾರೆ. ಅನೇಕ ತರ್ಕ ಬರ್ತಾವ, ಆಮೇಲೆ ಪೂರ್ವಪಕ್ಷ ಬರ್ತದೆ, ಸಿದ್ಧಾಂತ ಬರ್ತದೆ, ಆಮೇಲೆ ಅನೇಕ ಧರ್ಮ ಬೈಕೋತ ಹೋಗ್ತಾರೆ. ಇದೆಲ್ಲ ಎದ ಮಹಿಮೆ ಗೊತ್ತಾ? ಭಗವಂತ ಶ್ರೇಷ್ಠ, ಸರ್ವೋತ್ತಮ, ನಿಯಾಮಕ. ಅವನಂತ ವಸ್ತು ಜಗತ್ತಿನಾಗ ಇನ್ನೊಂದು ಇಲ್ಲೇ ಇಲ್ಲ. ಅವನೇ ಈಶ, ನಾವು ದಾಸ. ತಮ್ಮ ಸಿದ್ಧಾಂತ ಇದ್ದಷ್ಟು ಅದನ್ನು ಹೇಳ್ತಾ ಇದ್ದಾರೆ. ಮುಂದುವರಿದು ಪರ್ಗ ಅದಕ್ಕೆ ಕಾಲಾಂತರ್ಗತ ದಾಸರಾಯ ಮುಂದಂತಾನ. ಇಲ್ಲೇ ಈಗ ಪದ್ಯಗಳು ಹೇಳಿದರು, ಜೀವರಾಶಿಗಳು ಮತ್ತು ಜಡ ವಸ್ತುಗಳಲ್ಲಿ ವಿವಿಧ ಪ್ರಭೇದಗಳನ್ನು ತಿಳಿಸ್ತಾರೆ. ಇಲ್ಲಿ ಅಷ್ಟ ಹೇಳಿಬಿಟ್ರು ಮೊದಲ, ಇದನ್ನು ಬಿಡಿಸಿ ಹೇಳ್ತಾರೆ. ಇಲ್ಲಿ ದಾಸರಿ ಸಂಶಯ ಎಲ್ಲವೂ ತಿಳಿದಿರು ಅಂತ ತಿಳ್ಕೊಂಡು ಹೇಳಿ ಎಷ್ಟು ವಿಚಾರ ಮಾಡ್ತಾರೆ. ಬರೆಯೋ ಹೊತ್ತೆ ನೋಡಿ ಹೋದ ಒಂದು ಕಾವ್ಯ ಬರೆಯೋದು ಎಷ್ಟು ಕಷ್ಟದ ಕೆಲಸ ಇರ್ತದೆ. ಒಂದು ಲೈನ್, ಒಂದು ಪತ್ರ ಬರಲಿಕ್ಕೆ ಆಗೋದು ನಮಗೆ ಎಷ್ಟು ತಪ್ತಾವ ಏನು. ಈ ಅಂಕಿ ಬರೆಯೋದು ಹೋಗೇ ಬಿಟ್ಟದ. ಎಲ್ಲ ಮೆಸೇಜ್ ತಂದೆ ಈಗ ಹೋದ್ರೆ ಒಂದು ಸಂಕ್ಷಿಪ್ತ ಓಕೆ ಅಂದ್ರೆ ಮುಗಿದು ಹೋಗ್ತಿ. ಈಗ ನಿನ್ನ ಕಾಲಕ್ಕೆ ಹಂಗಲ್ಲ. ನೀವು ಕುಟುಂಬ ಸುರಕ್ಷೆ ಇದ್ದೀರೋ ಇಲ್ಲೋ ಇಷ್ಟು ಕೇಳೋ ಪ್ರಶ್ನೆ ಓಕೆ ಅದು ಓಕೆ ಮುಗಿದು ಎಲ್ಲ ಓಕೆ ಅಂದಂಗೆ ಅರ್ಥ. ಇಷ್ಟ ಆತ ನೋಡಿ ಇಲ್ಲಂತಾರ ಪಂಚಭೇದ ವಿಷಯ ಇನ್ನೂ ವಿವರಿಸ್ತಾರೆ ಅದನ್ನು. ಜೀವರ ಭೇದ, ಜಡ ಭೇದ ಹಾಕೋಬೇಕು ಅಷ್ಟೇ. ಅಲ್ಲಿ ಜೀವ ಜಡಗಳ ಭೇದ. ಅದರಂತ ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿತು ನಿತ್ಯದಲ್ಲಿ. ಅವೊಬ್ಬನು ವಿಲಕ್ಷಣ ಭಗವಂತ, ಯಾರಂಗೂ ಇಲ್ಲ. ಹಿಂಗಿದ್ದಾನೂ ಇಲ್ಲ, ಹಿಂಗಿದ್ದಾನೂ ಇಲ್ಲ. ಉಪನಿಷತ್ತು ನೇತಿ ನೇತಿ ಅದು ಇಲ್ಲ. ಯಾರಿಗೂ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅಸ್ಮ ಪರಮಾತ್ಮ ಆಗಿರ್ತಾವ, ಅಷ್ಟು ಅಸಾಧ್ಯವಾಗಿರ್ತಾವ. ವಿಲಕ್ಷಣ ಮೂರ್ತಿ ಭಗವಂತ ಆಗಿರ್ತಕ್ಕಂಥವ ಅಂತಾರ. ಇಷ್ಟು ಹೇಳಿ ಈ ವಿರಿಂಚಾಂಡದಲ್ಲಿ, ವಿರಿಂಚಾಂಡ ಅಂದ್ರೆ ಬ್ರಹ್ಮಾಂಡ, ಈ ವಿರಿಂಚಾಂಡದಲ್ಲಿ ಎಲ್ಲ ಠಾವಿನಲ್ಲಿ ಅರ್ಥ ಹೇಳ್ಬೇಕು. ಅದಕ್ಕೆಂದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಎಲ್ಲ ಠಾವಿನಲ್ಲಿ ತಿಳಿದು ಅವ ಇದ್ದ ಅಂತಿಕೊಂಡು 5 ಭೇದ ಕಳೆವರದೋಳ್ ಅಚ್ಯುತನ ಪದ 5 ಶೀಘ್ರದಲ್ಲಿ. ಅಚ್ಯುತನ ಪದ ಮೋಕ್ಷ ಅಂತ ಅರ್ಥ. ಮೋಕ್ಷಕ್ಕೆ ಈ ಶಾಸ್ತ್ರ ಬೇಕೇ ಬೇಕು. ಇನ್ನು ಯಾವುದು ನಾವು ಹೇಳ್ಕೋತೀವಿ ಅಂತ ಅರ್ಥ. ಮತ್ತೆ ಮೋಕ್ಷ ಆಗಬೇಕು, ಈ ವೈಷ್ಣವ ಧರ್ಮಕ್ಕೆ ಬರಬೇಕು. ಮೋಕ್ಷದ ಇಲ್ಲಿ ಇನ್ನೆಲ್ಲಿ ಕೂಡ ಮೋಕ್ಷ ಅಂತ ಹೇಳ್ತಾರೆ ಅವರು. ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಯಾಕಂದ್ರೆ ಮೋಕ್ಷದ ಪರಮಾತ್ಮ ದೊಡ್ಡವ ಅಂತ ಹೇಳಿದ್ರೆ ಮತ್ತೆ ನೀವು ದೇವ್ರು ನೀವು ಒಂದು ಅಂತೀರಿ. ಇನ್ನು ಕೆಲವು ಮಂದಿ ದೇವ್ರಿಗೆ ಎಂಟ ಗುಣ ಅಂತ ಕೆಲವು ಮಂದಿ ಅಂತಾರೆ. ಪರಮಾತ್ಮನ ಅಶ್ರದ್ಧಾ ವ್ಯಕ್ತಿ ಮಾಡಿ ಕುಡಿಸ್ಬಿಟ್ಟಾರೆ ಉಳಿದ ಸಿದ್ಧಾಂತಗಳು. 21 ಮತ, ಒಂದಲ್ಲ ಎರಡಲ್ಲ. ಪರಮಾತ್ಮ ಸರಿಯಾಗಿ ಇನ್ನು ಕೆಲವು ಮಂದಿ ದೇವರು ಅವ ಎಲ್ಲಿ ಶಕ್ತಿ ದೊಡ್ಡಕ್ಕೆ ಅಂತಾರೆ. ಇನ್ನು ಕೆಲವು ಅದು ಶಾಕ್ತರು ಅಂತ ಹೆಸರು ಅವರಿಗೆ. ಇನ್ನು ಕೆಲವು ಮಂದಿ ಗಣಪತ್ಯರು, ಗಣಪತಿ ಒಬ್ಬನ ದೊಡ್ಡ ಉಳಿದ ಇರಲಿಲ್ಲ ಮತ್ತೊಳಗೆ. ಇನ್ನು ಕೆಲವು ಮಂದಿ ಈ ಅಯ್ಯಪ್ಪ ಸ್ವಾಮಿ. ಹೌದಾ? ಎಲ್ಲ ಬಿಟ್ಬಿಟ್ರೆ ತಿಳ್ಕೊಡ್ರಿ ನಮಗೆ. ಯಾಕೆ ಶ್ರೀ ಮತ್ತೆ ವೈಶಿಷ್ಟ್ಯ ಅಂದಿಗೆ ಪರಮಾತ್ಮ ಸರ್ವೋತ್ತಮ. ಇದು ಈ ಸಿದ್ಧಾಂತ. ಇದ್ರ ಇಲ್ಲಿ ಸಿದ್ಧಾಂತ ಒಂದೇ, ಇಲ್ಲೇ ಅವ ಮಾತ್ರ ಕೊಡಬಲ್ಲ ಅಂತಾರ. ಆಚಾರ ಅಂತಾರ, ವಾದಿರಾಜರು ಅಂತಾರ. ಪೂರ್ವಂ ಪೂರ್ವಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯೇ ಭೈ. ಚಂದ ಹೇಳ್ತಾರೆ ವಾದಿರಾಜಸ್ವಾಮಿಗಳು. ಹುಚ್ಕೊಳ್ರಿ ಅಂತಾರ ಅವರು. ನನ್ನ ಮಾತು ಕೇಳಿರು ಅಂತಾರೆ. ವಾದಿರಾಜಸ್ವಾಮಿ ಮಾತು ಕೇಳೋಬೇಡ ಮತ್ತ. ಹೌದು, ಅವ್ರು ಯಾರು ನಿಮಗೆ ಗೊತ್ತಾನೆ ಹೇಳೋ ಪ್ರಶ್ನೆ ಇಲ್ಲ ಮಗ. ವಾದಿರಾಜ ಅಂತಾರ ಅಂತೆ ಸಿದ್ಧಸ್ತು ಸಿದ್ಧಾಂತ. ಅದ್ಯಾವುದು? ಮಧ್ವಶ್ಯಾಗಮಯೇ ವೈ. ಇಷ್ಟು 20 ಮತವಲ್ಲ, 21 ಮತ ಖಂಡನ ಮಾಡಿ ಆಚಾರ್ಯ ಪ್ರತಿಷ್ಠಾಪನೆ ಮಾಡಿದರು. ಇದೇ ಸಿದ್ಧಾಂತ ಪಕ್ಷ. ಉಳಿದ್ವೆಲ್ಲ ನಮಗೆ ಪೂರ್ವ ಪಕ್ಷ. ನಮ್ಮ ಸಿದ್ಧಾಂತ ಯಾರಿಗೂ ಪೂರ್ವ ಪಕ್ಷ ಅಲ್ಲೇ ಅಲ್ಲಿ ಸಿದ್ಧಾಂತ ಪಕ್ಷನೇ ಇದು. ಅದಕ್ಕೆ ಕೇಳಿ ಹೋಗ್ತು. ಇದನ್ನು ಖಂಡನ ಮಾಡಿ ಮಾಡ್ಯಾರ ಇನ್ನು ಯಾವ ಮತ ಬಂದಿಲ್ಲ. 21 ಖಂಡನ ಮಾಡಿ ಆಚಾರ ಸ್ಥಾಪನೆ ಮಾಡಿ. ಏಕವಿಂಶತಿ ಕುಭಾಷ್ಯ ದೂಷಕಂ ಮಧ್ವ ವಿಜಯ ಏಕವಿಂಶತಿ ಕುಭಾಷ್ಯ ದೂಷಕಂ. ಹೌದಿಲ್ಲ? ಆ ರೀತಿ ಹೇಳ್ತಾ ಇದ್ದಾರೆ. ಹಂಗೆ 21 ಮತ ಖಂಡ ಮಾಡಿ 22. ಇದನ್ನ ಯಾರು ಖಂಡ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಗ ಅಲ್ಲಿ ಹೆಂಗೆ ಖಂಡ ಮಾಡ್ತಾರೆ? ದೇವ್ರು ದೊಡ್ಡವನ ಸಣ್ಣ ಮಾಡ್ಲಿಕ್ಕೆ ಇನ್ನು ಯಾರು ಖಂಡ ಮಾಡಿ? ಎಲ್ಲರಿಗೂ ಒಪ್ಪಿಕೋತಾರೆ ಈ ಮಾತನ್ನ. ಹೌದು ಹೇಳ್ತಾನೆ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಭೇದ ಕಳೆವರದೋಳ್ ಅಚ್ಯುತನ ಪದ 5 ಅಂತಾರ. ಹಿಂಗಿದ್ರೆ ಅಚ್ಯುತನ ಪದ 5 ಲಿಕ್ಕೆ ಅವನ ಹತ್ರ ಹೋಗ್ಲಿಕ್ಕೆ ಈ ಸಿದ್ಧಾಂತ ಪರ ಹೋಗು ಈ ಸಿದ್ಧಾಂತ ದಾರಿ ತೋರಿಸ್ತನಾಗ ಇಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಅದನ್ನ ಭಾಷಾಂತರ ಆಚಾರ ಅಂತಾರ. ನೋಡ್ರಿ, ನೇರವಾಗಿರ್ತಕ್ಕಂಥ ಇದು ಆಚಾರ ಮಾತು ಎಷ್ಟು ಚಂದ ಹೇಳ್ತಾರೆ. ಗೀತಾ ತಾತ್ಪರ್ಯ ಯಾರ ಗ್ರಂಥ? ಶ್ರೀಮದಾಚಾರ್ಯ ಗ್ರಂಥ. ಇದನ್ನ ಭಾಷಾಂತರ ಮಾಡಿ ದಾಸರಾಯರು ಏನು ಹೇಳ್ಬೇಕಂತ ನಿಮ್ಗೆ ಗೊತ್ತಾ? ದಾಸರಾಯರು ಎಲ್ಲಿಯೂ ಕೂಡ ಒಂದು ಹೆಜ್ಜೆ ಇತ್ತ ಹೋಗೋದಿಲ್ಲ. ನೇರ ದೊಡ್ಡ ಮಾರ್ಗ ಯಾವುದು? ವೈಷ್ಣವ ಆಚಾರ ಸಿದ್ಧಾಂತ. ಕನ್ನಡ ಬರೀವಲ್ರಾಕ ಹೇಳೋದೆಲ್ಲ ಇದೆ. ಇಷ್ಟು ಕನ್ನಡ ಎಲ್ಲರೂ ಉಪನ್ಯಾಸ ಮಾಡ್ತಾರೆ. ಸಂಸ್ಕೃತ ಯಾರು ಉಪನ್ಯಾಸ ಮಾಡಿ ಹೋಗ್ತಾರೆ? ದೊಡ್ಡವರು ಸಿದ್ಧಾಗ ಅಷ್ಟ ಮಾಡ್ತಾರೆ. ಅಲ್ಲಿ ಸಂಸ್ಕೃತ ಉಪನ್ಯಾಸ ಮಾಡಿ ಯಾರು ಹೋಗೋದಿಲ್ಲ. ಅಲ್ಲಿ ನೀವೆಲ್ಲ ಹೋಗ್ಲಿಕ್ಕೆ ಸಾಧ್ಯನ? ಅಲ್ಲಿ ಏನೋ ಭಾಷೆ ಹೇಳ್ತಾರ, ನಮಗೆ ತಿಳಿಯೋದಿಲ್ಲ, ಹೋಗೋದಿಲ್ಲ ಅಂದ್ಬಿಡ್ತೀವಿ. ನಮ್ಮ ಭಾಷೆ ಬೇಕಲ್ಲ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ತಕ್ಕಂಥ ಮಾತು.
ಜೀವೇಶಯೋರ್ಜಡಾನಾಂ ಚ ಜೀವಭೇದ ಪರಸ್ಪರಂ ಜಡೇಶಯೋತ್ತಪ ನಿತ್ಯಂ ಜಡ ಜೀವಭಿದ ತಥಾ ಪಂಚಭೇದ ಇಮೇ ನಿತ್ಯ ಸರ್ವಾವಸ್ಥಾಸು ಸರ್ವದಾ. ಯಾರ ಮಾತು? ಶ್ರೀಮದಾಚಾರ್ಯ ಮಾತು. ಎಲ್ಲಿ ಹೇಳ್ಯಾರ? ಗೀತಾ ಭಾಷೆ ಇರ್ತಕ್ಕಂಥ ಮಾತಾಡ್ತಾ ಇದ್ದಾರೆ. ಹೆಂಗಿದ್ದಾನ? ನಾವು ಜೀವಕ್ಕೆ ನಮ್ಮ ಪರಮಾತ್ಮ ಸರ್ವೋತ್ತಮ, ನಾವು ಹೆಂಗಿದ್ದೀವಿ? ಅಲ್ಪಶಕ್ತಿ, ಪರಮಾತ್ಮ ಅಖಂಡ ಶಕ್ತಿ. ಅವಾಗ ನಮಗೆ ಅಂತರದ ನೋಡ್ರಿ, ಅಲ್ಪಶಕ್ತಿ. ಸಣ್ಣವರಿದ್ದಾಗ ಭಯಂಕರ ಹಾರಾಡ್ತಾರೆ, ವಯಸ್ಸಾಗಿಲ್ಲ ನೋಡ್ರಿ, ಹೌದಾ? ಯಾರು ಹೇಳ್ತಿದ್ರು ಭಾಷೆದೊಳಗೆ, ನಿಮ್ಗೆ ಗೊತ್ತಾಗ್ತಿಲ್ಲ ಹೇಳಾರ ನಾ ನಿಮಗೆ. ಪದ್ಯ ಗದ್ಯ ಈ ಕನ್ನಡ ಕಲ್ಸೋರು ಯಾರು ಗೊತ್ತಾಗ್ತದೆ? ರಗಳೆ ಈ ಹಿಂದಕ್ಕೆಲ್ಲ ಓದಿರಲ್ಲ, ಗೊತ್ತಿಲ್ಲ. ಗದ್ಯ ಓದಿ, ಪದ್ಯ ಓದಿರಿ. ಗದ್ಯ ಅಂದ್ರೆ ಗದ್ಯ, ರಗಳೆ ಅಂದ್ರೆ ಏನದು? ಅಲ್ಲ, ರಗಾಳೆ ಅಂತ ಅದೊಂದು ಸ್ಟೈಲ್. ಅದು ಈರ್ಷೆ ಕವಿಗಳು ಬರ್ದಾರ್ದಾನೆ, ಹಂಗೆ ಹೇಳ್ಕೊ ಅಲ್ಲಿ ಹಾಡ್ಲಿಕ್ಕೆ ಬರಂಗಿಲ್ಲ ಅವು. ಅದು ಗದ್ಯನೂ ಅಲ್ಲ, ಪದ್ಯನೂ ಅಲ್ಲ. ಅದಕ್ಕೆ ಪಗದ್ಯ ಅಂತ ಹೆಸರು. ಅದಕ್ಕೆ ಏನದಕ್ಕೆ ಪಗದ್ಯ ಅಥವಾ ಗಪದ್ಯ ಅಂತ ಹೆಸರು. ಪದ್ಯನೂ ಹೌದು, ಗದ್ಯನೂ ಹೌದು. ಹಿಂಗೆ ಯಾಕೆ ಹೇಳ್ತೀನಿ ಗೊತ್ತಾ? ಹಂಗೆ ನಿಮ್ಮ ನಗಿಸ್ಬೇಕು ಅಂತಲ್ಲ. ಲಗ್ನ ಆಗಿ ಒಂದು 10 ವರ್ಷ ಜೀವನ ಪದ್ಯಮಯ ಇರ್ತದಂತ, ಕಾವ್ಯಮಯ ಇರ್ತದೆ. ಕಾವ್ಯ ಇದ್ದಂಗೆ ಒಳ್ಳೆ ಸುಂದರ ಇರ್ತದೆ. ಮುಂದಿನ 10 ವರ್ಷ ಗದ್ಯ ಅಂತ ಅದೇನೋ, ಹೌದಲ್ಲ? ಅದ್ರ ಮುಂದಿನ 10 ವರ್ಷ ರಗಳೆ. ಮನೆ ನಗಬೇಕು ಅಂತ ಅದಲ್ಲ, ನಮ್ಮ ಜೀವನ ಹಿಂಗದ ಅಂತ ಹೇಳ್ಬೇಕಾಯ್ತು. ನಮಗೆ ಇಷ್ಟು ಅಸಡ್ಡಾಳಿ ಇದ್ದೇವೆ ಅಂತ ತಿಳ್ಕೊಂಡ್ರೆ ನಮಗೆ ಮೊದಲೆಲ್ಲ ಭಾರಿ ಚಂದ ಇರ್ತದೆ. 10 ವರ್ಷಗಳ ಭಾರಿ ದಾಟಿದ ಕೂಡಲೇ ಅದು ಗದ್ದೆ ಆಗಿಬಿಡ್ತದೆ. ಅವ ಎತ್ತಾರ ಹುಲಿ, ಈಕೆ ಎತ್ತಾರೋ ಏನು ಮಾಡಿಕೊಳ್ಳಾಕ ಮುಂದೆ ಬೇರೆ ರಗಳೆ ಹಂಗೆ ಹೇಳ್ತಾ ಇದ್ದಾರಲ್ಲ. ಯಾಕೆ? ಅಲ್ಪಶಕ್ತಿ. ಒಂದೇದು ಹೆಂಗ ಅಲ್ಪ ಜೀವನ ಹೆಂಗಿದ್ದಾರ? ಅಲ್ಪಶಕ್ತಿ, ಹೌದಲ್ಲ? ನಮ್ಮ ಪ್ರಾಣ ಎಲ್ಲ ವಹಿಸಿ ಬಿಡ್ತಾನೆ. ಆಮೇಲೆ ಅಸಾರ್ವಜ್ಞಂ, ಸರ್ವಜ್ಞತ್ವ ಇಲ್ಲ ನಮ್ಮಲ್ಲಿ, ಕಿಂಚಿತ್ ಬುದ್ಧಿ ಇರ್ತದೆ. ಒಂದೇದು ಪಾರತಂತ್ರಂ, ಇದಂಗೆ ತಪ್ಪಿದ್ದಲ್ಲ ಮನೆ ಬಾರದಾಗ. ಪಾರತಂತ್ರಂ ಅಂದ್ರೆ ಮೇಲೆ ಮೇಲೆ ಅವಲಂಬನ. ನಾ ಯಾರ ಮೇಲೆ ಅವಲಂಬನ ಬದುಕ್ತೇನೆ ಅಲ್ಲಿ ಅನ್ನೋರು ನೋಡಿ, ಯಾರು ಅಂತೀರ? ನಾ ಯಾರು ಸಹಾಯ ಇಲ್ಲದ ನಾ ಒಬ್ಬನ ಬದುಕ್ತೇನೆ ಅನ್ನೋರು ನೋಡ್ರಿ. ಇಲ್ಲಿರೋ ಬರ್ತಾಡಿ ಹೋಗ್ಬಿಡೋಕೆ ಅವ್ರು. ಇಲ್ಲಿ ಸಾಧ್ಯ ಹೆಚ್ಚು ಸಹಾಯ ಬೇಕು ನಮಗೆ, ಎಲ್ಲರದು ಬೇಕು. ಹೊರನವ್ರದ್ದು, ಒಳನವ್ರದ್ದು, ಸಣ್ಣವ್ರದ್ದು, ದೊಡ್ಡವ್ರದ್ದು. ಏನು ವಯಸ್ಸಾಗಿರ್ತದೆ, ಆಟೋ ಇಳ್ಲಿಕ್ಕಾಗಂಗಿಲ್ಲ, ಅವ ಆಟೋದವನ್ನ ಕೈ ಹಿಡಿಬೇಕು, ಇಷ್ಟು ವಯಸ್ಸಿರ್ತದೆ. ಅದಿಲ್ಲ, ಅದಕ್ಕೆ ನಾವೆಲ್ಲ ಏನು ಪರತಂತ್ರ. ಪರಮಾತ್ಮ ಇದಕ್ಕೆ ವಿರುದ್ಧ ಅಲ್ಪಶಕ್ತಿ, ಅಸಾಮಾನ್ಯ ಶಕ್ತಿ ಭಗವಂತಂದು. ಅವ ನಾವು ಅಸಾರ್ವಜ್ಞ, ಅವ ಸರ್ವಜ್ಞ ಆಗಿರ್ತಕ್ಕಂಥವ. ನಾವು ಸ್ವತಂತ್ರ, ನಾವು ಪಾರತಂತ್ರ. ಆಚಾರಂತರ ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ಶ್ರೀಮದಾಚಾರ್ಯ ಮಾತು. ಒಂದು ಗ್ರಂಥ ಇದು, ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾರೆ. ಏನು? ಜಗತ್ತಿನ 2 ಭಾಗ, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧ ಅಂದ್ರೆ ಎಷ್ಟಾಯ್ತು? 2 ಸರಿ. ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ದ್ವಿಧೇತರ್ಥ. ಪರಮಾತ್ಮನೊಬ್ಬನೇ ಸರ್ವತಂತ್ರ, ಸ್ವತಂತ್ರ, ನಿಯಾಮಕ. ಲಕ್ಷ್ಮೀ ದೇವಿ ಸಹಿತ ಅವನ ಅಡಿಯ ಇರ್ತಕ್ಕಂಥಕ್ಕೆ. ಈ ತತ್ವ ತಿಳ್ಕೊಂಡ್ರೆ ಮಾತ್ರ ಅಚ್ಯುತನ ಪದಾಂತರ ಮಹಾನುಭಾವರು ಈಗ ಉಪಾಸನೆ ಮಾಡು. ಅದನ್ನೇ ಅಂದ್ರು, ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಕಾಶಿ ಮಾಡೋದ್ರೇನು ವಾಸುದೇವ. ಒಂದು ದಾಸ ಎಷ್ಟು ಚಂದ ಗೊತ್ತ ನಿಮ್ಮ ಕನಕದಾಸರು. ಒಳಗಿನ ಅರ್ಥ ಬೇರೆ ಅದೇ ಇದಕ್ಕೆ ಹೇಳ್ತೇನೆ ಮುಂದೆ ಅಂತಾರ. ಏಸು ಜನ್ಮ ಅಂದ್ರು ಸಾಮಾನ್ಯ ಹೇಳಿಲ್ಲ ಅವರು. ಏಸು ಜನ್ಮ ಶಬ್ದಕ್ಕೆ ಅರ್ಥ ಗೊತ್ತಾಗ್ತದೆ ನಿಮಗೆ. ಎಷ್ಟು ಮನುಷ್ಯ ಜನ್ಮ ಅಂತಾರತ್ತಲ್ಲ, ಮತ್ತೆ ಪಕ್ಕ ನೀವು ಮುಂದಿನ ಜನ್ಮ ಮನುಷ್ಯರಾಗಿ ಇಲ್ಲೇ ಆ ಮಠದ ಹತ್ರ ಹುಡ್ತೀವಿ. ಜ್ಞಾನದ ಯಾರಿಗಾರೆ ಏನಾಗ್ತೀವೋ ಗೊತ್ತಿಲ್ಲ, ಎಲ್ಲಿ ಹುಡ್ತೀವೋ ಗೊತ್ತಿಲ್ಲ. ಎಂಥ ಜೀವನ ಕೊಡಪ್ಪ, ಯಾವುದೇ ಕುಯೋನಿ ಬರಲಿ ನನಗೆ. ಕೆಟ್ಟ ಇವನಾಗ ಹುಟ್ಟಿಸ್ತಾವ, ಯಾವ ಜಾತಿಯಾಗ ಹುಟ್ಟಿಸೋ, ಪಶು ಪ್ರಾಣಿ ಪಶು ಪಕ್ಷಿ ಏನಾರ ಆಗಲ್ಲ, ನಾವು ಒಂದು ಕೊಡು, ನೀ ಸರ್ವೋತ್ತಮ, ನಾನು ನಿನ್ನ ದಾಸ, ಇಷ್ಟು ಕೊಟ್ಟು ಸಾಕಂತ ಇದು ಸಾಧಿಸಿರ್ತಕ್ಕಂಥ ಶ್ರೇಷ್ಠ ಸಿದ್ಧಾಂತ ಇದು. ಅಂದ್ರೆ ಏಸು ಜನ್ಮ ಶಬ್ದಕ್ಕೆ ಅರ್ಥ ಅದು. ಅದನ್ನ ಹೇಳ್ತಾ ಇದ್ದಾನೆ ಮುಂದಂತಾನ. ಈ ಪದ್ಯದೊಳಗೆ ತಾರತಮ್ಯ ಹೆಂಗೆ ತಿಳ್ಕೊಬೇಕು ಅದನ್ನು ಹೇಳ್ಯಾರ. ಅದನ್ನು ಹೇಳ್ಯಾರ ನಮ್ಮಲ್ಲಿ. ಗುರುಪದೇಶ ದ್ವಾರ 2 ಹಾದಿವ ನಮಗೆ, 2 ಬೇಕಾ ನಮಗೆ. ಒಂದು ಗುರುಪದೇಶತ್ವಾತ್ ಶಾಸ್ತ್ರಯೋನಿತ್ವಾತ್. ಅಲ್ಲಿ ಹೇಳ್ತಾರೆ. ಒಂದೇದು ತಿಳ್ಕೊಬೇಕಾದ್ರೆ ನಾವು ಸ್ವಂತ ತಿಳ್ಕೊಳ್ಳೋದು ಅಂತಿಲ್ಲ, ಇಲ್ಲಿ ಗುರುಗಳು ಬೇಕೇ ಬೇಕು ನಮಗೆ. ಒಂದು ಇನ್ನೊಂದು ಶಾಸ್ತ್ರ ಬೇಕು, ಬರೀ ಗುರುಗಳಲ್ಲ. ಆ ಶಾಸ್ತ್ರವನ್ನು ಗುರುಗಳ ದ್ವಾರನೇ ತಿಳ್ಕೊಬೇಕದನ್ನು. ಕೃಷ್ಣನ ಮಾಡಿ ತೋರ್ಸಾನಿದನ. ಎಲ್ಲಿ ಹೋದ ಕಲೀಲಿಕ್ಕೆ? ಸಾಂದೀಪನಿಗಳು ಹತ್ರ ಹೋದ್ರೆ ತಮ್ಮ ಯಾಕೆ ಹೋದ್ರಿ ಕೃಷ್ಣ ಸರ್ವತ್ತ ತಮ್ಮ ಯಾಕೆ ಹೋದ ಅಂತ ಕೇಳಿದ್ರೆ ಹಿಂಗೆ ಬದುಕರಲೇ ಮಕ್ಕಳು ಅಂತ ಹೇಳಿ ತೋರಿಸ ನಾವು ಇಷ್ಟೇ ಮಗ ಅವ್ರು ಸ್ವಲ್ಪ ದಿನ ಹೋಗೋಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಆದಿಯಲ್ಲಿ ಪ್ರಾರಂಭದಲ್ಲಿ ಕ್ಷರ ಅಕ್ಷರ ಆಖ್ಯ ಕೂಡಿ ಕ್ಷರಾಕ್ಷರಾಖ್ಯ ಶಬ್ದ. ಕ್ಷರ ಅಕ್ಷರ ಆಖ್ಯ ದ್ವಿವಿಧ ದ್ವೇಧದ ಹೆಂಗೆ ಬಿಡಿಸ್ಬೇಕಂದ್ರೆ ದ್ವಿವಿಧ 2 ಸಲ ಅಂತ ದ್ವಿವಿಧ ಕೊಟ್ಟು ದ್ವೇಧ ಆಗ್ಯದ. ದ್ವಿವಿಧ ಅಕ್ಷರದೊಳು ರಮಾ ಮಧುಸೂದನರು, ಕ್ಷರಗಳೊಳು ಪ್ರಕೃತಿ ಪ್ರಾಣವ ಕಾಲಗಳು, ವೇದ ಮುಖ್ಯ ತೃಣಾಂತ ಜೀವನ ಭೇದಗಳ ಅರಿತು ಈ ರಹಸ್ಯವನ್ನು ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಏನು ಕಠಿಣ ಶಬ್ದ ಇಲ್ಲ, ಕೊನೆಗೆ ಹೇಳ್ಬಿಟ್ರು.
ಅಂತಾರಲ್ಲಿ ಈ ರಹಸ್ಯವ, ಈ ಸಿದ್ಧಾಂತವನ್ನಂತ ಅರ್ಥ. ಪಂಚಭೇದ ತಾರತಮ್ಯ ಈ ರಹಸ್ಯವ ಬೋಧಿಸದೆ ಮಂದಿ ಹೇಳಿಕ್ಕೆ ಹೋಗಬೇಡ. ಮಂದಿ ಅಂದ್ರೆ ಯಾರು? ಮಂದರು ಅಂತಾರೆ. ದಡ್ರಿಗೆ ಹೇಳಿಕ್ಕೆ ಹೋಗಬೇಡ, ಯಾರು ಹೇಳಿಕ್ಕೆ ಹೋದ್ರೆ ಭಾಳ ಮಂದಿ ನಮ್ಮ ಟೀಕಾರೋದ ನಿಮ್ಮಲ್ಲಿ ಏನಂದ್ರೆ ಎಲ್ಲ ಕರೆಕ್ಟ್ ತಾರತಮ್ಯ ನಿಮ್ಮಲ್ಲಿ ಭಾಳ ತಪ್ಪು ಅಂತ ನಾವೆಲ್ಲ ಹಂಗೆ ಸಹಜ ಆಗ್ತೀವಿ ಸಿದ್ಧಾಂತ ಮಾಡೋ ಹೊತ್ತಾಗ. ನಿಮ್ಮಲ್ಲಿ ಅವ ಕಡಕ ಇವ ಸಣ್ಣವ ಇವ ದೊಡ್ಡವ ಇನ್ನೇ ಮಾಡ್ತೀನಿ ನೀವು ಅಂತ ಕೇಳ್ತಾರ. ಅವ್ರಿಗೆ ಗೊತ್ತಾಗಲ್ಲ ತಾರತಮ್ಯ ಅಂದ್ರೆ. ತಾರತಮ್ಯ ಅಂದ್ರೆ ಊಟದ ತಾರತಮ್ಯ ಅಲ್ಲ, ಜ್ಞಾನದಾಗ ಸಾಧನ ತಾರತಮ್ಯ ಅದೇ. ಅವನಕ್ಕಿಂತ ಅವ ದೊಡ್ಡ ಅವನಕ್ಕಿಂತ ದೊಡ್ಡ ಒಂದು ಸಾದಾ ಒಂದು ಕಾಲೇಜ್ ತಗೊಳ್ರಿ, ಪ್ರಿನ್ಸಿಪಾಲ್ ಇರ್ತಾನೆ, ಟೀಚರ್ಸ್ ಇರ್ತಾರೆ, ಚಪರಾಶಿ ಅಂದ್ರೆ ಸರ್ವೆಂಟ್ ಇರ್ತಾನೆ. ಹೌದಾ? ನಾಳೆ ಮುಂಜಾನೆ ಪ್ರಿನ್ಸಿಪಾಲ್ ಸರ್ವೆಂಟ್ ಆಗೋದು, ಸರ್ವೆಂಟ್ ಕಾರ್ ಕೌದು ಮಾಡಿ ಬರ್ತಾನ, ಯಾಕೆ ಬರೋದಿಲ್ಲ? ಮತ್ತೆಲ್ಲ ಸಮ ಅಲ್ಲ, ಅವ್ರ ಸಾಧನ ಅಲ್ಲ, ಅವ್ರ ಉದ್ಯೋಗದಲ್ಲಿ. ಹಾಗೆ ನಮ್ಮಲ್ಲಿ ಒಂದು ಅರ್ಥ ಸಾಧನ, ಅದನ್ನ ಹೇಳ್ಬೇಕಾದ್ರೆ ನಿಮಗೆ ಆದಿಯಲ್ಲಿ ಈ ಪ್ರಾರಂಭದಿಂದ ಎರಡವ ದ್ವಿವಿಧ ಮುಂದೆ ಬಂದಲ್ಲಿ ಶಬ್ದವೇ ಇಲ್ಲ. ಇಲ್ಲಿ ದ್ವಿವಿಧ ಎರಡವ ಕ್ಷರ ಅಕ್ಷರ ಎರಡು ಭಾಗ ಮಾಡಿಬಿಟ್ಟಾರ. ಒಂದು ಅಕ್ಷರ ಪ್ರಪಂಚ, ಒಂದು ಅಕ್ಷರ ಪ್ರಪಂಚ. ಅದಕ್ಕರ್ಥ ಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ನಾಶ ಇಲ್ಲದು ಅಂತ ಅರ್ಥ. ಅಂದ್ರೆ ಇಲ್ಲ ಅಂತ ಅರ್ಥ. ಕ್ಷರ ನಾಶ, ಅಕ್ಷರ ಎರಡು ಪ್ರಪಂಚ. ಅಲ್ಲಿ ಹೇಳ್ತಾರೆ ಹೆಂಗೆ ಬಿಡಿಸ್ತಾರ. ಅಕ್ಷರದೊಳು ಕ್ಷರಾಕ್ಷರ ಆತ ಅದು ಮತ್ತೆ ಭಾಗ ಮಾಡ್ತಾರೆ. ಒಂದು ಗುಂಪು ಕ್ಷರ, ಇನ್ನೊಂದು ಗುಂಪು ಅಕ್ಷರ. ಅಕ್ಷರದಾಗ ಯಾರು ಬರ್ತಾರ? ಅಕ್ಷರದೊಳು ರಮಾ ಮಧುಸೂದನರು. ಯಾರ್ಯಾರು ಬರ್ತಾರ? ರಮಾ ಅಂದ್ರೆ ಯಾರು? ಲಕ್ಷ್ಮೀದೇವಿ. ಮಧುಸೂದನ ಅಂದ್ರೆ ಪರಮಾತ್ಮ. ಇವ್ರಿಗೆ ಸಾವಿಲ್ಲ, ಅಂತ್ಯ ಇಲ್ಲ ಇವ್ರಿಗೆ ಅಂತ ಅರ್ಥ. ಬ್ರಹ್ಮ ನಡ್ಕೊಂಡು ಎಲ್ಲಾ ಜೀವಳಿಗೂ ಕೂಡ ನಾಶ ಉಂಟೇ ಉಂಟು. ಅದಕ್ಕೆ ಎರಡು ಭಾಗ ಮಾಡಿದ್ರು, ಒಂದು ಅಕ್ಷರ ಒಂದು ಅಕ್ಷರ. ಹಿಂಗೆ ಹಿಡ್ಕೊಂಡ್ರೆ ಪಂಚಭೇದ ಆಗೋದಿಲ್ಲ, 6 ಭೇದ ಆಗ್ತಾವ. ಮತ್ತೆ ಆದ್ರೆ ಪಂಚಭೇದ ಅನ್ಕೋದು ಬಂದ್ಬಿಟ್ಟೆವು. 6 ಹೆಂಗೆ ಹೇಳ್ತೀನಿ ನಿಮಗೆ. ಅಕ್ಷರ ಪ್ರಪಂಚಕ್ಕೆ ಬರ್ರಿ ನೀವು. ಹೌದಾ? ಅಕ್ಷರ ನಾಶ ಇಲ್ಲಿ ಯಾರ್ಯಾರು ಹೇಳ್ಯಾರ ಅವ್ರು ಹೇಳ್ರಿ. ಹೌದು ಹೇಳ್ರಿ. ರಮಾ ಮತ್ತು ಮಾಧವ. ಅಕ್ಕಿನೂ ಕೂಡ ಅಕ್ಷರಲ, ಇವನು ಅಕ್ಷರನ. ಆದ್ರೆ ರಮಾದೇವಿ ಅವನ ಅಡಿಯಾಳಾಗ್ತು, ಅವನ ಸಂಬಂಧಗಳಾದ್ರಿಂದ ಅವಾಗ ವಶರಾಗಿದ್ದರಿಂದ ಒಂದೋ ಗುಂಪು ಹಿಡ್ಕೋರು, ಇಷ್ಟ ಒಂದೋ ಗುಂಪು ಹಿಡ್ಕೋತ ಹೊರತಾಗಿ ಖರೆ 6 ಭೇದ. ಅವನಿಗೂ ಅಕ್ಕಿ ಭೇದ ಇಲ್ಲ, ಮತ್ತೆ ಆಕಿನ ಬ್ರಹ್ಮ ಭೇದ ಇಲ್ಲ, ಖರೆ 6 ಭೇದಗಳು. ಅದನ್ನು ಆಕಿ ಹಿಡಿದ ಒಂದು ಪ್ರಪಂಚ ಅಂತ ಮಾಡಿ ಅದನ್ನ ಅಕ್ಷರ ಮಾಡ. ಇಲ್ಲಿದೆ ರಮಾ ಮತ್ತು ಮಧುಸೂದನ ಆ ಗುಂಪೆ ಬರ್ತಕ್ಕಂಥವ್ರು ಅಂತಾನ. ಕ್ಷರದೊಳು ಇನ್ನು ನಾಶ ಆಗ್ತಕ್ಕಂಥವ್ರು ಯಾರ್ಯಾರು ಬರ್ತಾರ? ಪ್ರಕೃತಿ, ಪ್ರಣವ, ಕಾಲಗಳು. ಅಕ್ಷರ ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ನೋಡಿ, ಇಲ್ಲಿ ಅರ್ಥ ಆಗ್ತದೆ ನಮಗೆ. ವೇದ ಮುಖ್ಯ. ವೇದ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮನ್ ಹಿಡ್ಕೊಂಡು ತೃಣಾಂತ ಜೀವರು ಎಲ್ಲರೂ ತೊಗೊಂಡ್ಬಿಟ್ರು. ಹೇಳ್ತೀವಲ್ಲ ನಾವು ಅಲ್ಲಿಂದ ಇಲ್ಲಿ ತನಕ ಎಂದ ಹೇಳ್ತೀವಿಲ್ಲ ಹಂಗೆ. ಬ್ರಹ್ಮನ್ ಹಿಡ್ಕೊಂಡು ಎಲ್ಲರೂ ಬಂದಂಗೆ ಆಗ್ಬಿಡ್ತಾರೆ. ಮತ್ತೆ ಹುಬ್ಬಳ್ಳಿಯವರು ಬೇರೆ, ಧಾರವಾಡದವ್ರು ಬೇರೆ ಹೇಳ್ಕೋತಾರೆ. ಅದ್ರ ಏನೇ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಜೀವಿಗಳು ಪ್ರಪಂಚದಾಗ ಅಂತ ಅರ್ಥ. ಆ ರೀತಿ ಹೇಳ್ತಾರೆ. ತೃಣಾಂತ ಜೀವರ ಭೇದಗಳ ಅರಿತು. ಯಾವ ಭೇದಗಳ? ಪಂಚಭೇದಗಳನ್ನ ಅರಿತು ಅಂತ ಅರ್ಥ. ಅರಿತು ಈ ರಹಸ್ಯವ ನೋಡಿ ಎಂಥ ಮಾತಾಡ್ತಾರ. ನಾವೇನೋ ಚಾಷ್ಟೆ ಮಾಡಿ ಹೋಗ್ಬಿಡ್ತೀವಿ. ಈ ರಹಸ್ಯ ಅಂತ ಭಾಳ ದೊಡ್ಡ ಸಿದ್ಧಾಂತ ಇದು. ಅಲ್ಲಿ ಹೇಳಿಕ್ಕೆ ಹೋದಲ್ಲ ಇದನ್ನ. ಯಾರಿಗೆ ಹೇಳಬೇಡ? ಮಂದರಿಗೆ ಬೋಧಿಸದೆ. ಅರ್ಥ ದಡ್ರಿಗೆ ಸಿನಿಮಾ ಹೇಳಿಕೊಬೇಡ. ಅವ್ರು ತಿಳಿದಿಲ್ಲ ಇದು, ಅವ್ರಿಗೆ ಕಲ್ಪನಾ ಇರೋದಿಲ್ಲ. ಅವ್ರ ಮುಂದೆ ಹೋಗಿ ನಾ ತಾರತಮ್ಯ ಹೇಳ್ತೀನಿ ಬಂದ್ರೆ ನಂಗೆ ಬ್ಯಾಡಪ್ಪ ಮಾರ, ನೀನು ಮಾಡು ಅಂತಾರೋ. ಅದಕ್ಕೆ ಈ ಪಂಚಭೇದವನ್ನ ಮಂದರಿಗೆ ಹೇಳಲಿಕ್ಕೆ ಹೋಗ್ಬಾರ್ದು. ಯಾರು ವಿಷ್ಣು ಭಕ್ತರು, ಯಾರಿಗೆ ಸಿದ್ಧಾಂತ ವಿಶ್ವಾಸದನು, ಎಲ್ಲಿ ನಂಬಿಕೆ ಅದನು ಅಲ್ಲಿ ಮಾತ್ರ ಹೇಳಿ ಅಂತಾರ. ಸರ್ವತ್ರದಲ್ಲಿ ಚಿಂತಿಪದು, ಇದನ್ನು ಎಲ್ಲಿ ಮುರಿಯೋಂಗಿಲ್ಲ ಅಂತ ದಾಸರು. ಇದು ಸಿದ್ಧಾಂತ ಇರತಕ್ಕಂಥ ಸಿದ್ಧಾಂತ ನೇರ ಮಾತವುದು. ಮೊನ್ನೆ ಶ್ಲೋಕ ಹೇಳಿದ್ದೆ ನಮಗೆ, ಅದನ್ನ ನೆನಪಿಟ್ಕೊಂಡು ಗೊತ್ತಿಲ್ಲ ನಮಗೆ. ಅದು ಹೇಳ್ತಾ ಇದ್ದಾರೆ. ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ತತ್ವತಃ ಭಿನ್ನಾ ಜೀವಗಣಾ ಹರೇರನುಚರಾ ನಿಶುಚ್ಯ ಭಾವಂಗತಾ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಯಂ ಪ್ರಮಾಣಮಖಿಲಂ ನಾಮ್ನೈಕ ವೇದ್ಯೋ ಹರಿಹಿ. ನಮ್ಮ ಸಿದ್ಧಾಂತ ಮೂಲ 9 ತತ್ವಗಳ ಇವು ಎಲ್ಲಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಇದನ್ನ ಯಾರು ಮಾಡಿದ್ದು? ವ್ಯಾಸರಾಯ ಮಾಡಿದ್ದು ಹೇಳಿ ನಿಮ್ಮನ್ನ ಹಿಂದೆ ಅದನ್ನ ಹೇಳ್ತಾ ಇದ್ದಾರೆ. ಶ್ರೀಹರಿ ಸರ್ವ ಅಧಿಷ್ಠಾನಗಳಲ್ಲಿ ವ್ಯಾಪ್ತನಾಗ್ಯಾನ. ಆಯಾ ಅಧಿಷ್ಠಾನಗಳ ಸ್ವಭಾವ ಧರ್ಮ ಅಭಿವ್ಯಕ್ತಿ ಮಾಡತಕ್ಕಂಥ ಪರಮಾತ್ಮ ಅವನ ಮಹಿಮೆಯನ್ನು ದೃಷ್ಟಾಂತ ತಗೊಂಡು ದಾಸರು ಹೇಳ್ತಾರೆ. ಒಳ್ಳೆ ದೃಷ್ಟಾಂತ. ಜಗನ್ನಾಥರ ದೃಷ್ಟಾಂತ ಭಾಳ ಚಂದ ಇರ್ತದೆ ಅಂತಾರೆ ಮುಂದುವರಿದು. ಅಲ್ಲೇ ನೋಡ್ರಿ, ಶ್ರೀಹರಿ ಬಂದಿದ್ದು ಸರ್ವತ್ರ ವ್ಯಾಪ್ತನ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರ, ಅದಕ್ಕೆ ದೃಷ್ಟಾಂತ ಕೊಡ್ತಾರ. ಯಾಕೆ ಫರಕ್ ಆತ? ದೀಪಗಳು ಪೊರಮಟ್ಟು ನೋಡ್ರಿ. ಆಪಣಾಲಯಗತ ಅನ್ಬಿಡ್ಸೋದು ಅದನ್ನ. ಆಪಣಾಲಯಗತ ತಿಮಿರಗಳ ತಾ ಪರಿಹರ ಗೈಸಿ ತದ್ಗತ ಪದಾರ್ಥವ ತೋರ್ಪಂತೆ. ಅದರಂತೆ ಇದು ಕೆಳಗಿನ 3 ಸಾಲು ಅದಕ್ಕೆ ಸಿದ್ಧಾಂತ ಹೇಳ್ತಾರ. ಸೌಪರ್ಣಿವರ ವಾಹನ ತಾ ಬಹುರೂಪ ನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ. ಮಹಿಮೆಯನ್ನು ತೋರಿಸ್ತಾನ, ಅದನ್ನು ತಿಳಿಸ್ಕೊಡೋದಿಲ್ಲ ನಮಗೆ. ಅಖಂಡ ಮಳೆ ಬರ್ತದೆ, ಅವನ ಅನುಗ್ರಹನ ಅದು. ಅಖಂಡ ಬಿಸಿಲು ಬರ್ತದೆ.
ಎಲ್ಲ ಕಡೆ ಬೆಳಿತಾವ. ಇದೆಲ್ಲ ಯಾರ ಮಹಿಮಾ? ಇದು ಅವನ ಮಹಿಮಾ. ಇದು ಅವನ ಮಹಿಮಾ ಅಂತ ತಿಳಿಸ್ಕೊಡುದಿಲ್ಲ ನಮಗೆ. ನಾವು ರೈತನ ಕೋತಾನ, ನಾ ಭಾರಿ ಗೊಬ್ಬರ ಗಿಬ್ಬರ ಹಾಕಿನಿ ಅಂತ ಎಂತ ತಂದು ಟ್ರ್ಯಾಕ್ಟರ್ ಹೊಡೆದಿನಿ ಬೆಳೀತಂತ ಅವ ಅಂತಾನ. ಅವನ ಇಷ್ಟ ಅದು. ಖರೆ ಬೆಳೆಸ್ತೇವೆ ಅವ ಭಗವಂತ ಅಂತ ತಿಳಿಸಿ ಅದಕ್ಕೆ ಹೇಳ್ತಾ ಇದ್ದಾನೆ. ನೋಡಿ, ದೀಪಗಳು. ಒಂದು ದೀಪ ಹಚ್ಚಿರ್ತೀರಿ, ಅದಕ್ಕೆ ಮತ್ತೊಂದು ದೀಪ ಹಚ್ತೀರಿ, ಅದಕ್ಕೆ ಮತ್ತೊಂದು ದೀಪ ಹಚ್ತೀರಿ, ಅನೇಕ ದೀಪ ಹಚ್ತಿರಲ್ಲ. ಈ ದೀಪ ಹಚ್ಚಿದ್ದಕ್ಕೆ ಆ ದೀಪ ಒಂದೇ ದೀಪಕ್ಕೆ ಕಮ್ಮಿ ಆಗ್ತಾನೆ ಪ್ರಕಾಶ ಅದ. ಹಂಗೆ ಭಗವಂತ ಅನೇಕ ಅವತಾರ ತೊಗೊಂಡ್ರು ಕೂಡ ಒಂದಕ್ಕೊಂದು ಫರಕಿಲ್ಲ. ಅಂದ್ರೆ ಎಲ್ಲ ಅವತಾರದ ಸಮಾಶಕ್ತಿ ಸಮಾವತಾರ ಭಗವಂತ. ದೀಪಗಳು ಪೊರಮಟ್ಟು ಏನ್ ಮಾಡ್ತಾವ? ಆಪಣಾಲಯ ಗತ ತಿಮಿರ ಅಂತ ಮಹಾರ್ವ. ಆಪಣ ಅಂದ್ರೆ ಅಂಗಡಿ, ಕಿರಾಣಿ ಅಂಗಡಿ. ಅದ್ರಾಗೂ ಮತ್ತೆ ಅಷ್ಟು ವಿಶೇಷ ಮತ್ತೆ ಉಳಿದು ಅಂಗಡಿಯಲ್ಲಿ ಮತ್ತೆ ನಮ್ಮ ಹಂಡಿ ಅಂಗಡಿ ತಿಳ್ಕೊಡ್ರಿ. ಆಪಣ ಶಬ್ದಕ್ಕೆ ಸಂಸ್ಕೃತ ಅಂಗಡಿ ಅಂತ ಅರ್ಥ. ಗತ ತಿಮಿರ ಅಂಗಡಿ ಹಚ್ಚಿರ್ತಾರೆ, ಕಿರಾಣಿ ಸಾಮಾನು ಇಟ್ಟಿರ್ತಾರೆ, ಎಲ್ಲ ಕಡೆಗೆ ಸಾಮಾನು ಇಟ್ಟಿರ್ತಾರೆ. ಒಳಗೆಲ್ಲ ಕತ್ಲಿರ್ತದೆ. ಇದು ಅವ್ರು ಹಳೆ ಕಾಲದ್ದು. ಈಗ ಬಿಟ್ಟು ಲೈಟ್ ಹಾಕಿಬಿಡ್ತಾರೆ, ಒಂದು ಬಟನ್ ಬಿಡ್ತಾರೆ, ಲೈಟ್ ಬಿಡ್ತದೆ. ದಾಸರ ಕಾಲದ ಹೇಳ್ತೇನೆ, ತಮ್ಮ ಕಾಲದ ಕೊಟ್ಟಾರ ಅವ್ರು ಎಲ್ಲಿ ಅಂಗಡಿಗೆ ಹೋಗಿರ್ಬೋದು. ದಾಸಭೂತಿ ಜಗನ್ನಾಥ ಅಂಗಡಿಗೆ ಹೋಗ್ಯಾರ, ಏನೋ ತೋಳಿಗೆ ಹೋಗ್ಯಾರ ಪಾಪ. ಹೌದಾ? ತಡ್ರಿ ದಾಸರು ಅಂದಾರ ಅವ್ರು. ಒಳಗೆ ಕಾಣುವಲ್ದು ದೀಪ ಹಚ್ತೀವಿ ಅಂದಾರ ಅವ್ರು. ಈ ದೀಪ ತೊಗೊಂಡು ಆ ದೀಪ ಹಚ್ಚಿದ, ಆ ದೀಪ ಹಚ್ಚಿದ. ಯಾಕೆ? ಒಳ್ಳ ಪದಾರ್ಥ ಕಾಣಬೇಕಲ್ಲ ಇವ್ರಿಗೇನು ಚಟ್ನಿ ಪುಡಿ ಬೇಕು ಅಥವಾ ಏನೋ ಶೇಂಗಾ ಬೇಕು, ಪುಟಾಣಿ ಬೇಕು ಗೊತ್ತಿಲ್ಲ. ಹೌದಾ? ಅವ್ರು ಅದನ್ನು ಕಾವ್ಯಕ್ಕೆ ಹೊಲಿಸ್ಬಿಟ್ರು ದಾಸರು. ಹೆಂಗದ ನೋಡ್ತಿರಲ್ಲ, ಈ ಅನುಭವವನ್ನು ಎಲ್ಲ ಕೊಳಿಸ್ತಾರ, ಕಾವ್ಯಕ್ಕೆ ಹೊಲಿಸ್ತಾರ ಅಂತಾರೆ ಇಲ್ಲಿ. ಆಪಣಾಲಯಗತ ತಿಮಿರ ಅಂದ್ರೆ ಕತ್ಲಿ. ಅಂಗಡಿಗಳ ಬಹಳ ಕತ್ಲೆ ಅದ. ಸಾಮಾನ್ಯರ ಕೇಳಲಿಕ್ಕತ್ತಾರ, ನಮಗರ ಸಿಗುವಲ್ಲು. ಯಾಕೆ? ಕತ್ಲೆ ಅದ. ಹಂಗರಿ ಮಾಡೋಕು ದೀಪ ಹಚ್ಬೇಕು. ಈ ದೀಪ ಆ ದೀಪ ಹಚ್ಚಿದ, ಅಲ್ಲಿ ಆ ಮೂಲಿ ತೊಗೊಂಡೋದು, ಆ ಮೂಲಿ ತೊಗೊಂಡೋದು, ಅದರಂತೆ ಅಂತ ಅರ್ಥ. ಹಿಂಗೆ ಅರ್ಥದಲ್ಲಿ ದೀಪಂತೆ ಹೊಡೆದ ತಾ ಪರಿಹಾರ ಗೈಸಿ ಕತ್ಲೆ ಹೋಗ್ತದ. ತದ್ಗತ ಪದಾರ್ಥಗಳ ತೋರ್ಪಂತೆ ಪದಾರ್ಥ ಕಾಣ್ತವೆ, ದೀಪ ಹಚ್ಚಾಗ ಎಲ್ಲಿವು ಅಂಗಡಿ ಒಳಗೆ ಏನಿರ್ತದೆ ಕತ್ಲಿರ್ತದೆ. ಹಂಗೆ ನಿನ್ನ ದೇಹ ಒಂದು ಕತ್ಲಿ ಅಂಗಡಿ ಅಂತ ದಾಸರ ಇದು. ದೇಹ ಹೆಂಗ ಗೊತ್ತ? ಕತ್ಲಿ ಅಂಗಡಿ. ಇದ್ರಾಗ ಅನೇಕ ಸಾಮಾನವ, ಕಣ್ಣು, ಕಿವಿ, ಮೂಗು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇವುಗಳು ಲಘು ಗೊತ್ತಾಗೋದಿಲ್ಲ. ಅದಂತ ಅದಕ್ಕೆ ಅಂಗಡಿ ಮಾಡ್ಕೊಂತಾರ. ಸೌಪರ್ಣಿ ವರ ವಾಹನ ಪರಮಾತ್ಮ ಗೊತ್ತಾಗುತ್ತೆ ನಮ್ಗೆ. ಸೌಪರ್ಣಿ ವರ ವಾಹನ ಗರುಡನ ಹೆಂಡತಿ, ಅವನ ಮ್ಯಾಟ್ಲಕ್ಕದ ಗರುಡ ವಾಹನ ಅಂತ ಹೇಳ್ಬೇಕಾಯ್ದ. ತಾ ಬಹುರೂಪ ನಾಮದಿ, ಅನೇಕ ಆಕಾರಗಳಿಂದ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು. ಒಂದೇ ರೂಪ ಅಲ್ಲ, ಆಯಾ ಪದಾರ್ಥ, ಆಯಾ ಆಕಾರ, ತದಾಕಾರ, ತನ್ನಾಮ, ತದಂತರ್ಗತ, ತದ್ಕ್ರಿಯಾತ್ಮಕ, ತದ್ಭಿನ್ನ. ಭಗವಂತ ಎಷ್ಟು ತಗೊಂಡು ಇಲ್ಲಿದ್ದಾನ, ಅಂತರ್ಯಾಮಿ ಆಗಿದ್ದು ಕೂತ್ಕೊಂಡಾನ. ಅಲ್ಲಿ ಗಂಟಿ ಬಾರಿಸೋ ಶಪ್ಲ ಅವನ ಹೊಂಟಿಸ್ತಾನ, ಇದು ಮಾಡ್ತಾನೆ. ಇದರಿಂದ ಭಿನ್ನೂ ಇದ್ದಾನೆ ಭಗವಂತ ಆಗಿರ್ತಕ್ಕಂಥ. ಅದಕ್ಕೆ ತನ್ನಾಮ, ತದ್ಗತ, ತದಂತರ್ಗತ, ತದ್ಭಿನ್ನ, ಇಷ್ಟು ಭಗವಂತ ಮಹಿಮಾ ಹೇಳ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು. ಇದು ಈ ಬುದ್ಧಿ ಲಘು ಬರೋದಿಲ್ಲ. ಇದು ಬರ್ಲಿ ಪ್ರಹ್ಲಾದಾಜರಿಗೆ ಬರ್ಲಿ, ಒಬ್ಬರಿಗೆ ಬರ್ಲಿಕ್ಕೆ ಸಾಧ್ಯ. ಅಪ್ಪ ಕೇಳಿದ, ಇದನ್ನೇನು ದೇವ್ರಿಗೆ ಕಂಬದ ಗಂಡ ಇದ್ದಾನ ಅಂತ ಹೇಳಿದ್ರು. ಅವರು ಸಂಶಯ ಯಾಕೆ ಮಾಡ್ತೀನಿ ಕೇಳೋರು. ನಾನು ಹೇಳಿದ ಸಂಶಯ ಮಗ ಸಂಶಯ ಆತ್ಮ ವಿನಶಿ ಸಂಶಯ ಮಾಡುವಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಥೇಷ್ಟ ಮಹಿಮವ ತೋರ್ಪ, ಭಗವಂತ ಮಹಿಮಾ ತೋರಿಸ್ತಾನ. ಈ ದೇವ್ ತುಂಬ ವ್ಯಾಪ್ಸಾನ. ನಮ್ಮ ದೇಹ ಹೆಂಗದ ಗೊತ್ತಾ? ಒಂದು ಅಂಗಡಿ ಇದ್ದಂಗೆ ಅದ, ಕಿರಾಣಿ ಅಂಗಡಿ ಇದ್ದಂಗೆ ಅದ. ಎಲ್ಲೆಲ್ಲೂ ಸಾಮಾನು ಎಲ್ಲೆಲ್ಲೂ ಕುತ್ಕೊಂಡ್ಬಿಟ್ಟಾವ, ಕಣ್ಣು, ಕಿವಿ, ಮೂಗು ಎಲ್ಲ ಕುತ್ಕೊಂಡ್ಬಿಟ್ಟಾವ ಒಂದು ಕಡೆಗೆ. ಅವನ ಸಮಾತ್ನ ಕಾಣೋದಿಲ್ಲ. ಯಾಕೆ? ನಮ್ಗೆ ಅಜ್ಞಾನ ಅದ. ಆ ಅಜ್ಞಾನ ಹೋತು. ಅಜ್ಞಾನ ಹೋಲಿಕೆ ಏನ್ ಬೇಕ್ರಿ? ದೀಪ ಬೇಕಂಗಾರೆ. ದೀಪ ಹೋಗೋದು ಅನುಗ್ರಹ ಬೇಕು ಅಂತ ಅರ್ಥ. ಅನುಗ್ರಹ ಬೇಕಾದ್ರೆ ನಾವು ಸಿದ್ಧಾಂತ ತಿಳ್ಕೊಬೇಕು, ಜ್ಞಾನ ಬೇಕು. ಜ್ಞಾನ ಬೇಕಾದ್ರೆ ಭಕ್ತಿ ಬೇಕು. ಒಂದಕ್ಕೊಂದು ಸಂಬಂಧ ಹೆಂಗ ನೋಡ್ತೇವೆ. ಇದಿಷ್ಟು ಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿ ತೋರ್ಪ ತಿಳಿಸದಲೇ ಪರಮಾತ್ಮ ಆಗಿರ್ತಕ್ಕಂಥ ತಿಳಿಸದೆ ಇಷ್ಟು ಮಹಿಮೆಯನ್ನು, ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನು ಭಗವಂತ ಹೆಂಗೆ ತೋರಿಸ್ತಾ ಅಂತ ಇದ್ದುಕೊಂಡು ಅನ್ನೋ ಮಾತನ್ನು ಹೇಳಿ ಅಂತಾರೆ ಮುಂದುವರಿದು. ಇವನು ಮತ್ತೊಂದು ಉದಾಹರಣೆ ತಗೋತಾರೆ, ದೃಷ್ಟಾಂತ. ಕಾಮನ ಬಿಲ್ಲು. ಇದು ವೈಶಿಷ್ಟ್ಯ. ಏನು ತೊಗೊಂಡ್ರು ಕಾವ್ಯಕ್ಕೆ ಹೋಲಿಸ್ತದೆ ದಾಸಾಯ. ಇದು ವೈಶಿಷ್ಟ್ಯ. ನಮಗೆ ಹಂಗೆ ಕಾಣೋದಿಲ್ಲ. ಹಂಗೆ ನಿಮ್ಗೆ ಹಂಗೆ ಹೊಡಿತೇನೆ ಉದಾಹರಣೆನ. ಪಾತ್ರೆಗಿತ್ತಿ ಪಕ್ಕ ನುಡಿದೇನೆ ಅಕ್ಕ. ಹೌದಾ? ಏನದು ಈ ಕವಿತೆದಾಗ ತಿಳ್ಕೊಡ್ರಿ? ಏನೇನೇನು ಇಲ್ಲ. ಪಾತ್ರೆಗಿತ್ತಿ ಪಕ್ಕ ನುಡಿದೇನೆ ಅಕ್ಕ, ಬಹುಶಃ ಏನೋ ಚಿತ್ರ ಬರ್ತಾವೆ. ಯಾರ ಕವಿತೆ ಗೊತ್ತಾ ನಿಮಗೆ? ಹೌದಾ? ಇದಕ್ಕೆ ಆಧ್ಯಾತ್ಮಿಕ ಅರ್ಥ ಪೂರ್ತಿ. ಮತ್ತು ಈ ಶಬ್ದ ಬಿಟ್ಬಿಡ್ತಾರ, ಬೇರೆ ಶಬ್ದಕ್ಕೆ ಹೋಗ್ತಾರೆ. ಇದೇನು ಪ್ರಭಾವ ಅವ್ರ ಮೇಲೆ ಬಂದದ. ತಾಳ್ಯಾಕ, ತಂತ್ಯಾಕ, ರಾಗದ ಚಿಂತ್ಯಾಕ, ಹೆಜ್ಜಾಕ, ಗೆಜ್ಜಾಕ, ಕುಣಿಯೋಣು ಬಾರ, ಕುಣಿಯೋಣು ಬಾರ. ಅಲ್ಲಿ ಬರೋದ 4 ತಂತಿ ಬರೋದ್ರನ್ನ. ಹೌದಾ? ಆವು ಈವಿನ ಅಲ್ಲಿ ಕವಿ ಒಂದು ಸಾಲ ಹೇಳ್ತಂಗೆ ನಿಮಗೆ ನಾವು ಇದೇನು ಹೇಳಿಕತ್ತೀನಿ. ಆವು ಈವಿನ ಈ ನಾನಿಗೆ ಬೇನೇನೋ ಜಾನೇನ. ಯಾರಿಗೆ ತಿಳಿಬೇಕಿದ್ರು? ಅದಕ್ಕೆ ಆ ಬೇಂದ್ರ ಕಾಲಕ್ಕೆ ಬಂದಿದ್ರು ಅವ್ರ ಶಿಷ್ಯಂದರು. ಅಸಾಧ್ಯ ಶಾಣೆರಲ್ಲಾರು. ಒಬ್ಬರಿಗೆ ದೊಡ್ಡ ವಿದ್ವಾಂಸರು, ಮುಗುಳಿ ಅವರು, ಗೋಕಾಕರು, ಡಾಕ್ಟರ್ ಗೋಕಾಕರು, ಚನ್ನವೀರ ಕಣಿವೆ ಅವರು, ಭಾಳ ಅವ್ರ ಶಿಷ್ಯಂದರು. ಬೇಂದ್ರೆ ಹೇಳಿದ್ರಂತ, ಸ್ವಾಮಿ ಇದೇನು ಕವಿತಾ ಬರೀತೀರಿ ನೀವು? ಏನು ತಾನ ನಮ್ಗೆ ಅರ್ಥ ಆಗೋಲ್ಲ, ಏನಿಲ್ಲ. ಇನ್ನೂ ಯಾಕೆ ಬರಲಿಲ್ಲವ?
ಏನು ಅರ್ಥ ತಿಳ್ಕೊಡಿ. ಹುಬ್ಬಳ್ಳಿ ಯಾಕೆ ಅಂತದ್ರಾಗ, ಧಾರವಾಡ ಯಾಕೆ ಬರಲಿಲ್ಲ, ಮೈಸೂರು ಯಾಕೆ ಬರಲಿಲ್ಲ? ಇಷ್ಟು ಅರ್ಥದ ಇದು ಹೇಳ್ತೀನಿ ನಿಮ್ಗೆ, ಭಾಳ ಅರ್ಥಗರ್ಭಿತ ವೇದಾಂತ ಹಚ್ಕೊಂಡು ಬರ್ಕೋತ ಹೋಗ್ತಾರ. ಹೂ ಬಳ್ಳಿ ಅಂದ್ರೆ ಇದು ಬಳ್ಳಿ, ಇಲ್ಲಿ ಹೂ ಅರಳಬೇಕಂತ, ಆ ಪ್ರಜ್ಞಾ ಬರ್ಬೇಕಂತ. ಅದಕ್ಕಂತ ವಾರದಾಗ 3 ಸರಿ ಬಂದು ಹೋಗವ ಅಂತ ಹಾಗೆಲ್ಲ ಬರೋಲ್ಲ ಪ್ರಜ್ಞಾ ಅನ್ನೋದು, ಯಾವಾಗೋ ಬರ್ತಂತ ಅದೇನೋ. ಅವ್ರಿಗೆ ಹೇಳಿದ ಶಿಷ್ಯಂದ್ರಲ್ಲ ಕೂಡಿ ಅವ್ರಿಗೆ, ಏನು ಈ ನಮೂನಿ ಬರ್ದ್ರೆ ನೀವು, ನಾವೆಲ್ಲ ಅರ್ಥ ಆಗ್ಬೇಕು ಅಂತ ಗೋಕಾಕಂತರು ಹೇಳಿದ್ರಂತ. ದೊಡ್ಡ ಜಿಜ್ಞಾಸ ಅವ್ರಂದ್ರಂತ. ಹಾಗೆ ಏನು ಮಾಡಬೇಕು, ಇಲ್ಲ ನೀವು ಪದ್ಯ ಬರಿತೀರಲ್ಲ, ಒಂದು 4 ಗದ್ಯದ ಸಾಲು ಬರೀರಿ, ಇದ ಏನು ಹೇಳೇನಿ ಅಂತ ಬರೆದು ಬಿಟ್ರೆ ನಾವು ಅರ್ಥ ಮಾಡ್ಕೊತೀವಿ ಅಂದ್ರಂತ. ಆತ ಹಂಗೆ ಮಾಡ್ರಿ ಪಾಪ. ಮುಂದೆ ಪ್ರತಿಯೊಂದು ಗದ್ಯಕ್ಕೂ 4 ಸಾಲು ಬರ್ದಾರ, ನಾ ಇನ್ನು ಹೇಳಿಕೊಂಡೆ ಅಂತ. ಇವ್ರು ಹೋಗಿ ಹೇಳಿದ್ರಂತೆ, ನಿಮ್ಮ ಪದ್ಯಕ್ಕಿಂತ ಗದ್ಯ ಕಷ್ಟ ಅದ ಅಂತ ಹೇಳಿ, ನೀವು ತಿಳಿಯಿರಿ ಅಂತ ಕೊಡಿ ಅಂತ ತಿಳ್ಕೊಂಡು. ಯಾಕೆ ಹೇಳ್ಬೇಕಾಗುತ್ತೆ ಅದನ್ನ, ಇದ್ರ ಪ್ರಭಾವ ಬೇಂದ್ರೆ ಮೇಲೆ ಬಹಳಷ್ಟು ಪ್ರಭಾವ ಆಗಿರುತ್ತೆ. ನಾನು ಅವ್ರನ್ನ ಭೇಟಿ ಆದಾಗ, ನಾವು ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಸಂಧಿ ಅಡ್ಡಾಡ್ತಿದ್ದೆ, ಅವ್ರ ಮನೆಗೆ ಹೋಗ್ತಿದ್ದೆ ನಾನು ಹೊಡೆದಾಗಿದ್ದಾಗ. ಒಮ್ಮೆ ಹೋದಾಗ ಹೇಳಿದ್ರು ಅವ್ರು, ನನಗೆ ಚಾಷ್ಟೆ ಮಾಡಿದ್ರು ಅವ್ರು, ಹರಿಕಥಾಮಸ ಓದೇನು ಕೇಳಿದ್ರು. ನಾವು ಓದಿದ್ನೇ, ಎಲ್ಲಿ ಅದು ಸುದ್ದಿ ಸುದ್ದಿ ಮತ್ತು ಮುದುಕೇಂದ್ರ ಪ್ರಶ್ನೆಗಳು ನಾವೆಲ್ಲ ನಮಗೂ ಬಯಸ್ಕೋಬೇಕು, ಬೇಡ ಬರ್ತದೆ, ನಾವು ಓದೇ ಇಲ್ರಿ ಅಂದೆ. ಭಾಳ ಸೂತ್ರ, ಅಜ್ಞಾನ ಭಾಳ ಸೂತ್ರ ನೋಡ್ರಿ, ಗೊತ್ತಿಲ್ಲಪ್ಪ ನಮಗೆ, ನಾವು ಮಾಡೇವಿ ಪೂಜೆ ನಾ ಮಾಡಿ ಚಂಗ ಹಂಗೆ ಮಾಡೀನಿ, ಅಜ್ಞಾನ ಮಾಡೀನಿ, ಹಿಂಗೆ ಅನ್ನೋಂಗಿಲ್ಲ, ಅದಕ್ಕೆ ನಾವು ಓದಿಲ್ರಿ ಅಂತ ಹೇಳಿ ನಾನು ಹೇಳಿದ್ರು ಅವ್ರು. ಆ ಜನ್ವಾರ್ಥದ ನಾಯಿ ಕೊಳ್ಳಾಯಿ ಊರಿಗೆ ಹೋಗುತ್ತೇವೆ ನನಗೆ, ಅಂದ್ರೆ ಅಷ್ಟು ಮಹತ್ವ ಕೊಟ್ಟಿದ್ದು ಅದಕ್ಕೆ. ಇದ್ರ ಪ್ರಭಾವ ಇಲ್ಲಿ ಹಣ್ಣು ಹೆಂಗತ್ತದ, ಅದಕ್ಕೆ ತೋಡ್ರಿ ಅವ್ರಿಗೆ ವೈಶಿಷ್ಟ್ಯ ಗೊತ್ತ, ಏನು ನೋಡ್ತಾರ ಅದನ್ನು ಕಾವ್ಯಕ್ಕೆ ಹಾಕೋದು, ಪರಿವರ್ತನೆ ಮಾಡೋದು, ಇದು ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇರೋದು. ಹಂಗೆ ಜಗನ್ನಾಥರ ಪ್ರಭಾವ ಅವ್ರ ಮೇಲೆ ಭಾಳ. ಯಾರ ಮೇಲೆ? ಬೇಂದ್ರ ಮೇಲೆ. ತಾವು ಸಾಯೋ ಹೊತ್ತಿನೊಳಗೆ ಭೋಜನ ರಸಸಂಧಿ ಮೇಲೆ ಟಿಪ್ಪಣಿ ಮಾಡ್ಲಿಕ್ಕೆ ಹತ್ತಿದ್ರು. ಏನು ಅವಶ್ಯಕತೆ ಅವ್ರಿಗೆ ಸಾಯೋ ಹೊತ್ತಿನಾಗ ಇರೋದು? ಆರಾಮ್ ಸಾಯ್ಬೇಕು, ಮಾಡ್ಕೊಂಡು ಸಾಯ್ಬೇಕಿಲ್ಲ, ಇಲ್ಲ ಮಾಡೋದು ಕೆಲಸ ಕುಟುಂಬ ಅಭ್ಯಾಸ, ಅದು ವೈಶಿಷ್ಟ್ಯ ಹೇಳ್ತೇನೆ ನಿಮಗೆ ಅಂತ ಹೇಳ್ತಾರೆ. ನಳಿನ ಮಿತ್ರಗೆ ಯಾಕೆ ಹೇಳ್ಬೇಕಾಯ್ತು? ಕಾಮನಿ ಬಿಲ್ ಬಂದರೂ ಕಾವ್ಯ ಹೋಲಿಸೋದ್ರ, ಭಗವಂತನ ಮಹಿಮಾ ಹೋಲಿಸೋದು, ಮತ್ತೆ ಬೇರೆ ಏನು ಹೋಲ್ಸಂಗನೇ ಇಲ್ಲ ಅಂತ ಹೇಳ್ತಾರೆ. ನಳಿನ ಮಿತ್ರಗೆ ಇಂದ್ರಧನು ಅಂತ ಗೊತ್ತಾತ. ಇಂದ್ರಧನು ಕಾಮನ್ ಬಿಲ್. ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪುದು ಅನುಪಾದಿಯಲ್ಲಿ ಪ್ರತಿಮಾವಯರಿಗೆ ಹರಿಗೆ ತಿಳಿಯೇ ತ್ರಿಕಗುದ್ಧಾಮನು ಅತಿ ಮಂಗಳ ಸ್ವರೂಪವ ಸರ್ವ ಠಾವಿಲಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ರಾತ್ರಿ ಕೊನೆ ಶಬ್ದ ಭಾಳ ಚಂದ ಇರ್ತದೆ. ಹರಿಕಥಾಮಸಾರ ಹಿಂಗೆ ಓದಿ ಕಲಿಬೇಕು ನೋಡ್ರಿ. ಏನು ಶಬ್ದ ಹಾಕ್ತಾರೆ ಮಹಾನುಭಾವರು, ಇದೇ ಶಬ್ದ ಯಾಕೆ ಹಾಕಿದ್ರು, ಆ ಶಬ್ದ ಯಾಕೆ ಹಾಕಿದ್ರು. ಅಲ್ಲಿ ಹಿಂದೆ ನೋಡಿದ್ವಿ, ಗೌರಿ ಧವನ ಮೋಹಿಸಿ, ಗೌರಿ 2ನೇ ಸಂಧಿ ಒಳಗೆ ಗೌರಿ ಧವನ ಮೋಹಿಸಿ ಇವು ಕೆಡಿಸುವ ಇವನ ಮಾಯವ ಜಗತ್ ಕೆಳವರು ಯಾರು ಈ ಜಗತ್ರಯದಿ. ಮೋಹಿನಿ ಧವ ಅಂತ ಯಾಕಂದ್ರು, ಈ ಅಂತ ಯಾವ ಶಬ್ದ ಅದು? ಗೌರಿ ಧವನ ಮೋಹಿಸಿ, ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸುವ ಇವನ ಪ್ರಯತ್ನ ಅಂತಾರೆ. ಗೌರಿ ಧವ ಅಂತ ಯಾರಿಗಂದ್ರು? ರುದ್ರದೇವರಿಗೆ ಅಂದರು. ಉದಾಹರಣೆ ಕೊಟ್ಟ ಭಾಗವತ ಸಂದರ್ಭ ತಗೊಂಡು, ಪರಮಾತ್ಮ ಮೋಹಿನಿ ರೂಪ ತಗೊಂಡ, ಇವರಿಗೆ ಮಾಯಾ ಬಂತು ಅಂತ ತಗೊಂಡು. ಯಾಕೆ ರುದ್ರದೇವ್ರ ಬೇಕಾಗಿತ್ತು, ಶಿವ ಅನ್ಬೇಕಾಗಿತ್ತು, ಮತ್ತೆ ಅದು ಬೇಕಾದಷ್ಟು ರುದ್ರದೇವರಿಗೆ. ಗೌರಿ ಧವ ಅಂತ ಯಾಕೆ ತೊಗೊಂಡ್ರು? ಒಂದು ದಾಸರ ವೈಶಿಷ್ಟ್ಯ ಹೇಳ್ತಾರೆ ನಮಗೆ, ಆಮೇಲೆ ತಿಳ್ಕೊಳ್ಳೋದು ಭಾಳ ಕಷ್ಟ. ಗೌರಿ ಧವ, ಮಗಳಿಗೆ ಗೌರಿ ಇದ್ದಾಳೆ, ಮತ್ತೆ ಆಕೆ ಇದ್ರು ಆಕಿನ ಮಾಡ್ತಾ ಅಲ್ಲಿ ಹೋಗ್ಬೇಕಾದ ದೇವರು ಅವ್ನ ಮಾಯ ಅಂತ ಅಂತೇಳಿ ಗೌರಿ ಧವ ದಾಸರ ನೋಡಿ. ಹಿಂಗೆ ಒಂದೊಂದು ಶಬ್ದಕ್ಕೂ ಕೂಡ ಬಹಳಷ್ಟು ಅರ್ಥವಂತಿಕೆ ಇಲ್ಲಿ ಹೇಳ್ತಾರೆ ನೋಡಿ. ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಅಂದಾನ. ನಳಿನ ಮಿತ್ರ ಗೊತ್ತಾ ನಿಮ್ಗೆ? ಸೂರ್ಯ. ನಳಿನ ಅಂದ್ರೆ ಕಮಲ, ಮಿತ್ರ ಅಂದ್ರೆ ಸೂರ್ಯ ಅಂತಂದಂಗೆ. ಇಂದ್ರಧನು ಅಂದ್ರೆ ಯಾವಾಗ ಸೂರ್ಯ ಪ್ರಕಾಶ ಬರುತ್ತೆ ಅವಾಗ ಇಂದ್ರಧನಸ್ ಕಾಣ್ಲಿಕ್ಕತ್ತದ, ನಾವು ಕಾಮನ ಬೆಲೆ ಕಾಣ್ಲಿಕ್ಕತ್ತದ ಪ್ರತಿಯಾಗಿ. ಪ್ರತಿಫಲಿಸುವಂತೆ, ಹೌದಾ? ಒಂದು ಉದಾಹರಣೆ ಕೊಟ್ಟರು, ಲೌಕಿಕ ಉದಾಹರಣೆ. ಜಗತ್ರಯವು, ಅದರಂತೆ ಈ 3 ಜಗತ್ರಯದಲ್ಲ, ಕಂಗೊಳಿಪದು ಉಪಾಧಿಯಲ್ಲಿ ಪ್ರತಿಮಾವಯದಿ ಹರಿಗೆ. ಈ ಹೆಂಗೆ ಇಂದ್ರಧನಸ್ಸು ಆ ಸೂರ್ಯಗೆ ಪ್ರತಿಬಿಂಬ ಆಗ್ತದೋ ಹಂಗೆ ಇಡೀ ಜಗತ್ತು ಕೂಡ ಪರಮಾತ್ಮ ಪ್ರತಿಬಿಂಬ ಅಂತ ಹೇಳಲಿಕ್ಕೆ ಈ ಉದಾಹರಣೆ ತೋರು ದಾಸರಾಯ. ಹಿಂಗೆ ತಿಳಿಯೇ ಇದು ತಿಳ್ಕೊಂಡಾಗ ತ್ರಿಕಗುದ್ಧಾಮ ಯಾರು ಗೊತ್ತಾಗ್ತಾನೆ ಅವಾಗ? ಭಗವಂತ. ತ್ರಿಕಕುತ್ ಧಾಮ, 3 ಶಬ್ದ ಇದ್ರಾಗ. ತ್ರಿಕಕುತ್ ಧಾಮ. ತ್ರಿ ಅಂದ್ರೆ ಎಷ್ಟು? ಕಕುತ್ ಅಂದ್ರೆ ಅಲ್ಲ, ಎತ್ತರದ ಪ್ರದೇಶ. ಈ ಹೋರಿ ಪಾರಿ ಇರ್ತಾವಲ್ಲ, ಅದಕ್ಕೆ ಡುಬ್ಬ ಇರ್ತದೆ ನೋಡಿ, ಅದಕ್ಕೆ ಕಕುತ್ ಅಂತ ಹೆಸರು. ಎತ್ತರದ ಸ್ಥಾನ. ಧಾಮ ಅಂದ್ರೆ ಮನೆ. ಎತ್ತರದ 3 ಮನೆ ಯಾವುವು? ವೆರಿ ಗುಡ್. ಬಾಬ ಅನಂತಾಸನ, ವೈಕುಂಠ, ಶ್ವೇತದ್ವೀಪ, ಇವತ್ತು ಮ್ಯಾಲ ವಯಲಾಕೊಂತಾರ ತ್ರಿಕಗುದ್ಧಾಮ. ಒಂದು ಶಬ್ದ ಎಷ್ಟು ತಿಳಿಸ್ಕೊಡ್ತಾರೆ. ಶಬ್ದದ ವೈಶಿಷ್ಟ್ಯ ಹೇಳ್ತಾರೆ, ಏನೋ ಬರ್ದಾರ ಬಿಡೋ ಅನ್ನೋ ಹಂಗಿಲ್ಲ. ಆ ಶಬ್ದ ಇರತಕ್ಕಂಥ ಟೆಕ್ನಾಲಜಿಕಲ್ ಮೀನಿಂಗ್, ಅದನ್ನ ಅರ್ಥ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ಇಷ್ಟೇನೋ ಮಹಿಮಾ ಆದಂಗೆ ಆಯ್ತು, ಶಬ್ದ ತಿಳಿಸ್ದಂಗೆ ಆಯ್ತು, ಅವೆಲ್ಲಿ ಗೊತ್ತಂಗೆ ಆಯ್ತು. ಇಷ್ಟು ತಿಳ್ಕೊಂಡು ಹರಿಕಥಾಮಸಾರ ಓದ್ಬೇಕು ಅಂತ ಅರ್ಥ. ತ್ರಿಕಗುದ್ಧಾಮ ಪರಮಾತ್ಮ ಅತಿ ಮಂಗಳ ಸ್ವರೂಪವ ತಂದು ಸರ್ವ ಠಾವಿಲಿ ಪೊಳೆವ.
ಹಿಂಗೆ ತಿಳ್ಕೊಂಡಾಗ, ಪರಮಾತ್ಮ ಹಿಂಗೆ ಅರ್ಥ ಮಾಡಿಕೊಂಡಾಗ, ಅಂದರೆ ಈ ಜಗತ್ತೇ ಪ್ರತಿಬಿಂಬ ಅಂತ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಹೃದಯಕ್ಕೆ ಹೊಳೆವನು ನಮ್ಗೆ ಅಪರೋಕ್ಷ ಕೊಡ್ತಾನ. ನಮ್ಮಲ್ಲಿ ಕಾಣ್ತಂದ ಭಗವಂತ ಆಗಿರ್ತಕ್ಕಂಥವ ಹೆಂಗೆ ಅದರಂತೆ ಪ್ರಹ್ಲಾದ ಪೋಷಕ ಅಂತಾರೆ ಮಾನವ. ಯಾಕೆ ಗೊತ್ತಾ, ಉದಾಹರಣೆ ತೊಗೊಂಡ್ರು, ಪ್ರಹ್ಲಾದ ದೇಶದಾಗ ಸಾಕ್ಷಾತ್ ಭಗವಂತ ದರ್ಶನ ಕೊಟ್ಟ. ಆ ಪ್ರಹ್ಲಾದ ಪೋಷಕ ಅಂತಗಳಿಗೆ ಉದಾಹರಣೆ ಹೇಳ್ತಾ ಇದ್ದಾರೆ. ಈ ಪ್ರಹ್ಲಾದ ಪೋಷಕ ಆಗಿರ್ತಕ್ಕಂಥ ಒಂದು ತಿಳ್ಕೊಂಡು ಪರಮಾತ್ಮ ಜೀವರಾಗಿರ್ತಕ್ಕಂಥವ್ರು ಅನುಪಾದಿ ಪ್ರತಿಮಾಂತ ಹೆಸರು ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಯನ್ನು ಹೇಳ್ಕೊತ ಹೋಗಿ ಮುಂದುವರೆ ದಾಸ ಕೊಡ್ತಕ್ಕಂಥ ಸಂದೇಶ ಪ್ರತಿಯೊಂದು ಶಬ್ದೊಳಗೆ, ಪ್ರತಿಯೊಂದು ಕಲ್ಪನಾದೊಳಗೆ, ಪ್ರತಿಯೊಂದು ಉದಾಹರಣೆ ಒಳಗೆ, ದೃಷ್ಟಾಂತೊಳಗೆ ಅವರ ಸಿದ್ಧಾಂತದ ವೈಭವ ನೋಡ್ಬೇಕು ನೀವು, ಅದನ್ನು ಹೇಳ್ತಾ ಇದ್ದಾರೆ. ನೋಡ್ರಿ, ಪರಮಾತ್ಮನ ಭಕ್ತಿ ವಿಷಯಕತ ಹೆಂಗ ಭಗವಂತ ತನ್ನ ಭಕ್ತಿಯಲ್ಲಿಯೇ ಮುಳುಗಿರ್ತಕ್ಕಂಥ ಭಕ್ತರನ್ನ ಹೆಂಗೆ ಕಾಪಾಡ್ತಾನ ಅನ್ನೋದು ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ರಸ ವಿಶೇಷ ಲಘು ಅರ್ಥ ಆಗೋದಿಲ್ಲ, ತಿಳ್ಕೊಡೋರು. ರಸ ವಿಶೇಷದೊಳು ಅತಿ ವಿಮಲ ಶಿತವಸನ ತೋಯಿಸಿ ಅಗ್ನಿಯೊಳಗೆ ಇಡಲಾಗಿಂತ ಅರ್ಥ. ಪಸರಿಸುವುದು ಪ್ರಕಾಶ ನಸುಗುಂದದಲೆ ಸರ್ವತ್ರ ಒಂದು ದೃಷ್ಟಾಂತ ಕೊಟ್ಟು ಇದರಂತೆ ಭಗವಂತ ಅಂತಾರೆ ಮುಂದವು ಹೆಂಗೆ. ತ್ರಿಶಿರ ದೂಷಣ ವೈರಿ ಭಕ್ತಿ ಸುರಸಿ ತೊಯ್ದ ಮಹಾತ್ಮರನು ಬಾಧಿಸವು ಭವದೊಳಗೆ ಇದ್ದರೆಯೂ ಸರಿ ಯಾವ ದುರಿತ ರಾಶಿಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನ? ಭಕ್ತರನ್ನ. ನಮ್ಮನಿವಂತ ಭಕ್ತರಲ್ಲ, ನಮ್ದು ಕಿಚಿದ ಭಕ್ತರು. ನಮ್ಮ ಮಹಾಭಕ್ತ ಅಸಾಧ್ಯ ಭಕ್ತಿ ಇರೋ ಭಕ್ತರು. ಅದು ಭಕ್ತಿ ಇಂಥ ಒಂದು ಹೇಳಿಕ್ಕೆ ಉದಾಹರಣೆ ಕೊಡ್ಬೋದು. ಎಷ್ಟು ಪ್ರಹ್ಲಾದ ರಾಜ ಅಂತವ್ರಿಗೆ, ಹೌದಾ, ಅಂಥವ್ರಿಗೆ ಕೊಡ್ತಕ್ಕಂಥದ್ದು ಒಂದು ಉದಾಹರಣೆ ಕೊಟ್ಟು ದೃಷ್ಟಾಂತ ಇದು ಅರ್ಥ ಮಾಡಿಕೊಡ್ರಿ. ರಸ ವಿಶೇಷ ಅಂದ್ರೇನು? ಯಾವುದೋ ಒಂದು ವನಸ್ಪತಿ ರಸ, ಅನೇಕ ವನಸ್ಪತಿ ಅವ, ನಮಗಿನ್ನೂ ಗೊತ್ತಿಲ್ಲ. ನಮ್ಮಲ್ಲಿ ವನಸ್ಪತಿ ಭಾಳಷ್ಟು ಗ್ರೇಟ್ ಅಗದಿ, ಹೌದಲ್ಲ, ಮತ್ತು ಅಷ್ಟು ಸಸ್ಯಗಳು, ಅವ್ರ ಔಷಧ ಬೇಕಾದಷ್ಟು ನೋಡ್ರಿ. ರಸ ವಿಶೇಷ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವನಸ್ಪತಿಯ ರಸ ಅಂತ ಅರ್ಥ. ಅದರಲ್ಲಿ ವಿಮಲ ಶುದ್ಧವಾದ, ಶಿತ ಅಂದರೆ ಬೆಳೆಯದು ಅಂತ ಅರ್ಥ. ಶುದ್ಧವಾಗಿರ್ತಕ್ಕಂಥ ಬೆಳೆ ವಸ್ತ್ರ ತಗೊಂಡು ಅದನ್ನು ತೋಯಿಸಿ, ಅರ್ಥ ಆಗೋದಿಲ್ಲ? ಎದರ ತೋಯಿಸಿದ್ರಿ? ರಸ ವಿಶೇಷ ಯಾವುದೋ ಒಂದು ಸಸ್ಯದ ರಸ, ಅದರ ಶುದ್ಧವಾಗಿರ್ತಕ್ಕಂಥ ಬೆಳೆ ಬಟ್ಟಿ ನೀವು ತೋಯಿಸಿದಿರಿ ಅದನ್ನು, ಹೌದಲ್ಲ? ಅಗ್ನಿ ಒಳಗಿಡೆ, ಈಗ ಅರ್ಥ, ಅದನ್ನ ಪೂರ್ತಿ ತೋಯಿಸಿರಿ, ಅದನ್ನೇನು ಹಿಡಿದ್ರಿ? ಬೆಂಕಿಯಾಗಿ ಹಿಡಿದ್ರಿ. ಪಸರಿಸುವುದು ಪ್ರಕಾಶ, ಎಲ್ಲ ಕಡೆ ಬೆಳಗ್ಗೆ ಜಗ್ಗನ್ ಬರ್ತದ, ಆದರೆ ನಸುಗುಂದದಲ್ಲಿ ಸರ್ವತ್ರ ಆ ಬಟ್ಟಿಗೆ ಏನಾಗೋದಿಲ್ಲ ಅಂತ ನಂಬ್ತೀರ ನೀವು? ನಂಬಲಿಕ್ಕೆ ಬೇಕು. ಆ ರಸ ವೈಭವ ನಿಮ್ಗೆ ಗೊತ್ತದ. ನಾವು ಹೇಳುವುದು ಸಂಜೀವನಿ ಪರ್ವತ, ಸಂಜೀವನಿ ಹುಡುಕಿ ಸಿಗ್ತಾನೆ ಇಲ್ಲ ನಿಮಗೆ? ಹನುಮಂತಿಯವರೇ ಬೇಕದಕ್ಕೆ, ಹೌದಿಲ್ಲ? ನಿಮಗೆ ಅದು ಬೆಟ್ಟ ತಂದ್ರೆ ಇಷ್ಟೇ. ಅವರು ಪರ್ವತ ತೊಗೊಂಬಂದರು, ಇಟ್ಟರನ್ನ ಆ ವಾಸನೆಯಿಂದ ಪಟ ಅಷ್ಟು ಸದ್ದು ಎದ್ದು ಕಪಿಗಳ ಎದ್ದು ಕೂತ್ಬಿಟ್ಟು ಅಷ್ಟು ಕಡೆ ವಾಸನ ಮಹತ್ವ ಅಷ್ಟು ಇರ್ತಕ್ಕಂಥ ವೈಶಿಷ್ಟ್ಯ ಆ ಡಾಕ್ಟ್ರಿಗೆ ಒಳಗಿರುತ್ತೆ. ಅದು ವೈದ್ಯಕೀಯ ಒಳಗೆ ಬೇಕಾದ್ಯತ್ ನಮ್ಮಲ್ಲಿ ತಿಳ್ಕೊಟ್ರೆ ವೈದ್ಯ ಪದ್ಧತಿ ಒಳಗೆ. ಆಪರೇಷನ್ ಮಾಡಿದ್ರು ಇದ್ದಾರೆ ಹಿಂದಿನ ಕಾಲಕ್ಕೆ. ನಿಮ್ಗೆ ಹೇಳ್ತೇನೆ, ಮಾಂಧಾತ ರಾಜನ ಸುದ್ದಿ ಹೇಳ್ತೇನೆ. ಆಪರೇಷನ್ ಮಾಡಿ ಹೊಟ್ಟೆ ಕ್ವಶನ್ ತಗೊಬಿಟ್ರು ಅವಾಗ. ಯಾರಿಗೆ? ರಾಜ ಮಾಂಧಾತ ರಾಜನ ಅಪ್ಪಗೆ. ಅವ ಇದನ್ನು ಕುಡ್ದ, ಯಜ್ಞ ಕುಡಿದ್ಬಿಡು, ಕನ್ಫ್ಯೂಷನ್ ಆತವ್. ಯಜ್ಞಕ್ಕೆ ವಶಿಷ್ಠರು ಬಂದಿದ್ದರು, ಯಜ್ಞ ಮಾಡಿಸಿದ್ರು. ಮಾಂಧಾತ ರಾಜನ ಅಪ್ಪನ ಹೆಸರು ನೆನಪಿಲ್ಲ ನನಗೆ. ಮಾಡಿಸಿದ್ರು, ನೀರು ತುಂಬಿಟ್ಟಿದ್ರು. ಪಾಪ ಅವನ ಹೆಂಡತಿ ಕೊಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಕನ್ಫ್ಯೂಷನ್ ಇವ ಎಲ್ಲಿ ಹೋಗಿ ಬಂದಾಗ ಕುಡಿದ್ಬಿಟ್ಟು ಮಾಡ ಮಂತ್ರಿಂದ ಫೇಲ್ ಆಗೋದಿಲ್ಲ. ಮುಂದೆ ನೋಡಿದ್ರೆ ಗಳಗಳ ಬಡ್ಕೊಂಡು ನೀರು ಕುಡಿದಿಲ್ಲ ಏನಂದ್ರೆ ಅವ್ರು ನೀರು ಮಾಡ್ಕೊ ನೀರಿಗೆ ಆಯ್ತು ಕುಡಿಯೋದ ನೀರು ಬಸಾಕ್ತಿ ಮಗನಂದ್ರೆ ಅವ್ರು ನೀ ಗರ್ಭಿಣಿ ಕೂತು ಏನು ಮಾಡ್ಕೊ ಮಂತ್ರ ಹಂಗದ ಅಂದ್ರೆ ಅವ್ನು ಗರ್ಭಿಣಿ ಆದ. ನಾ ಕುಶನ್ ತೆಗಿಬೇಕು ಹೆಂಗದ ತಿಳ್ಕೊಡ್ರಿ, ಹೌದಿಲ್ಲ? ದರ್ಭದಲ್ಲಿ ಆಪರೇಷನ್ ಮಾಡ್ತಾರ ಆಗಿನ ಕಾಲಕ್ಕೆ ಹೋಯ್ತಿರು. ಅದಕ್ಕೆ ಹೆಸರು ಬಂದು ಮಾಂಧಾತ ಅಂತ. ಅದು ಹುಟ್ಟಿದ ಕೂಡಲೇ ಆ ಕೂಸು ಹಳ್ಳಿ ಕಟ್ಬಿಡ್ತಾರೆ, ಸ್ವಾಭಾವಿಕ ಅದ. ಮತ್ತು ಹೌದಾ, ಆ ಖುಷಿ ಇವ ಎಲ್ಲಿ ಹಾಲು ಕೊಡ್ತಾನೆ. ಅದಕ್ಕೆ ಹಾಲು ಹೆಂಗೆ ಕೊಡ್ಬೇಕು? ಹಾಲು ಇಲ್ಲೇ ಇಲ್ಲಿ ಅವನು. ದೇವ್ರು ಎಷ್ಟು ವಿಚಿತ್ರ ವಿಚಾರ ಮಾಡಿ, ಎಷ್ಟು ಅವ್ನ ಮಹಿಮಾ ಹೇಳಕ್ಕೆ ನಿಮ್ಗೆ ವಿಚಾರ ಮಾಡ್ತೀನಿ. ಭಗವಂತ ತಾಯಿ ಹೊಟ್ಟೆಯಿಂದ ಮಗು, ನಿಮಗೆಲ್ಲ ಅರ್ಥ ಆಗ್ತದೆ, ಮಗು ಬರೋದಕ್ಕಿಂತ ಮೊದಲು ಹಾಲು ತಯಾರು ಮಾಡಿಟ್ಟಿರ್ತಾನೆ ದೇವರಲ್ಲಿ. ಆ ಕೂಸು ಹೆಂಗೆ ಗೊತ್ತಾಗ್ಬೇಕು? ಇಷ್ಟು ಅಂತ ಕಡೆ ಭಗವಂತ ಮೇಲೆ ತಿಳ್ಕೊಡು. ನಾವೇನು ಕೊಡಲ್ಲ, ನಾವು ಕುಡಿತಕ್ಕಂಥ ಹಾಲು ತಾಯಿ ಇದೆ ಸಿದ್ಧ ಇರ್ತದೆ. ಅದಕ್ಕೆ ಮಿಲ್ಕ್ ಈಸ್ ದ ಬೆಸ್ಟ್ ಮಿಲ್ಕ್ ಈಸ್ ದ ಬೆಸ್ಟ್ ಮಿಲ್ಕ್ ಅಂತ ಅಂತಿರ್ತಾರಲ್ಲ, ಹೌದಿಲ್ಲ? ಹಂಗಿದ್ದಂಗೆ ಅಷ್ಟು ಅದ್ಭುತ ಭಗವಂತನ ವ್ಯಾಪಾರ. ಹಾಗಾದ್ರೆ ಏನು ಮಾಡ್ಬೇಕು? ಆವಾಗ ಆ ಕೂಸರ ಹಳ್ಳಿ ಕತ್ತದ, ಇವಾಗ ಹಾಲಿಲ್ಲ, ಕುಡಿಸ್ಲಿಕ್ಕೆ ಹಳ್ಳಿ ಕತ್ತಿ. ಮತ್ತೆ ನಾವಂಗ ಬಾಟಿ ಇಟ್ಟು ಸಿಗ್ತಿದ್ದಿಲ್ಲ ಅವಾಗ, ಇಂಥವೆಲ್ಲ ವ್ಯವಸ್ಥೆ ಇದ್ದಿದ್ದಿಲ್ಲ ಅವಾಗ. ಇಂದ್ರಿಯರು ಬಂದರು, ಆ ಕೂಸಿನ ಬಾಯಿ ತಮ್ಮ ಹೆಬ್ಬಟ್ಟಿಟ್ರು. ಮಾಂಧಾತ ಅಳಬೇಡಪ್ಪ ಮಾರ ನನ್ನ ಮೂರ್ತಿಯರು. ಆ ಕೂಸೆಲ್ಲ ಹೆಬ್ಬಟ್ಟಿನ ಅಮೃತ ಸಿಕ್ತು ನೋಡ್ರಿ, ಅದು ಮಾಂಧಾತ ಅದ. ನೇಮಕ ವೈದ್ಯಕೀಯ ಪದ್ಧತಿ ಎಷ್ಟು ತಮ್ಮಲ್ಲಿ ಆಗಿನ ಕಾಲಕ್ಕೆ ನಾನು ಇಲ್ಲಿ ಹಂಗೆ ಹೇಳ್ತಾ ಇದ್ದಾರೆ. ರಸ ವಿಶೇಷ ಅಂತ ತಿಳ್ಕೊಂಡು, ಹೌದಾ? ಅದ್ರ ಏನೂ ಆಗೋದಿಲ್ಲ. ಬಟ್ಟಿ ತೊಯ್ಸ್ರಿ, ಬೆಂಕಿ ಹಿಡ್ರಿ,
ಬೆಳಗ್ಗೆ ಬೀಳ್ತದೆ, ಬೆಂಕಿ ಅರಿವು ಸುಡುವುದೇ ಇಲ್ಲ. ಅದ ನಂತರ ಪ್ರಕಾಶ ನಸುಗುಂದದರೆ ಸರ್ವತ್ರ ಕಿಂಚಿತ್ತು ಅರಿವು ಹಂಗೆ ಇರ್ತ ಅದರಂತೆ ಅಂತ ಅರ್ಥ. ಅದರಂತೆ ಹಂಗಾರೆ ನಾವೆದರ ತಿಳ್ಕೋಬೇಕು, ಭಕ್ತಿ ರಸ ಅಂತ ಅರ್ಥ ಅಲ್ಲ. ತ್ರಿಶಿರ ದೂಷಣ ವೈರಿ ಅರ್ಥ ನೀವು ಇದು. ತ್ರಿಶಿರ ದೂಷಣ, ತ್ರಿಶಿರ ಅಂತಕ್ಕಂಥ ರಾಕ್ಷಸರಿವು. ಯಾಗ ರಾಮಾಯಣ ಕಾಲಕ್ಕೆ ರಾಮದೇವ್ ಇದನ್ನು ಸಂಹಾರ ಮಾಡಿದ. ನಾನು ಯಾತ್ರಾ ಮಾಡೋ ಹೊತ್ತಿನಾಗ, ಈ ವನವಾಸಕ್ಕೆ ಹೋಗೋ ಹೊತ್ತಿನಾಗ ಇಂಥ ರಾಕ್ಷಸ ಬಿಟ್ಟು ಅನೇಕ ಮಂದಿ ರಾಕ್ಷಸ ಸಂಹಾರ ಮಾಡ. ತ್ರಿಶಿರ ದೂಷಣ ವೈರಿ ರಾಮದೇವರು ಅಂತ ಅರ್ಥ, ಪರಮಾತ್ಮ ಅಂತ ಅರ್ಥ. ಅವನ್ ಹೆಂಗೆ ಭಕ್ತಿ ರಸದಿ ತೊಯ್ದ, ಯಾರು ಸಿಗ್ತಾರೆ ಹಿಂಗೆ ನೋಡಿ ನಿಮಗೆ? ಭಕ್ತಿ ರಸದಿ ತೊಯ್ದ ಯಾರು ಸಿಗ್ಲಿಕ್ಕೆ ಸಾಧ್ಯದ? ಭಕ್ತಿ ರಸ ಇಲ್ಲೇ ನಮ್ಮಲ್ಲಿ ಎಲ್ಲಿಯೋ ಕಿಂಚಿತ್ ಯಾವಾಗಾರ ಬರ್ತದೆ. ಯಾರು ಊಟಕ್ಕೆ ಆದಾಗ ಆರಾಧನೆ ಆದಾಗ ಅಷ್ಟೇ ಭಕ್ತಿ ರಸ. ಉಳಿದ ಹೊತ್ತಿನ ಭಕ್ತಿ ರಸ ಇರೋದು ಭಾಳ ಕಮ್ಮಿ ನಮಗೆ. ಇಂಥವ್ರು ಭಾಳ ನೋಡಿ ಜಗತ್ತಿನ ಎಲ್ಲಿಯೋ ಕೆಲವೊಂದು ಸಿಗ್ತಾರೆ ಇಂಥವ್ರು. ಆ ರೀತಿ ಅವ್ರಿಗೆ ಎಚ್ಚರೇ ಇರೋಲ್ಲ ಮೈ ಮೇಲೆ. ಜಡವತ್ ಜಡ ಭರತವತ, ಹೌದಾ? ಸತಾನ್ ಹಂಗೆ ಅವ ಏನೈತಿ, ಯಾರ ಏನರ ಕೊಡ್ಲಿ, ಬೈದರ ಬೈಲಿ, ಹೊಡೆದರ ಹೊಡ್ಲಿ, ಅಖಂಡ ಭಗವಂತ ನಾಮಸ್ಮರಣೆ, ಅಖಂಡ ನಾಮಸ್ಮರಣೆ ಅಂತಕ್ಕಂಥ ಭಗವಂತ ಜಡವಿಲ್ಲ. ಅದರಂತೆ ಅದ್ರ ಹೇಳ್ತಾ ದಾಸರು ಅದಕ್ಕೆ ಭಕ್ತಿ ರಸ ತೊಯ್ಸೂಡು ನಿಮ್ಮನ್ನ ಅಂತಾರ. ಅದೇ ರಸ ವಿಶೇಷ ಅದರತಕ್ಕಂಥದ್ದು. ನಮ್ಮ ದೇಹ ಹೆಂಗಿದ್ದಂಗೆ ವಸ್ತ್ರ ಇದ್ದಂಗೆ ಅದರಿಂದ ಹೇಳ್ತಾ ಇದ್ದಾರೆ. ಮಹಾತ್ಮರನು ಬಾಧಿಸವು ಅಂತವ್ರನ್ನ ಏನೇನು ಭವದೊಳಗೆ ಇದ್ದರೆಯೂ ಸರಿ, ಸಂಸಾರದಾಗಿರಿ ನೀವು, ದುರಿತ ರಾಶಿಗಳು ಒಂದಲ್ಲ, ದುರಿತ ರಾಶಿಗಳು ಅಂತಾರೆ ಮಹಾನುಭಾವ. ಒಂದಲ್ಲ, ಅನೇಕ ಇರ್ತಕ್ಕಂಥ ರಾಶಿ ದುಃಖದ ತೊಂದರೆ ಇರ್ತಾವಲ್ಲ, ಅವು ಯಾರಿಗೂ ಕೂಡ ಭಕ್ತರನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಆ ರಸ ವಿಶೇಷ ಸುಡಿದಲು ಅದರಂತೆ ಪರಮಾತ್ಮ ಆಗಿರ್ತಕ್ಕಂಥವ ಅವ್ರು ಉದ್ಧಾರ ಮಾಡ್ದಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ನೋಡ್ರಿ, ಅಗಾಧವಾಗಿರ್ತದ ಸಮುದ್ರ, ನದಿ ಎಲ್ಲ ಹೋಗಿ ಸೇರ್ಕೋತಾವಲ್ಲಿ, ಅವು ಒಣ ಕೊಡ್ತಾರಲ್ಲೇ. ಸರ್ವತ್ರ ವ್ಯಾಪ್ತ ಭಗವಂತನ ಭಗವದ್ರೂಪಗಳು, ರಮಾರೂಪಗಳು ಎಲ್ಲಿ ಅಡಗಿರ್ತಾವೆ ಹೇಳ್ತಾ ಇದ್ದಾರೆ ದೃಷ್ಟಾಂತವಾಗಿ. ವಾರಿ ನಿಧಿಯೊಳಗೆ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈವತ ಪರಮ ಮೋದಲಿಪ್ಪ ತೆರನಂತೆ, ಅದರಂತೆ ದೃಷ್ಟಾಂತ ಅದರ ಹಂಗಂತ ಅರ್ಥ. ಮೂರು ಗುಣಗಳ ಮಾನೆ ಎನಿಸುವ ಶ್ರೀ ರಮಾರೂಪಗಳು ಹರಿಯಲಿ ತೋರು ತಿಪ್ಪವು ಸರ್ವಕಾಲದಿ ಸಮರಹಿತನೆನಿಸಿ. ಒಂದ ಮಾತು ಹೇಳ್ಬಿಟ್ರು, ಸಮರಹಿತ, ಸಮನೂ ಹೌದು ಸಮರಹಿತನೂ ಹೌದು ಅಂತ ಅರ್ಥ. ಆ ಶಬ್ದ ಮತ್ತೊಮ್ಮೆ ಹಾಕೋಬೇಕು ಅದನ್ನು. ಸಮ ಒಮ್ಮೆ, ಸಮರಹಿತ ಒಮ್ಮೆ ಹಾಕೋಬೇಕು. ಲಕ್ಷ್ಮಿ ಹೇಗಿದ್ದಾಳ? ಸಮ ಹೌದು ಸಮರಹಿತಳು ಹೌದು. ಆ ಹೆಸರು ಹೇಳಿದ್ದೆ ನಮ್ಗೆ. ಯಾಕೆ ಹೆಸರೇನು? ಸಮಳು ಅಂತ ಅರ್ಥ. ಯಾರಿಗೆ? ಲಕ್ಷ್ಮಿಗೆ. ಭಗವಂತ ಸಮಳು ಹೌದು ಅಸಮಳು ಹೌದು. ದೇಶತಃ ಕಾಲತಃ ಸಮಳು, ಗುಣತಃ ಅಸಮಳು. ಅದಕ್ಕೆ ವೈವಾಹ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಂಗಿದ್ದ ಹೇಳ್ತಾ ವರ್ಣ ಕೊಡ್ತಾ ಇದ್ದಾರೆ. ವಾರಿ ನಿಧಿ ಗೊತ್ತಾಗ್ತದೆ ನಿಮಗೆ? ಸಮುದ್ರ. ವಾರಿ ಅಂದ್ರೆ ನೀರು, ವಾರಿ ಸಮುದ್ರ ಅಂತಕ್ಕ. ಅಖಿಲ ನದಿಗಳು ನೋಡಿ ಎಲ್ಲ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಯಕ ಆಕಾಶ ಪ್ರೀತಂ ತೋ ಮೆತಾ ಗಚ್ಚತಿ ಸಾಗರ. ಅವು ಎಲ್ಲರ ಹುಟ್ಲಿ, ನದಿ ಎಲ್ಲರ ಹುಟ್ಲಿ, ಅದು ಯಾರ ವೈಶಿಷ್ಟ್ಯ. ಅದ್ರಾಗ ಶ್ರೇಷ್ಠ ನದಿ. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವ ಎಷ್ಟು ಸುನದಿ. ಈ ಎಲ್ಲ ನದಿ ಹಣೆ ಬಾರಿ ಇಷ್ಟೇ, ಎಲ್ಲಿಯೂ ಹುಡ್ತಾವ, ಎಲ್ಲಿಯೂ ಹರಿತಾವ, ಎಲ್ಲಿಯೂ ಸೇರ್ತಾವ ಸಮುದ್ರಕ್ಕೆ. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವ ಎಷ್ಟು ನದಿ, ಅಲ್ಲಿ ಅಲ್ಲಿ ಶಿವನ ಶಿರದಟ್ಟ ಮೆಟ್ಟಿ ಹರಿಯುವ ಎಷ್ಟು ಜಗದಿ. ಗಂಗಾ ವೈಭವವನ್ನು ಹೇಳ್ತಾರೆ. ಎಲ್ಲ ನದಿ ಹಣೆ ಬಾರೇನು ಎಲ್ಲಿ ಹುಡ್ತಾವ, ಎಲ್ಲಿ ಸೇರ್ಕೋತಾವ. ಆದ್ರೆ ಶಿವನ ಶಿರದ ಅಟ್ಟ ಮೆಟ್ಟಿ ಹರಿತಕ್ಕಂಥ ಪುಣ್ಯ ಆಗ್ಯದ ಗಂಗಾ ಅಂತ ನೀವು ಹೇಳ್ತಾ ಇದ್ದಾರೆ. ಆ ರೀತಿ ಬೇರೆ ಬೇರೆ ನಿರಂತರದಿ ವಿಹಾರ ಗೈಯುತ್ತೆ. ಎಲ್ಲ ನದಿ ಸಮುದ್ರಕ್ಕೆ ಹೋಗಿ ಸೇರ್ತಾವ. ಮತ್ತೆ ಕೊಡ್ರಿ ಅಲ್ಲೇ ತಮ್ಮ ವ್ಯಕ್ತಿತ್ವ ಉಳಿಸ್ಕೊಂಡಿರ್ತಾವಂತಾವೇನೋ, ಮತ್ತೆ ತಮ್ಮ ಒರಿಜಿನಾಲಿಟಿ ಇಟ್ಕೊಂಡಿರ್ತಾವ. ನದಿ ಎಷ್ಟು ಸಮುದ್ರಕ್ಕೆ ಹೋಗಿ ಕೊಡ್ತಾವ. ಗಂಗಾ, ತುಂಗಾ, ಕಾವೇರಿ ನಡ್ಬೋದು ಎಲ್ಲ ಸಣ್ಣ ನದಿನೂ ದೊಡ್ಡ ನದಿ ಅಲ್ಲಿ ಹೋಗಿ ಕೊಡ್ತಾವೆ. ಹೌದಿಲ್ಲ? ಮತ್ತೆ ಆ ರೀತಿ ಅದು ಅದನ್ನು ಹೇಳ್ತಾ ಇದ್ದಾರೆ. ತಮ್ಮ ಒರಿಜಿನಾಲಿಟಿ ಇಟ್ಕೊಂಡಿರ್ತಾವಂತ. ವಿಹಾರ ಗೈವತ್ತ ಅಲ್ಲೇ ಪರಮೋದದಲ್ಲಿ ಇಪ್ಪತ್ತರನಂತೆ. ಯಾವ ನದಿ? ನದಿ ಶಬ್ದಕ್ಕಲ್ಲೇ ನದಿ ದೇವತೆಗಳು ಅಂತ ಅರ್ಥ. ಬೇರೆ ನದಿ ಅಲ್ಲ. ನದಿ ಲಕ್ಷ್ಮಿ ಇದ್ದಂಗೆ, ಸಮುದ್ರ ಪರಮಾತ್ಮ ಇದ್ದಂಗೆ. ಈ ಉದಾಹರಣೆ ಇಟ್ಕೊಳ್ರಿ. ಎಲ್ಲ ನದಿ ಹೋಗಿ ಎಲ್ಲಿ ಸೇರ್ಕೋತಾವ? ಸಮುದ್ರದಾಗ. ಲಕ್ಷ್ಮೀ ರೂಪಗಳು ಎಲ್ಲವೂ ಕೂಡ ಅಲ್ಲಿ ಸೇರ್ತಾವ. ಎಲ್ಲೇ? ಪರಮಾತ್ಮದಲ್ಲಿ. ಲಕ್ಷ್ಮೀ ವೈಭವ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾ ಇದ್ರೆ ಪರಮ ಮೋದಲಿಪ್ಪ ಚರಂತೆ ಹಂಗೆ ಆರಾಮ ಇರ್ತಾವಂತಲ್ಲಿ ನದಿಗಳು. ಅಲ್ಲಿ ದುಃಖ ಇರೋದಲ್ವಕ್ಕೆ. ಯಾಕೆ? ತಮ್ಮ ಒಡೆಯನ ಹತ್ರ ಹೋದವು, ತಮ್ಮ ಗಂಡ ಯಾರೋ ಓರ್ಣ ದೇವರು ಎಲ್ಲ ನದಿ ಅಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ರೂಪದಿಂದ ಅನೇಕ ರೂಪದಿಂದನೇ ಅದನ್ನು ಹೇಳ್ತಾ ಇದ್ದಾರೆ. ಮೂರು ಗುಣಗಳ ಮಾನಿನಿ ಯಾರಕ್ಕಿ? ಲಕ್ಷ್ಮೀದೇವಿ. ತ್ರಿಗುಣಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ಈ ಮೇಲೆ ಮೇಲೆ ಬಂದಿರತಕ್ಕಂಥದ್ದು ತ್ರಿಗುಣ ಮಾನೆ ಎನಿಸುವ ಯಾವು ಶ್ರೀ ರಮಾರೂಪಗಳು. ಎಷ್ಟವ ರಮಾರೂಪ ಎಂತಾನ? ಒಂದೆರಡು, ಒಂದೊಂದು ಅವತಾರಕ್ಕೂ ಒಂದು ಅವತಾರ ಲಕ್ಷ್ಮೀದೇವಿ. ಅದಕ್ಕೆ
ಏನು ಧನ್ಯಳು ಲಕ್ಷ್ಮಿ ಏನು ಮಾನ್ಯ ಸಾನುರಾಗದಿಂದ ಹರಿಯ ಸೇವೆ ತಾನೇ ಮಾಡುತ್ತೆ ಹೇಳು ಹೋಲ್ತರ ಏನು ಮಹಾತ್ಮೆಗೆ ಅಂತ ಹೇಳ್ತಾ ಇದ್ದಾರೆ. ಹರಿಯಲಿ ತೋರು ತಿಪ್ಪವು ನೋಡಿ, ಹಂಗೆ ಸಮುದ್ರದೊಳಗೆ ಎಲ್ಲ ನದಿ ಇಟ್ಟುಕೊಂಡಿರ್ತಾವ, ಹಂಗೆ ಎಲ್ಲ ಲಕ್ಷ್ಮೀ ರೂಪಗಳು ಅವನಲ್ಲೇ ಇರ್ತಾವ. ಯಾರಲ್ಲಿ? ಪರಮಾತ್ಮನಲ್ಲಿ. ಸರ್ವ ಕಾಲದಿ ಆಕೆ ಹಂಗೆ ಸಮರಹಿತಳೆನಿಸಿ, ಸಮಳು ಹೌದು ಅಸಮಳು ಹೌದು ಅಂತ ಲಕ್ಷ್ಮೀದೇವಿ ಮಹಿಮೆ ದಾಸರಿ ನೆನಪಾತದು. ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತಾರೆ ನಿತ್ಯಾವಿಯೋಗಿನಿ. ಎರಡು ಸಿದ್ಧಾಂತವೇ. ಪರಮಾತ್ಮಕ್ಕೆ ನಿತ್ಯಾವಿಯೋಗಿನಿ ಎಂದು ಅವನು ಬಿಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅತ್ಲಾಗಿದ್ದು ಇತ್ತ ಹೋದ್ಲು, ಎಲ್ಲರೂ ಪೇಟೆ ಹೋದ್ಲು, ಶಾಪಿಂಗಿಗೆ ಹೋದ್ಲು, ಅವೆಲ್ಲ ತಂದೆ ತಿಳ್ಕೊಡ್ರಿ. ಯಾವಾಗಲೂ ನಿತ್ಯಾವಿಯೋಗಿನಿ ಆಗಿರ್ತಕ್ಕಂಥಗಿ. ಇನ್ನೊಂದು ಸ್ತ್ರೀ ಮತ್ತು ಸ್ತ್ರೀಶರ ಭೇದ ಸಿದ್ಧಾಂತ ದಾಸರ. ಸ್ತ್ರೀಗೂ ಸ್ತ್ರೀಶಿಗೂ ಭೇದ. ಸ್ತ್ರೀ ಅಂದ್ರೆ ಯಾರು? ಲಕ್ಷ್ಮೀದೇವಿ. ಸ್ತ್ರೀಶ ಅಂದ್ರೆ ಪರಮಾತ್ಮ. ಸ್ತ್ರೀಶರ ಭೇದನ ಹೇಳ್ರಿ ಈ ಪದ್ಯದೊಳಗೆ. ಸ್ತ್ರೀ ಮತ್ತು ಸ್ತ್ರೀಶರ ಭೇದ ಹೇಳಿದರು ಮತ್ತು ನಿತ್ಯಾವಿನ ತತ್ವವನ್ನು ಹೇಳ್ತಾ ಇದ್ದಾರೆ ಮಹಾಭರ್ತಕ್ಕಂಥರು. ಇಷ್ಟು ಮಹಾಲಕ್ಷ್ಮಿ ಮಹಿಮೆಯನ್ನು ಹೇಳ್ತಕ್ಕಂಥ ಹೇಳ್ಕೊತ ಹೋಗಿ ಅಂತ ಮುಂದುವರೆದ ಭಗವಂತನ ಮಹಿಮೆ. ಸೂರ್ಯ ಉದಯಿಸ್ತಾನ, ಸಜ್ಜನರು ಒಳ್ಳೆಯ ಕರ್ಮ ಮಾಡ್ತಾರೆ, ಸ್ನಾನ ಸಂಧ್ಯಾ ಕರ್ಮ ಮಾಡ್ತಾರೆ. ಅದರಂತೆ ಅಂತಾರ ಮಹಾ. ಯಾಕೋ ಅವರಿಗೆ ಬಹಳಷ್ಟು ದುಃಖ ಅನಿಸ್ತು ಜಗನ್ನಾಥಾಸರಿಗೆ ಈ ಪದ್ಯ ಬರೆಯೋ ಮುಂದೆ. ಯಾರೋ ಬೈದಾರ, ಯಾರೋ ಅನ್ಕೊಂಡಾರ ಅವರಿಗೆ. ಈ ಬೈಯೋರು ಜಗತ್ತಿನಾಗ ಇರೋರ ಇವರು. ಹೌದಾ? ಎಲ್ಲ ಕಡೆಗೂ ಆಗಿನ ಕಾಲಕ್ಕಂಗೆ ಸಂಸ್ಕೃತ ಭಾಳ ಮೇಲ್ಮೆ. ಅವಾಗ ಸಂಸ್ಕೃತ ಮಾಡಿದ್ರೆ ಊಟಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ಕಷ್ಟ ಇತ್ತು ಆಗಿನ ಕಾಲಕ್ಕೆ. ಅಂದ್ರೆ ಸಂಸ್ಕೃತ ಬೆಲೆ ಇಟ್ಟು ಅಂದ್ರೆ ಪಂಡಿತ ವರ್ಗ. ನಮ್ಮ ಭಾಷಾ ಶ್ರೇಷ್ಠ ಅಂತಕ್ಕಂಥದ್ದು. ಸಂಸ್ಕೃತ ಭಾಷಾ ಶ್ರೇಷ್ಠ, ಉಳಿದೆಲ್ಲ ಒಯ್ಯತ್ತ ಭಾಷಾ ಅಲ್ಲ ಎಲ್ಲ ಅನ್ನೋ ಒಂದು ಕಾಲ ಇತ್ತು ಅವಾಗ. ಬಂದರು ನೋಡ್ರಿ, ಶ್ರೀಪಾದರಾಜರು ಬಂದರು ನೋಡ್ರಿ. ತಡ್ರಿ ಅಂದ್ರೆ ಅವರು, ನಾ ಪೂಜೆ ಮಾಡ್ತೀನಿ, ನೀವು ಹಾಡಾಟ ಕಾರಣ ನೋಡ್ಕೋತೇನೆ ನಾನು ಅಂದ್ರೆ ಅವ್ರು. ಯಾರು? ಶ್ರೀಪಾದರಾಜ. ಸಾಹಿತ್ಯ ಆದಿದಂತೆ ಅವರೇ. ಹಿಂದೆ ಅಚಲಾನಂದ ದಾಸರು ಬಂದಾರ, ನರಹರಿತೀರ್ಥರು ಬಂದಾರ, ಶ್ರೀಮದ್ ಆಚಾರ್ಯ ಖಾದಿ ಹಾಕಿ ಕೊಟ್ಟಾರ. ಅದನ್ನ ಕರ್ಣ್ಯ ತಂದು ಪೂಜೆ ಪದ್ಧತಿ ಒಳಗೆ ತಾಳ ಮೇಳ ಕುಡಿಸ್ಕೊಂಡು ಹಾಡ್ರಿ, ಕುಣಿರಿ, ನರ್ತನ ಮಾಡ್ರಿ ಅನ್ಕೋತಿಂದ ದಾಸ ಮಹಾಭಾವ. ನೀವು ಹಾಡ್ರಿ, ದೇವ್ರನ್ನ ಕುಣಿಸ್ತೇನೆ ಅನ್ನೋದು ಮಹಾಭಾವ. ಯಾರು? ಶ್ರೀಪಾದರಾಜ. ಯಾಕಂದ್ರೆ ಆಗಿನ ಕಾಲದಾಗ ಕಾಂಡ ಶುರುವಾತ್ ನಮ್ಮಲ್ಲಿ. ಇಲ್ಲ ಕಾಂಡ ಇಲ್ಲೇ ಇಲ್ಲ. ಹಂಗಿದ್ದು ಯಾರು ಉದಾಹರಣೆಗೆ ಸಾಧ್ಯ? ಈಗಿನ ಕಾಲ ಕಷ್ಟವ. ಆ ಸಂಸ್ಕೃತ ಭಾಷಾ ಕಲಿತು ಏನು ಆ ಡ್ರಿಂಕಿಂಗ್ ಕರಣೆ ಕ್ರಿಯಾಪದ ಕಲಿತು ಯಾರು ಮಾಡ್ಲಿಕ್ಕೆ ಸಾಧ್ಯ? ಇನ್ನು ಈಗಿನ ಅನಿಸ್ತು ನಿಮಗೆ. ಹೌದಾ? ನಾವು ಸಂಸ್ಕೃತಿ ಯಾಕೆ ಕಲಿಯಲಿಲ್ಲ ಅಂತ ತಿಳ್ಕೊಂಡು ಕಲೀಲಿಕ್ಕೆ ಸಾಧ್ಯ ಇತ್ತು. ಅವಾಗ ಆ ಸ್ಟೈಲ್ ಇರಲಿಲ್ಲ. ಎಲ್ಲೇ ಒಂದು 50% ಸಂಸ್ಕೃತ, 100 ಇದ್ದಿದ್ದಿಲ್ಲ. ಈಗ ಯಾರು ತೋತರ ಇರೋದಿಲ್ಲ. ಭಾಷಾ ಮಹಿಮೆ ಹೇಳಕತ್ತಾರೆ ಇದ್ರಾಗ. ಅದಕ್ಕೆ ಹೇಳಕತ್ತೀನಿ ಅಂತ ನೋಡಿ. ಇದು ಲಘು ಅರ್ಥ ಆಗೋದಿಲ್ಲ. ಕೋಕನದ ಸುಖನುದಯ ಘೂಕಾಲೋಕನಕ್ಕೆ, ಘೂಕ ಆಲೋಕನ ಶಬ್ದ, ಘೂಕಾಲೋಕನಕ್ಕೆ ಸೊಗಸಿದರೆ ಭಾಸ್ಕರತ ಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೆ ಸ್ವೀಕರಿಸಿ ಸುಖ ಪಡಲು ಅರಿಯದೆ ಅವಿವೇಕಿಗಳು ಬಿಡಿಸ್ಬೇಕಾದ್ರೆ ಮುಂದೆ ಅವಿವೇಕಿಗಳು ನಿಂದಿಸಿದರೇನವುದು ಈ ಕವಿತ್ವ ಕೇಳಿ ಸುಖ ಪಡದೆ ಹೇಗೆ ಕೋವಿದರು. ಅಂತಕ್ಕಂಥ ಸುಖ ಪಡದೆ ಹೇಗೆ ಕೋವಿದರು. ಪರಮಾತ್ಮ ಎಲ್ಲ ಹೇಳೋಣ ನಿಮಗೆ ಅಂದ್ರೆ ನೀವು ಸಂಸ್ಕೃತ ಅಂದ್ರೆ ನಾ ತಗೋತೀನಿ ಅಂತ ಹೇಳೋಣ. ಸಂಸ್ಕೃತ ಶ್ರೇಷ್ಠ ಭಾಷಾ ಮಂತ್ರಲ್ಲ, ಅದ್ರಾಗ ಹಂಗೆ ಅನ್ಬೇಕು. ಹೌದಾ? ವಾಯುಸ್ತುತಿ ಪೂರ್ತಿ ಕಾರಣ ಮಾಡಿ ಅಂದ್ರೆ ಅದು ಆ ಸ್ಟೈಲ್ನಾಗ ಅಂದ್ರೆ ನೆನಪುಳಿತ ಮತ್ತಿಲ್ಲ, ನೆನಪಾಳಿ ಸಾಧ್ಯ ಇಲ್ಲ. ಪುರುಷ ಸೂಕ್ತ ಕಾರಣ ಅಂತಂದ್ರೆ ಅದನ್ನ ಕಾರಣ ಮಾಡಿಕೊಂಡು ಅದನ್ನ ಬಾಯಿ ಹೊಡ್ಕೊಂತ ಅದು ಮಾಡೋದು ಚಲೋ ಅಲ್ಲ. ಅಲ್ಲಿ ಹೇಳ್ತಾರೆ, ಅಲ್ಲಿ ಕಳಿ ಶಬ್ದ ನೋಡ್ರಿ. ಈ ಕವಿತ್ವ ಕೇಳಿ ಯಾರಂತಾರ? ಜಗನ್ನಾಥದಾಸರು. ಏನಾಗ್ತದ? ಸುಖ ಬಡದಿ ಹೇರೆ ಕೋವಿದರು. ಕೋವಿದ ಜ್ಞಾನಿಗಳು ಈ ಕಾವ್ಯವನ್ನು ಸ್ವೀಕಾರ ಮಾಡೇ ಮಾಡ್ತಾರ ಅಂತಾರ. ಅವ್ರು ಹೇಳಿದ ಮಾತು ಇವತ್ತಿಗೂ ಖರೆ. ಅದಕ್ಕೆ ಹೇಳ್ಬೇಕಾಯ್ತು. ನೀವೆಲ್ಲ ಸ್ವೀಕಾರ ಮಾಡಿರಲಿ. ಈಗ ನೀವು ಬಿಡ್ರಿ, ಸ್ವಾಮಿಗಳು ಸ್ವೀಕಾರ ಮಾಡ್ಯಾರ. ಈಗ ನಾವು ಸಣ್ಣ ಹೊಡಿತ ಈ ಹರಿಕಥಾಮ ಹರುವ ಸ್ಟೈಲ್ ಇದ್ದಿದ್ದಿಲ್ಲ. ನಿಮ್ಗೆ ನನಗೆ ಗೊತ್ತಿದ್ದಂಗೆ ನಾನು ಏನಾರು ಹೋಗ್ಬೇಕು ಅಂತಿದ್ದ ಆಗಿನ ಕಾಲಕ್ಕೆ. ಈ ಎಲ್ಲ ಸ್ವಾಮಿಗಳು ಹರಿಕಥಾಮ ಹರಬೋದ್ರಿ ಅಂತ ಹೇಳ್ತಾರೆ. ನಮ್ಮವರು ಮತ್ತೊಬ್ಬರೆಲ್ಲ ಕೂಡ. ಯಾಕೆ? ಲಘು ತಿಳಿತಿದ ತತ್ವ ಅರ್ಥ ಆಗ್ತವೆ. ಬೇಕಾಗಿದ್ದೇನು? ಹರಿ ಸರ್ವೋತ್ತಮ ಆಯುಷ್ಯೋತ್ತಮ ಪಂಚಭೇದ ತಾರತಮ್ಯ. ಇದು ಯಾವ ಭಾಷೆ? ತಮಿಳ್ನಾಗರೆ ಹೇಳ್ರಿ, ತೆಲುಗಿನಾರ ಹೇಳ್ರಿ. ಹೌದಲ್ಲ? ಅದಕ್ಕಂತಾರೆ ಈ ಕವಿತ್ವವನ್ನು ಕೇಳಿ. ಈ ಕವಿತ್ವ ಅಂದ್ರೆ ಹರಿಕಥಾಮೃತ ಅಂತ ಕೇಳಿ ನಿಮ್ಗೆ ಸ್ವಲ್ಪ ಆನಂದ ಆಗಿದಿಲ್ಲ, ಮತ್ತೆ ಆಗಿದ್ರೆ ಸಂತೋಷ. ಅದು ಹೇಳ್ತಾ ಇದ್ದಾರೆ. ಸುಖ ಬಡದಿ ಹೇರಿ ಕೋವಿದರು. ಕೋವಿದ ಶಬ್ದ ಜ್ಞಾನಿ ಅಂತ ಅರ್ಥ. ಜ್ಞಾನಿಗಳು ಸಂತೋಷ ಪಡದೇ ಇರ್ಲಾರ. ಜ್ಞಾನಿಗಳು ಅವಶ್ಯ ಸಂತೋಷ ಪಟ್ಟೇ ಪಡ್ತಾರೆ. ಅಂತಲ್ಲಿ ಇದಕ್ಕೆ 10 ವ್ಯಾಖ್ಯಾನ ಬಂದವು, ಒಂದಲ್ಲ ಎರಡಲ್ಲ. ಹರಿಕಥಾಮೃತ ಸ್ವಾಮಿ 10 ಇಂಟರ್ಪ್ರಿಟೇಷನ್ಸ್, 10 ವ್ಯಾಖ್ಯಾನ ಬಂದಿರ್ತಾವೆ. 2 ಸಂಸ್ಕೃತಾಗ, 8 ಕನ್ನಡ. ಸಂಕೃಷ್ಣ ಒಡೆಯರ ವ್ಯಾಖ್ಯಾನ, ಸಿದ್ಧಾಂತ ಕುಮುದಿಕಾರರು, ತಾಮ್ರಪರ್ಣಿ ಆಚಾರ್ಯರು ಏನು ವ್ಯಾಖ್ಯಾನ ಬರೆದಾರ ಎಂತಾನ. ಒಂದು ಶಬ್ದಕ್ಕೆ ಎಷ್ಟು ಹೇಳ್ಕೊತ ಹೋಗ್ತಾರೆ. ಅದು ಹೇಳ್ತಾರೆ ನೋಡಿ. ಅದಕ್ಕೆ ಉದಾಹರಣೆ ಕೋಕನದ ಸುಖ ಉದಯ ಅಂತಾರೆ. ಕೋಕನದ ಸಖ ಸುಖಾಲ ಕೋಕನದ ಸಖ. ಕೋಕನದ ಸಖ ಅಂದ್ರೆ ಸೂರ್ಯ ಅಂತ ಅರ್ಥ. ಕೋಕನ ಅಂದ್ರೆ ಕೆಂದಾವರೆ, ಕೆಂಪು ಕಮಲ. ಸೂರ್ಯ ಅವರು ಗೆಳೆಯರು ಅವ್ರಿಬ್ರು. ಯಾಕೆ? ಸೂರ್ಯ ಮಗಳು ಅದ ಹೇಳ್ತದದು. ಅದಕ್ಕೆ ಸೂರ್ಯ ಅದು ಮುಚ್ಕೊಂಡ್ಬಿಡ್ತದ್ದು. ಇದು ಕವಿ ಕಲ್ಪನೆ ಅಂತ ಅದಕ್ಕೆ, ಕಾವ್ಯ ದೃಷ್ಟಿ ಅಂತ ಅದಕ್ಕೆ. ಹೌದು? ಕೋಕ ಕೊಡೋದು ಸುಖೋದಯ. ಅದು ಹುಟ್ಟಿದ ಗುಳೆ
ಘೂಕ ಆಲೋಕನಕ್ಕೆ ಅಂತಾರ. ಘೂಕ ಅಂದ್ರೆ ಗೂಬಿ. ನೋಡ್ರಿ ಎಷ್ಟು ಒಳ್ಳೆ ದೃಷ್ಟಾಂತ. ಜಗನ್ನಾಥದಾಸರ ಲೌಕಿಕ ಅನುಭವ ಹೆಂಗದ ನೋಡ್ರಿ. ಲೌಕಿಕ ಅನುಭವ ತಗೊಂಡು ಆಧ್ಯಾತ್ಮಿಕರಿಸ್ತಕ್ಕಂಥ ಶಕ್ತಿ ಅವರಿಗೆ ಅದನ್ನ ಹೇಳ್ತಾ ಇದ್ದಾರೆ. ಕೋಕನದ ಸಖನುದಯ ಅಂದ್ರೆ ಏನಾಗತ್ತು? ಸೂರ್ಯೋದಯ. ಇಷ್ಟೇ ಅರ್ಥ ಅದಕ್ಕೆ, ಇಷ್ಟು ಹೇಳಲಿಕ್ಕೆ. ಸೂರ್ಯೋದಯ ಕೋಕನದ ಸಖನುದಯ, ಸೂರ್ಯ ಬಂದ ಇಷ್ಟೋದಕ್ಕಾಗ ಏನತ್ತು? ಘೂಕ ಆಲೋಕನಕ್ಕೆ ಅಂದ್ರೆ ಯಾರಿಗೆ? ಗೂಗಿಗೆ ಅಂತ ಅರ್ಥ. ಗೂಗಿಗೆ ಹಗಲು ಕಣ್ಣು ಕಾಣೋದಿಲ್ಲ, ಸೂರ್ಯ ಒಳಗೆ ಕಣ್ಣು ಮುಚ್ಚಿಬಿಡ್ತದ. ಆ ಗೂಗಿನ ಕೇಳ್ರಿ ಸೂರ್ಯ ಹೆಂಗದ ನನಗೆ ಗೊತ್ತಿಲ್ಲ ಅಂತ. ಯಾಕೆ? ಕುರುಡು ಕೇಳ್ರಿ ಸಕ್ಕರೆ ಹೆಂಗದನೋ, ಸಕ್ಕರೆ ರುಚಿ ಒಂದು ಬಾಯಲ್ಲಿ ಹೇಳ್ತಿರ್ಬೇಕಾದ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರ. ಹಂಗೆ ಆ ಘೂಕ ಅಂತಕ್ಕಂಥ ಗೂಗಿ ಏನದ ಆ ಸೂರ್ಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಉದಯ ತಡ್ಕೊಳ್ಳೋದಾಗೋದಿಲ್ಲ. ಏನ್ ಮಾಡ್ತದ್ರು? ನಿಂದ ಮಾಡ್ತದವ್ರು. ಯಾವುದು? ಅದೇನು ಹಗಲು ಹೇಳ ನಂಗೆ ಗೊತ್ತಿಲ್ಲ, ಹಗಲು ಉಪಯೋಗ ಇಲ್ಲ ಅಂತವ್ರು. ಯಾಕೆ? ನೋಡುವುದಿಲ್ಲ ಅದನ್ನದು. ಅದರಂತೆ ಅಂತ ಅರ್ಥ. ಏನಾಯ್ತು? ಭಾಸ್ಕರತ ಕಳಂಕನೆ. ಗೂಗಿ ಬೈತಂತ ತಿಳ್ಕೊಂಡು ಸೂರ್ಯಗೆ ಏನಾರ ಕೆಟ್ಟದ, ಸೂರ್ಯನ ಏನಕ್ಕೆ ಕಮ್ಮಿ ಆಗ್ತದೆ, ಪೊಸಿಷನ್ ಏನಾರ ಕಮ್ಮಿ ಆಗ್ತದೆ, ಸೂರ್ಯ ಬೆಳಕು ಕಮ್ಮಿ ಆಗ್ತದೆ, ಅದಕ್ಕೆ ಅದು ಕಾಣೋದಿಲ್ಲ, ಅದಕ್ಕೆ ಅದು ಬೈತದದು. ಹೊರತಾಗಿ ಅದು ಸ್ವತಃ ತನ್ನ ಸೂರ್ಯ ತನ್ನ ಪ್ರಭಾವ ಇದ್ದೇ ಇರ್ತದೆ, ತನ್ನ ದೊಡ್ಡಿಸ್ತಿಕೆ ಇರ್ತದೆ, ತನ್ನ ಪ್ರಭಾವ ಇದ್ದೇ ಇರ್ತದೆ. ಸೂರ್ಯಗೇನು ಕಳಂಕಿಲ್ಲ. ಅದು ಭಾಸ್ಕರ ಅಂದ್ರೆ ಯಾರು? ಸೂರ್ಯ. ಭಾಸ್ಕರತ ಕಳಂಕನೆ. ಗೂಗಿ ಬೈತಂತ ತಿಳ್ಕೊಂಡು ಸೂರ್ಯಗೆ ಏನಾರ ಕೆಟ್ಟಲಿಕ್ಕೆ ಸಾಧ್ಯದನೋ ಇಲ್ಲ ಅಂತ ಗೊತ್ತಾಗ್ತದೆ ನಮಗೆ. ಇದು ಉದಾಹರಣೆ. ಅದರಂತೆ ಅಂತ ಈ ಕೃತಿ ಅಂದ್ರೆ ಹರಿಕಥಾಮೃತ. ಇದರ ಪತಿ ಯಾರವ? ಪರಮಾತ್ಮ. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಹರಿಕಥಾಮೃತ ವೈಭವ ಇದು ಹೇಳ್ತೀನಿ ನೋಡ್ರಿ. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಪ್ರಾರಂಭದಲ್ಲಿ ನಡುವೆ ಇಡೀ ತುಂಬ ಏನಂದ್ರೆ ವಿಷ್ಣು ಸರ್ವತ್ರ ಪರಮಾತ್ಮ ತುಂಬಿ ತೂಗ್ತಾನೆ ಹರಿಕಥಾಮೃತ ಅಂತ. ಹೆಚ್ಚಿಗೆ ಅದಕ್ಕಂತ ದಾಸರು ಸ್ವರಸುಜಿ ಬರುವಂತ ಅವ ಹೇಳ್ತಾ ಆ ಮಾತನ್ನ ಹೋಗ್ತೇನೆ. ಭಗವಂತ ನೃತ್ಯ ಮಾಡುವ ನವನ ಮನೆಯೋಳು ನಿತ್ಯ ಮಂಗಲ ಹರಿಕಥಾಮೃತ ಸಾರ ಪಠಿಸುವರ. ಪರಮಾತ್ಮ ಕುಣಿತಂತೆ ಎಲ್ಲೇ? ನಿತ್ಯ ಹರಿಕಥಾಮೃತ ಸಾರ ಪಠಿಸುವರ. ಹರಿಕಥಾಮೃತ ಯಾರು ಪಾರಾಯಣ ಮಾಡ್ತೀರಿ? ಭಗವಂತ ಕುಣಿತ ನಿಮ್ಮ ಮನೆಯೊಳಗಂತಾರ ಭಾಳ ಮಾಡ್ಕೊಡ್ರಿ ವೈಭವ. ಅದಕ್ಕಂತಾರ ಈ ಕೃತಿ ಪತಿ. ಈ ಕೃತಿ ಹರಿಕಥಾಮೃತ ಸಾರ, ಇದರ ಪತಿ ಪರಮಾತ್ಮ ಅನ್ನುವಂತ ಯಾರವ? ಜಗನ್ನಾಥನೇ. ಎಷ್ಟು ಅಂತ ನೋಡಿ ದಾಸರಿಗಳು ಅವ್ರ ಹೃದಯ ಅರ್ಥ ಮಾಡ್ಕೊಡ್ರಿ. ಕವಿ ಹೃದಯ ಎಷ್ಟು ಚಂದ ಅರ್ಥ ಆಗ್ತದೆ ಅಂತಾರ. ಸ್ವೀಕರಿಸಿ ಅವ ಪರಮಾತ್ಮ ಇರ್ತಕ್ಕಂಥವ. ಸುಖ ಪಡಲು ಅರಿಯದೆ ಅವಿವೇಕಿಗಳು ಅಂದ್ರೆ ಅವ್ರಿಗೆ ಯಾರೇನು ಬೈತಾರಲ್ಲ, ಯಾರು ಬೈಕೋತಾರೆ ಕಾರಣಗಳು ಅಂತಂತಾರಲ್ಲ, ಅವರು ಅವಿವೇಕಿಗಳು. ಯಾಕೆ? ಅವ್ರಿಗೆ ಹರಿಕಥಾಮೃತದ ಸೌಭಾಗ್ಯ ಸಿಗುವುದಿಲ್ಲ, ಅರ್ಥ ಆಗುದಿಲ್ಲ, ತಿಳಿದಿಲ್ಲ, ಫೋನ್ ದೂರ ಇಟ್ಬಿಡ್ತಾರಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಂದಿಸಿದರೆ ಏನಾಗುವುದು ಅಂತ ದಾಸರು. ಬೈಕೊಳ್ರಿ, ಬೇಕಾಷ್ಟು ಬೈರಿ, ನೀವು ಬೇಡ, ಅವ ಪ್ರೀತಿ ಸಾಕು ಅಂತ. ಈ ಕೃತಿ ನಾನು ನಿಮ್ಮ ಪ್ರೀತಿ ಬರ್ದಿಲ್ಲ, ನಾ ಇದನ್ನ ಜಗನ್ನಾಥ ವಿಠಲ ಹೌದಾ, ಅವನ ಭಾಗ್ಯ, ಅವನ ಸೌಭಾಗ್ಯ. ಅದನ್ನ ಹೇಳ್ಯಾರ ನಿಮ್ಗೆ. ಮಧ್ವ ವಲ್ಲಭ. ನಾ ಹೆಂಗೆ ಬರಿತೀನಿ ತಾವೇ ಹೇಳ್ತಾರ ಮಹಾನುಭಾವ. ಅವ್ನು ಹೇಳೋ ಹೊತ್ತಾಗ ಅಂತಾರ ಮಧ್ವ ವಲ್ಲಭ. ಯಾರವ? ಪರಮಾತ್ಮ. ಮಧ್ವ ವಲ್ಲಭ ತಾನೇ ಹೃದಯದಳು ಇದ್ದಂದದಲ್ಲಿ ನುಡಿದನು ಅಪದ್ಧತಿಗಳ ನೋಡದಲ್ಲಿ. ಈ ಕಾವ್ಯ ಹೇಳೋದು ಹೆಂಗೆ ಓದ್ಕೂ ಹೇಳ. ಇಲ್ಲಿ ಯಾರಿದ್ದಾರ? ಸಾಕ್ಷಾತ್ ಮಧ್ವಾಚಾರ್ಯದ ಮಧ್ಯೆ ಕ್ಷೇತ್ರ ತೋಡ್ರೆ ಹರಿಯಲ್ಲಿ ಬರ್ತಿಲ್ಲ, ಕೃಷ್ಣಲ್ಲಿ ಬರ್ತಿಲ್ಲ, ಮಧ್ವಪತಿ ಅಂದ. ಮಧ್ವ ವಲ್ಲಭ ಅಂತಾರ. ಅಂದ್ರೆ ಮಧ್ವಾಚಾರ್ಯ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯ ಪ್ರಾಣಾಂತರ ಕತೆ. ಮಧ್ವ ವಲ್ಲಭ ತಾನೇ ಹೃದಯದಳು ಇದ್ದಂದದಲ್ಲಿ ನುಡಿದೆನು ಅಪದ್ಧತಿಗಳ ನೋಡದರೆ. ಇದರಿಂದ ತಲೆಯಲ್ಲಿ ದೋಷ ಇರ್ಬೋದು, ಇಲ್ಲ ದೋಷ ಇಲ್ಲ ಅಂಥದ್ದು ಏನಾರ ಇದ್ರೂ ಕೂಡ ನಾವು ಹೇಳ್ತಲ್ಲ, ಉಪನ್ಯಾಸ ಮಾಡಬೇಡಿ, ನಾನು ತಪ್ಪಿದ್ದರೆ ನಾನು ದೊಡ್ಡ ಸ್ವಾಮಿಗಳು ಅಂತ ಹೇಳ್ತೇವಿಲ್ಲ, ಹಂಗಿದ್ದಂಗೆ ಇರ್ಬೋದು. ಇದ್ರೆ ಅದನ್ನು ನೋಡ್ದಂಗೆ ಪರಮಾತ್ಮನ ಕಾವ್ಯ ಅಂತ ಸ್ವೀಕಾರ ಮಾಡಿದ ದಾಸಿ ಕೇಳ್ಕೊತಾರ ನೋಡ್ರಿ. ಎಷ್ಟೋದು ಹೃದಯ ಅಂತಕ್ಕಣ ದಾಸರು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಸ್ವೀಕರಿಸಿ ಸುಖ ಪಡಲು ಅರಿಯ ಅವಿವೇಕಿಗಳು ನಿಂದಿಸಿದರೆ ಏನಾಗುವುದು? ಏನನ್ನ? ಹರಿಕಥಾಮೃತಸಾರವನ್ನ. ಈ ಕವಿತ್ವವ ಕೇಳಿ. ಈ ಕವಿತ್ವ ಏನು ವೈಶಿಷ್ಟ್ಯದ? ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಭಗವಂತನ ಮಹಿಮಾ ಅಲ್ಲಿ ಮೊದಲು ಹೇಳ್ಯಾರ. ಭಾರತ ಭಾಗವತ ಪುರಾಣ ರಹಸ್ಯ ತತ್ವಗಳ ಅರುಪು ಕರ್ಣದಲ್ಲಿ. ಭಾಗವತ ಭಾರತ ಎಲ್ಲ ಆಚಾರಶಾಸ್ತ್ರ ಬಿಟ್ಟು ಅದ್ವೈತ ಹೋಗುವುದಿಲ್ಲ. ಅಖಂಡ ಓದಿದವರು, ಸುಧಾ ಅಧ್ಯಯನ ಮಾಡಿದವರು. ಪಾಪ ಮಹಾನುಭಾವರು ವರದಿಂದ ಸ್ವಾಮಿಗಳ ಹತ್ರ ಇಷ್ಟೆಲ್ಲ ಓದಿ ಕೇಳಿ ಮಾಡಿರ್ತಕ್ಕಂಥ ಬಾಯಿಂದ ಬೇರೆ ಬಿಡ್ಲಿಕ್ಕೆ ಸಾಧ್ಯದನ ಅಂತ. ಅದಕ್ಕೆ ಸುಖ ಪಡೆದಿ ಹೇರೆ ಕೋವಿದರು ಜ್ಞಾನಿಗಳು ಸುಖ ಪಟ್ಟೇ ಬಿಡ್ತಾರೆ. ಆ ಧೈರ್ಯ, ಆ ವಿಶ್ವಾಸ ನಗದ. ಅದಕ್ಕೆ ಈ ಕಾವ್ಯ ಪರಮಾತ್ಮನ ಕಾವ್ಯ, ನನ್ನ ಕಾವ್ಯ ಅಲ್ಲ, ಲೌಕಿಕ ಕಾವ್ಯ ಅಲ್ಲ, ಇದು ಆಧ್ಯಾತ್ಮಿಕ ಕಾವ್ಯ ಅನ್ನೋ ಎತ್ತರಕ್ಕೆ ನೇರಿಸ್ತಾ ಇದ್ದಾರೆ ಅಂತ ಮುಂದುವರೆದು. ಚೇತನ ಅಚೇತನಗಳಲ್ಲಿ ಹಂಗೆ ಬಿಡಿಸೋದು ಹೆದ್ದಾತನ. ಚೇತನ ಚೇತನ, ಚೇತನ ಅಚೇತನ. ಅದರಲ್ಲಿ
ಗುರು ನೋಡ್ರಿ ಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ಕಡಿಪದೆ ಈ ಸಂಧಿ ಹೌದು ಕಡಿಪದೆ ಹೌದು ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದಲೆ ಕಾತುರವ ಪುಟ್ಟಿಸಿ ವಿಷಯದಲ್ಲಿ ಯಾತು ಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವತ್ಯ. ಸಣ್ಣ ಶಬ್ದ ವಿಚಾರ ಮಾಡ್ರಿ. ಹರಿಕಥಾ ಇದಕ್ಕೆ ಪಾರಾಯಣ ಮಾಡ್ಕೊಂತ ಹೊಳಿದಕ್ಕೆ ನೋಡಿ ಹೌದಾ ಅವೆಂತ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವಧ್ಯ ಇವೆಲ್ಲ ವೇದಾಂತ ಶಬ್ದಗಳು. ಸುಧಾ ಪರಿಮಳ ವೇದ ಉಪನಿಷತ್ತು ಗೀತಾ ಅವನ್ನ ಅಲ್ಲಿ ಶಬ್ದ ತಗೊಂಡು ದಾಸರು ಅದಕ್ಕೆ ಭಕ್ತಿಯ ಕಾವು ಕೊಡ್ತಾರೆ. ಅದಕ್ಕೆ ಕೊಟ್ಟಿನ ಜೋಡಿಸ್ತಾರೆ ಅರ್ಥತಲ್ಲ ಆ ಶಬ್ದ ಹಂಗಡಲ್ಲ ಸಂಸ್ಕಾರ ಮಾಡ್ತಾರೆ. ಅದಕ್ಕೆ ಯಾವ್ದಕ್ಕೆ ಕಾವು ಕೊಡ್ತಾರೆ ಅದಕ್ಕೆ ಭಕ್ತಿಯ ಕಾವು ಕೊಡ್ತಾರೆ ಕೊಟ್ಟನ್ನು ಹಾಕ್ತಾರೆ. ಈ ಶಬ್ದ ನಮಗೆ ಹಂಗ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಈ ಕಾವ್ಯದಾಗ ಅಲ್ಲಿಗೆ ಬರ್ತದೆ ಅದನ್ನ ಹೇಳ್ತಾ ಇದ್ದಾರೆ. ಚೇತನ ಅಚೇತನಗಳಲ್ಲಿ ಚೇತನ ವಸ್ತು ನಾವೆಲ್ಲ ಅಚೇತನ ಗಿಡ ಗಲ್ಲು ಕಂಡು ಕೊಲ್ಲು ಅಲ್ಲಿ ಅಂತ ಅರ್ಥ. ಯಾರಿದ್ದಾರೆ ಗುರು ಎಷ್ಟು ಹೇಳ್ತಾರೆ ನಮ್ಮ ಗುರುಗಳ್ರಿಪ್ಪ ಅವರು ಅಂತಾರೆ. ನಾವು ಹಂಗೆ ಅನ್ನೋದು ಬೇರೆ. ಅವ್ರಿಗೆ ಎಷ್ಟು ಹೃದಯ ತುಂಬಿ ಮಾತಾಡೋದು. ಯಾರು ಕೂತು ಮಾತರಿಸುವ ಒಂದು ವಾಯುದೇವರು ಪರಮಾತ್ಮ ಅವ್ರನ್ನ ಬಿಟ್ಟು ಹಾಲಿಲ್ಲೇ ಇಲ್ಲ. ಗೋವಿಂದೇ ದೇಹಿ ಭಕ್ತಿ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ಯಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿಂ ಶಾಶ್ವತೀಂ ಆಶುದೇವ. ಇನ್ಕೆ ಗೊತ್ತು ಮಹಾನುಭಾವರು ಹಂಗೆ ಮಾತರಿಸುವ ಮುಖ್ಯ ಪ್ರಾಣರೇ ನಮ್ಮ ಹೋಲಿಕೆ ಸಾಧ್ಯ ದಾರಿ ಒಳಗಂತ ಅಂತ ಆಚಾರ ಬೇಕೇ ಬೇಕು ನಮಗೆ. ಅದನ್ನ ಹೇಳ್ತಾ ಇದ್ದಾರೆ. ಮಾತರಿಶ್ವಾಂತರ್ಗತ ಒಂದು ಸ್ತೋತ್ರ ನೀವು ನೋಡಿರಲು ಗೊತ್ತಿಲ್ಲ. ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಅವತಾರಗಳು. ವಾಯುದೇವರ ಇಡೀ ದೇಹದ ಯಾವ ದೇವರು ಎಲ್ಲಿ ಕೂತು ಪರಮಾತ್ಮ ರೂಪ ಎಲ್ಲೆಲ್ಲೇ ಒಂದು ಸ್ತೋತ್ರ ಇದೆ. ದೊಡ್ಡ ಸ್ತೋತ್ರ ಎಲ್ಲಿ ತಲೆ ಒಳಗೆ ಆಡ್ತಾರೆ, ಕಣ್ಣಾಗಿ ಆಡ್ತಾರೆ, ಕಿವಿಯಾಗಿರ್ತಾರೆ. ಅವರು ಹನುಮಂತಿಯವರ ರೂಪ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ ಭವೇತ್. ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಈ ಮೈ ತುಂಬ ರೋಮಾಂಚನ ಆಗಿದ್ರೆ ನಮಗೆ ತಿಳ್ಕೊಡ್ಬೇಕು. ಅಷ್ಟು ಭಕ್ತಿಯಿಂದ ಈ ಶ್ಲೋಕ ಇರಬೇಕು. ಪರಮಾತ್ಮ ವಾಯುರ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಎಲ್ಲಿ ಹರಿ ಅಲ್ಲಿ ವಾಯು, ಎಲ್ಲಿ ವಾಯು ಅಲ್ಲಿ ಹರಿ ಹೇಳ್ತಾರೆ. ಚೇತನ ಚೇತನಗಳಲ್ಲಿ ಯಾರವರು ಗುರು ಮಾತರಿಶ್ವ ಆ ಶಬ್ದ ಮುದ್ದಾಮ ಹಾಕ್ತಾರ. ಮಾತರಿ ಅಂದ್ರೆ ವೇದ. ಇಡೀ ವೇದ ಎಲ್ಲ ಕೂಡ ಪರಮಾತ್ಮನ್ನೇ ಹೊಗಳ್ತದೆ. ವೇದಾನಾಂ ವೇದತ್ವಂ ವೇದ ಭಗವಂತನ ವೇದಯತಿ ಬೋಧಯತಿ ಪ್ರತಿಪಾದಯತಿ ತಸ್ಮಾತ್ ವೇದತ್ವಂ ಅಂತ ಹೆಸರದ. ಆ ವೇದ ಅದ್ರ ನಂತರ ಲಕ್ಷ್ಮೀನ ಹೊಗಳ್ತದ. ಅರ್ಥ ಆಯ್ತಾ ನಿಮಗೆ? ಪರಮಾತ್ಮನ್ನೇ ಹೊಗಳು ಸಮಗ್ರ ವೇದ. ಅವನ ವೈಮಾನ ಯಾವ ಶಬ್ದ ಬ್ಯಾರೆ ಹೇಳೋದಿಲ್ಲ. ಅವನ ನಂತರ ಲಕ್ಷ್ಮೀ ದೇವಿ, ಅದರ ನಂತರ ವಾಯುದೇವ್ರನ್ನ ಹೇಳ್ತಾರೆ. ಮತ್ತೆ ಇನ್ಯಾ ದೇವ್ರನ್ನ ಹೇಳೋದು. ಮತ್ತೆ ಬಿದರಳ್ಳಿ ಸಿನಿಮಾ ತೀರ್ಥರ ಸಸಿ ಕೇಳಿದ್ರಿ, ಮಹಾ ಟಿಪ್ಪಣಿಕಾರರು ಅವ್ರು ಬರೀತಾರ ನೋಡ್ರಿ. ನಮಸ್ಕಾರ ಹೆಂಗೆ ಮಾಡ್ತಾರೆ ವಾಯುದೇವರಿಗೆ? ನಾವು ಹನುಮಪ್ಪ ನಮಸ್ಕಾರ ಭೀಮ ನಮಸ್ಕಾರ ಅಂತೀವಿ ನಾವು. ಅವ್ರು ಅಂತಾರ ಲಕ್ಷ್ಮೀನಾರಾಯಣ ನಂತರಂ ಸಮಸ್ತ ವೇದ ಪ್ರತಿಪಾದ್ಯಾಯ ನಮಃ. ಅರ್ಥ ಆತ ನಿಮಗೆ? ವೇದ ಲಕ್ಷ್ಮಣ ಹೇಳ್ತದೆ, ಅವ್ರಂದ್ರೆ ಯಾರು ಹೇಳ್ತದೆ? ವಾಯುದೇವ್ರನ್ನ ಹೇಳ್ತದೆ. ಇದಕ್ಕೆ ಬರ್ಬೇಕು ಅಂದ್ರೆ ರಾಯರ ಗದ್ದಿಗೆ ಬರ್ಬೇಕು. ರಾಯರ ಗದ್ದಿಗೆ ಬಂದ್ರಿ ಅಂದ್ರೆ ಏನು ಮಧ್ವಾಚಾರ್ಯ ಹೊಗಳ್ತಾರೆ ಮಹಾನುಭಾವರು. ನೋಡ್ರಿ ತಮ್ಮ ಭಕ್ತನ್ನ ಹೇಳ್ತಾರೆ. ದೀನಂ ದೂನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಯಾರು? ಆಚಾರ್ಯ. ನೀವೆಲ್ಲ ಅರ್ಥ ಆಗ್ತದೆ. ಸರ್ವಜ್ಞ ಶಿರೋಮಣಿನ ಅಶೇಷ ಗುರುವಂತರ್ಯಾಮಿಣ ಸದಾ ಭಗವತ್ ಪರಾಣ ಭಗವತೋನ್ಯತ್ರ ಮನಸ್ಸಂಗರಹಿತಾನ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ. ಯಾರು ಹೇಳೋದು? ರಾಯ. ಏನು ಗದ್ಯ ಬರ್ತಾರೆ ಮಹಾನುಭಾವ. ಸರ್ವಶಾಸ್ತ್ರಾರ್ಥ ಸಂಗ್ರಹ ಇದ್ದಂಗೆ ಅಂತ ಗದ್ಯ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮಾತರಿಶ್ವಾಂತರ್ಗತ ಪರಮಾತ್ಮ ಆಗಿರ್ತಕ್ಕಂಥವ ಅವ ಯಾರವ? ಗುರು ಜಗನ್ನಾಥ ವಿಟ್ಲ ಅಂತ ಮಹಾನುಭಾವ. ಜಗನ್ನಾಥ ವಿಟ್ಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದಲೇ ತನ್ನ ಇರುವನ್ನ ತನ್ನ ಮಹಿಮೆ ತೋರಿಸಿಕೊಳ್ಳುವ ಭಕ್ತರಿಗೆ ಅದೇ ಮಾಡ್ತಾನ. ಕಾತುರವ ಪುಟ್ಟಿಸಿ ಇಚ್ಛಾ ಹುಟ್ಟಿಸ್ತಾನ. ಎದ್ರಾಗ ಕಾತುರ ಇಚ್ಛಾ ಹುಟ್ಟಿಸ್ತಾನ. ಪರವಲ ಆಶೆ ಆಗ್ತಾನ ಮಗ. ಎಲ್ಲಿ? ವಿಷಯದಲ್ಲಿ. ತಿನ್ನೋದು ಉಣ್ಣೋದು ಮಲ್ಕೊಳ್ಳೋದು ಅಡ್ಡಾಡೋದು ಇದೇ ವಿಷಯಗಳೆಲ್ಲ. ಕಣ್ಣು ಕಿವಿ ಮೂಗು ಇದ್ರಾಗ ಕಾತುರ ಹುಟ್ಟಿಸ್ತಾನ. ದೇವರಾಗ ಹೆಚ್ಚಿಗೆ ಹುಟ್ಟು ಯಾರಿಗೆ ಹುಟ್ಟಿಸ್ತಾನ? ನಮಗೆ ಮಗಲ್ಲ. ಯಾತು ಧಾನರಿಗೆ ಮತ್ತು ಶಬ್ದ ಹೆಂಗೆ ಹರಿಕಥಾಮೃತದ ಲಾಜಿಕ್ ಹೆಂಗದ ನೋಡಿ. ಅಲ್ಲ ಹರಿಕಥಾಮೃತದ ಲಾಜಿಕ್ ಅಂದ್ರೆ ತರ್ಕ ಹೆಂಗದ, ಒಂದಕ್ಕೊಂದು ಶಬ್ದ ಹೆಂಗೆ ಕೊಡ್ತಾರ. ಜಗನ್ನಾಥ ಆದ್ರೆ ತರ್ಕ ವೈಭವ ಇದು. ಏನು ತರ್ಕಶಾಸ್ತ್ರ ಓದ್ಯಾರ ಮಹಾನುಭಾವರು, ನಮ್ಮ ಲಘು ಅರ್ಥ ಆಗೋಲ್ಲ. ಅದು ಹೇಳ್ತಾ ಇದ್ರೆ ಯಾತು ಧಾನರ ಪುಟ್ಟಿಸಿ ವಿಷಯದಲ್ಲಿ ಯಾತು ಧಾನರ ಮೋಹಿಸುವ ದುಷ್ಟರಿಗೆ ಅಂತ ಅರ್ಥ. ಯಾತು ಅನ್ನೋದು ರಾಕ್ಷಸರು,
ದೈತ್ಯರು, ದುಷ್ಟರು ಅಂತ ಅರ್ಥ. ಅವರಿಗೆ ಮಾತ್ರ ವಿಷಯದಲ್ಲಿ ಆಸೆ ಹುಟ್ಟಿಸಿ, ಅವರಿಗೆ, ನಮಗಲ್ಲ, ಭಕ್ತರಿಗಲ್ಲ. ಭಕ್ತರಿಗೆ ದೇವ್ರು ತನ್ನ ಕಡೆಗೆ ಹೇಳ್ಕೊತಾನೆ. ದುಷ್ಟರನ್ನ ಕೆಟ್ಟ ವಿಷಯಕ್ಕೆ ಹಾಕ್ತಾನೆ. ಮಂದಿ ಮೇಲೆ ಹೇಳ್ತೀನಿ ಮನ ಸಂಜೆ ಜಾತ್ರೆ ಕೂಡ ಪಾನಿಪುರಿ ಅಂಗಡಿಗೆ ಹೋಗ್ಬಿಡು, ಸ್ವಲ್ಪ ಸಹಕುಟುಂಬ ಸಹಪರಿವಾರ ಅಂದ್ರೆ ಅರ್ಥ. ಇಂಥವ್ರಿಗೆ ಅಲ್ಲಿ ಹಾಕ್ತಾನೆ. ನಿಮಗೆ ಹರಿದು ಅವ್ರು ಕೇಳಿ ಬರೀಪ್ಪ, ಹೇಳಿ ಬರೀಪ್ಪ, ರಾಯರ ಮಠಕ್ಕೆ ಹೋಗ್ರಿಪ್ಪ, ಇಂಥ ಬುದ್ಧಿ ಹಾಕ್ತಾನೆ. ನೋಡಿ ದೇವ್ರು ಹೆಂಗಿರ್ತದೆ, ಅವ್ರಿಗೆ ಆ ಸಾಧನ ಮಾಡಿಸ್ತಾರೆ, ಈ ಸ್ನಾನ ಇದೇ ಗೊತ್ತಾಗ್ತದೆ. ಭಗವಂತ ಮಹಿಮಾ ಗೊತ್ತಾಗುತ್ತಿಲ್ಲ ನಿಮಗೆ. ಅವ್ರ ಹೊಟ್ಟು ಅಲ್ಲಿ ನಿಲ್ಲೋರು ಬೇರೆನ, ಇಲ್ಲಿ ನಿಲ್ಲೋರು ಬೇರೆನ. ಆ ಸಿನಿಮಾ, ಹೊಸ ಸಿನಿಮಾ ಬಂದ ಕೂಡ ಏನು 4 ತಾಸು ಗಟ್ಟಲೆ ಕಡಿ ಹಿಡ್ಕೊಂಡು ಬಿಸ್ನಲ್ಲಿ ಟಿಕೆಟ್ ತೊಗೊಳಿಕ್ಕೆ ಏನು ನೋಡಲಿ ಸಾಯ್ತಿರ್ತಾರ. ಹಂಗೇನಿಲ್ಲ. ಅದ ಅವರಿಗೆ ಯಾವುದು ಉದಾಹರಣೆ ಹೊಂದಿರ್ತಾರೆ. ಅವರಿಗೆ ವಿಷಯದಲ್ಲಿ ಆಸೆ ಹುಟ್ಟಿಸಿ, ಅವ್ರಿಗೆ ಪುನಃ ಕೆಟ್ಟದ್ದು ದೋಷ ಮಾಡ್ತಕ್ಕಂಥ ಹುಟ್ಟಿಸಿ ಮೋಹಿಸುವ ಯಾರು? ಪರಮಾತ್ಮ, ಮಹಾಮೋಹಕರಾಗಿರ್ತಕ್ಕಂಥವ. ನಿರ್ಭೀತ, ತಾ ಮಾತ್ರ ನಿರ್ಭೀತ. ದೇವ್ರಿಗೆ ಹೆದರ, ದೇವ್ರು ಹೆದರಿ ಓಡಿ ಅಂತ ಹೇಳಿದ್ರೆ ಅಂತ ಅದೇ ನಿರ್ಭೀತ. ನಿತ್ಯಾನಂದಮಯ ಅವ ವೈಶಿಷ್ಟ್ಯ. ಎಲ್ಲ ಇಂಥ ಶಬ್ದಗಳು. ನಿರ್ದೋಷ, ಅವ ನಿರವದ್ಯ. ಅವದ್ಯ ದೋಷ ಅಂತ ಪರಮಾತ್ಮ, ನಿರವದ್ಯ ನಿರ್ದೋಷ ಅಂತಕ್ಕಂಥ ಮಹಿಮ. ಇಷ್ಟು 31 ಪದ್ಯಗಳೇ ನಾಮಸ್ಮರಣೆ ಹೇಳ್ಕೋ ದಾಸರು ಪಿತೃಗಣ ಸಂಧಿ ಹೇಳ್ಕೊತ ಹೋಗಿ ಎಷ್ಟು ವಿಷಯ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಸಂಧಿ ಮುಗಿದಾಗ ತಿಳ್ಕೊಳ್ಳಿ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ